ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಟ್ವಿಸ್ಟ್ ಗಳ ಮಳೆನೇ ಸುರಿಯುತ್ತೆ ಅಂತಹ ಮೂವಿಯನ್ನೇ ನಿಮಗಾಗಿ ತಂದಿದ್ದೀನಿ. ನಿಯತ್ ಅಂತ ಬಾಲಿವುಡ್ ಮೂವಿ ಒಂದು ರಿಲೀಸ್ ಆಗಿದೆ. ಈ ಮೂವಿಯಲ್ಲಿ ಎಷ್ಟು ಟ್ವಿಸ್ಟ್ ಗಳಿದೆ ಅಂತ ಹೇಳೋಕೆನೆ ಆಗ್ತಾ ಇಲ್ಲ, ಅಷ್ಟು ಸೂಪರ್ ಆಗಿರ್ತಾ ಇದೆ, ಅಷ್ಟೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರ್ತಾ ಇದೆ. ಅದು ಮಾತ್ರ ಇಲ್ಲ, ನಮ್ಮ ಇಂಡಿಯಾದಲ್ಲಿ ನಮ್ಮ ಎಲ್ಲರಿಗೂ ತುಂಬಾನೇ ಪರಿಚಯವಾದ ಒಂದು ಕ್ಯಾರೆಕ್ಟರ್ ಅನ್ನು ಈ ಮೂವಿಯಲ್ಲಿ ತಂದಿದ್ದಾರೆ. ಆದ್ರಿಂದ ಇನ್ನವೇ ಈ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. 20,000 ಕೋಟಿ ಹಣವನ್ನ ಬ್ಯಾಂಕ್ ಫ್ರಾಡ್ ಮಾಡಿ ಎಸ್ಕೇಪ್ ಆಗಿ ಫಾರಿನ್ ಗೆ ಹೋಗಿ ಸೆಟ್ಲ್ ಆಗಿಬಿಟ್ಟಿರುವ ಒಬ್ಬ ದೊಡ್ಡ ಸಾಹುಕಾರ. ಅವರು ತನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕಾಗಿ ತನಗೆ ತುಂಬಾನೇ ಕ್ಲೋಸ್ ಆಗಿರುವ ಅವರ ರಿಲೇಟಿವ್ಸ್ ಮತ್ತೆ ಫ್ರೆಂಡ್ಸ್ ಅನ್ನ ಸಮುದ್ರಕ್ಕೆ ಹತ್ರ ಇರುವ ಒಂದು ದೊಡ್ಡ ಅರಮನೆಗೆ ತನ್ನ ಬರ್ಡೇ ಅನ್ನ ಸೆಲೆಬ್ರೇಟ್ ಮಾಡೋದಕ್ಕಾಗಿ ಕರೆಸಿರ್ತಾರೆ. ಆ ಬರ್ಡೇ ಪಾರ್ಟಿ ಸ್ಟಾರ್ಟ್ ಆಗಿದ್ದ ಸ್ವಲ್ಪ ಹೊತ್ತಲ್ಲೇ ಆ ದೊಡ್ಡ ಸಾಹುಕಾರ ಮರ್ಮವಾಗಿ ತೀರೋಗ್ತಾರೆ. ಸೊ ಆ ಬರ್ಡೇ ಪಾರ್ಟಿಗೆ ಬಂದಿರುವ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಅನ್ನ ಆ ಅರಮನೆ ಒಳಗಡೆನೆ ಇಟ್ಟು ಈ ಮೂವಿಯ ಹೀರೋಯಿನ್ ಯಾರು ಅವರನ್ನ ಕೊಂದಿರ್ತಾರೆ ಅನ್ನೋದನ್ನ ಕಂಡುಹಿಡಿಯೋದೇ ಈ ಮೂವಿಯ ಕತೆ. ಅದನ್ನ ಒಂದೊಂದು ನಿಮಿಷವು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆಗಿ ಹೇಳಿ ನಮಗೆ ಶಾಕ್ ಅನ್ನ ಕೊಟ್ಟಿರುವ ಇಂಡಿಯನ್ ಮೂವಿನೇ ನಿಯತ್. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ರೇಡಿಯೋದಲ್ಲಿ ವಾರ್ನಿಂಗ್ ಅಲರ್ಟ್ ಬರ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಇತಿಹಾಸದಲ್ಲೇ ರೆಕಾರ್ಡ್ ಆಗದೆ ಇರೋಷ್ಟು ಒಂದು ದೊಡ್ಡ ಬಿರುಗಾಳಿ ಬರ್ತಾ ಇದೆ. ಆದ್ರಿಂದ ಯಾರು ತನ್ನ ಮನೆಯನ್ನ ಬಿಟ್ಟು ಹೊರಗಡೆ ಬರಬೇಡಿ. ನೆಕ್ಸ್ಟ್ 24 ಗಂಟೆ ಟೈಮ್ ಯಾವುದೇ ತರ ಟ್ರಾನ್ಸ್ಪೋರ್ಟೇಷನ್ ನಡೆಯಲ್ಲ, ಎಲ್ಲವನ್ನು ಕ್ಲೋಸ್ ಮಾಡಿ ಇಡಲಾಗುತ್ತೆ ಅನ್ನೋ ತರ ನ್ಯೂಸ್ ಜೊತೆಗೆ ಸ್ಕಾಟ್ಲೆಂಡ್ ಅಲ್ಲಿ ಇರುವ ಒಂದು ದೊಡ್ಡ ಮ್ಯಾನ್ಷನ್ ಅನ್ನೇ ನಮಗೆ ತೋರಿಸ್ತಾರೆ. ನೋಡೋಕೆನೆ ತುಂಬಾ ದೊಡ್ಡದಾಗಿರುವ ಅರಮನೆ, ಅದರಲ್ಲೂ ಸಮುದ್ರ ಪಕ್ಕದಲ್ಲಿ ಇರುವ ಪಾತಾಳದ ಮೇಲ್ಗಡೆ ಇರುವ ಬೆಟ್ಟದ ಮೇಲೇನೆ ಇರ್ತಾ ಇದೆ ಆ ಅರಮನೆ. ಇವಾಗ ಅರಮನೆ ಒಳಗಡೆನೆ ತೋರಿಸ್ತಾರೆ. ಅಲ್ಲಿರುವ ಸರ್ವೆಂಟ್ಸ್ ಎಲ್ಲರೂ ಒಟ್ಟಿಗೆ ಸೇರಿ ಆ ಅರಮನೆಯನ್ನೇ ತುಂಬಾ ಸೂಪರ್ ಆಗಿ ಡೆಕೋರೇಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ಕಾರಣವಾದವರು ಇವಾಗ ಸೂಪರ್ ಮಾಸ್ ಆಗಿ ಹೆಲಿಕಾಪ್ಟರ್ ಅಲ್ಲಿ ಬಂದು ಇಳಿತಾರೆ. ಇವರೇನೇ ಆಶೀಶ್ ಕಪೂರ್. ಇಂಡಿಯಾದಲ್ಲಿ ಇರುವ ಟಾಪ್ 10 ಸಾಹುಕಾರರಲ್ಲಿ ಇವರು ಒಬ್ಬರು. ಏರ್ಲೈನ್, ಬಿಯರ್ ಕಂಪನಿ ಅಂತ ತುಂಬಾ ಕಂಪನೀಸ್ ಗಳನ್ನ ರನ್ ಮಾಡ್ತಾ ಇದ್ದಾರೆ. ಇವರ ಲುಕ್ ಅನ್ನ ಇಟ್ಟೆ ಇಷ್ಟೊತ್ತಿಗೆ ಯಾರು ಇವರು ಅಂತ ನೀವು ಕಂಡುಹಿಡಿದಿರಬಹುದು. ಸೊ ಈ ತರ ಇಂಪಾರ್ಟೆಂಟ್ ಆದ ಕ್ಯಾರೆಕ್ಟರ್ ಏಕೆ ಇಲ್ಲಿಗೆ ಬಂದು ಲ್ಯಾಂಡ್ ಆಗ್ಬೇಕಾದ್ರೆ ಅವರ ಪಕ್ಕದಲ್ಲಿ ಇರುವ ಅವರ ಪರ್ಸನಲ್ ಅಸಿಸ್ಟೆಂಟ್ ಆದ ಕೆ ಅನ್ನು ನಮಗೆ ತೋರಿಸ್ತಾರೆ. ತುಂಬಾನೇ ಲಾಯಲ್ ಆಗಿ ತುಂಬಾ ವರ್ಷಗಳಾಗಿ ಏಕೆ ಜೊತೆನೆ ಇರ್ತಾ ಇದ್ದಾರೆ. ಇವಾಗ ಅವರು ಬಂದು ಲ್ಯಾಂಡ್ ಆಗ್ಬೇಕಾದ್ರೆ ಇಬ್ಬರನ್ನು ಒಬ್ಬರು ಬಂದು ವೆಲ್ಕಮ್ ಮಾಡ್ಕೋತಾರೆ. ಅವರ ಹೆಸರು ತನ್ವೀರ್. ಈ ತನ್ವೀರ್ ಬೇರೆ ಯಾರು ಇಲ್ಲ, ನಮ್ಮ ಏಕೆ ಅವರ ಈವೆಂಟ್ ಮ್ಯಾನೇಜರ್. ಯಾವುದೇ ತರ ಈವೆಂಟ್ ಆಗಿದ್ರು ಅದನ್ನ ಮ್ಯಾನೇಜ್ ಮಾಡೋರು ಇವರೇ. ಸೊ ಇವತ್ತು ಆ ಅರಮನೆಯನ್ನ ಇಷ್ಟು ಗ್ರ್ಯಾಂಡ್ ಆಗಿ ಡೆಕೋರೇಟ್ ಮಾಡಿರುವ ರೀಸನ್ ಏನು ಅಂದ್ರೆ ಇವತ್ತು ಏಕೆ ಅವರ ಬರ್ಡೇ. ಆದ್ರಿಂದ ಏಕೆ ಅವರ ಲೈಫ್ ಅಲ್ಲಿ ಇರುವ ಇಂಪಾರ್ಟೆಂಟ್ ಆದ ಪೀಪಲ್ಸ್ ಎಲ್ಲರನ್ನೂ ಆ ಅರಮನೆಗೆ ಇನ್ವೈಟ್ ಮಾಡಿದ್ದಾರೆ. ಬರೋ ಗೆಸ್ಟ್ ಯಾರಿಗೂ ಯಾವುದೇ ತರ ತೊಂದರೆನೂ ಇರಬಾರ್ದು, ಅರ್ಥ ಆಯ್ತಾ ತಮ್ಮ ಅಂತ ಏಕೆ ಹೇಳ್ಬೇಕಾದ್ರೆ ಏನು ತೊಂದರೆ ಇಲ್ಲ ಸರ್, ನಾನು ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಹಿಂದೆ ತಿರುಗಿ ತನ್ವೀರ್ ಅವನ ಸರ್ವೆಂಟ್ಸ್ ಹತ್ರ ನಮ್ಮ ಸರ್ ಅವರ ಗೆಸ್ಟ್ ಒಬ್ಬೊಬ್ಬರುವೆ ತುಂಬಾನೇ ಇಂಪಾರ್ಟೆಂಟ್ ಆದ ಪೀಪಲ್ಸ್, ಒಬ್ಬರನ್ನು ಬಿಡದೆ ಅವರ ಎಲ್ಲರ ಬಗ್ಗೆನೂ ನಿಮಗೆ ಡೀಟೇಲ್ಡ್ ಆಗಿ ಹೇಳ್ತೀನಿ, ಅವ್ರಗಳನ್ನ ನೀವೇ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಮೂವಿಯಲ್ಲಿ ಬರುವ ಇಂಪಾರ್ಟೆಂಟ್ ಆದ ಕ್ಯಾರೆಕ್ಟರ್ಸ್ ಎಲ್ಲರನ್ನು ನಮಗೆ ತೋರಿಸ್ತಾರೆ. ಅದರಲ್ಲೂ ತುಂಬಾ ಇಂಪಾರ್ಟೆಂಟ್ ಆಗಿ ಒಬ್ಬರನ್ನ ತೋರಿಸ್ತಾರೆ, ಇವರೇ ನೂರ್. ಇದಕ್ಕೂ ಮುಂಚೆ ಇವರು ತುಂಬಾನೇ ಫೇಮಸ್ ಆದ ಹೀರೋಯಿನ್, ನಮ್ಮ ಏಕೆಗೆ ತುಂಬಾನೇ ಇಷ್ಟವಾದವರು. ಇದಕ್ಕೂ ಮುಂಚೆ ನಮ್ಮ ಏಕೆ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದವರು. ಆದ್ರೆ ಇವಾಗ ಇವರಿಗೆ ಬೇರೆಯವರ ಜೊತೆ ಮದುವೆ ಆಗ್ಬಿಟ್ಟಿದೆ. ಜೊತೆಗೇನೆ ಅವರ ಹಸ್ಬೆಂಡ್ ಆದ ಸಂಜಯ್ ಬರ್ತಾ ಇದ್ದಾರೆ. ಇವರೊಬ್ಬರು ಕಾಸ್ಮೆಟಿಕ್ ಡಾಕ್ಟರ್. ಇವರುವೆ ಏಕೆ ಅವರ ಬೆಸ್ಟ್ ಫ್ರೆಂಡ್. ಆದ್ರೆ ಇವರಿಬ್ಬರು ಮದುವೆ ಆಗ್ಬಿಟ್ಟಿದ್ದಾರೆ. ಇವರಿಗೆ ಒಬ್ಬ ಮಗ ಇದ್ದಾನೆ, ಅವನ ಹೆಸರು ಈಶಾನ್. ಈ ಹುಡುಗನಿಗೆ ಫಿಲ್ಮ್ ಮೇಕರ್ ಹುಚ್ಚು. ಇವಾಗ ಇವರು ಮೂವರು ಅರಮನೆಗೆ ಬಂದು ತಲುಪಬೇಕಾದ್ರೆ ಹಾಗೆ ಓಡಿ ಹೋಗಿ ಏಕೆವನ್ನ ತಪ್ಕೋತಾರೆ. ಎಷ್ಟು ದಿನ ಆಯ್ತು ನಿನ್ನನ್ನು ನೋಡಿ, ಹ್ಯಾಪಿ ಬರ್ಡೇ ಅಂತ ಹೇಳ್ಬೇಕಾದ್ರೆ ಏಕೆಗೆ ಇವರನ್ನ ನೋಡಿದ್ರಲ್ಲಿ ತುಂಬಾನೇ ಖುಷಿ. ಇವಾಗ ಹಾಗೆ ಕಟ್ ಮಾಡಿದ್ರೆ ಮೂವರು ಒಂದು ಜಾಗದಲ್ಲಿ ಕೂತು ಮಾತಾಡ್ತಾ ಇರ್ತಾರೆ. ಈ ಜಾಗದಲ್ಲಿ ಒಂದು ವಿಷಯವನ್ನ ನಮಗೆ ಕ್ಲಿಯರ್ ಮಾಡ್ತಾರೆ. ಇವಾಗ ತೋರಿಸಿದವರನ್ನು ಸರಿ, ಇದ್ರ ಮುಂದೆ ತೋರಿಸೋರನ್ನು ಸರಿ, ನಮ್ಮ ಏಕೆ ಅವರು ಅವರ ಜೊತೆ ಎಷ್ಟು ಕ್ಲೋಸ್ ಆಗಿ ಇರ್ತಾ ಇದ್ದಾರೆ, ಯಾವ ರೀತಿ ಪ್ರಾಬ್ಲಮ್ಸ್ ಇರ್ತಾ ಇದೆ ಅನ್ನೋದನ್ನ ತೋರಿಸ್ತಾರೆ. ಇವಾಗ ಏಕೆ ಜೊತೆ ನೂರ್ ಇರ್ತಾ ಇದ್ದಾರೆ ಅಲ್ವಾ. ಇವರ ಜೊತೆ ಚಿಕ್ಕದನಲ್ಲಿ ನಮ್ಮ ಏಕೆ ತುಂಬಾನೇ ಕ್ಲೋಸ್ ಆಗಿದ್ದರಿಂದ ಇನ್ನವೇ ಇವರಿಗೆ ಫೇವರ್ ಆಗಿ ತುಂಬಾ ಕೆಲಸಗಳನ್ನ ಮಾಡಿಕೊಡ್ತಾ ಇರ್ತಾರೆ ಏಕೆ. ಇವಾಗ ರೀಸೆಂಟ್ ಆಗಿ ಏನನ್ನ ಮಾಡಿದ್ದಾರೆ ಅಂದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಈ ಡಾಕ್ಟರ್ ಗೆ ಕೆಲಸ ಹೋಗ್ಬಿಟ್ಟಿದೆ. ಆಮೇಲೆ ಒಂದು ದೊಡ್ಡ ಮ್ಯಾನ್ಷನ್ ಅನ್ನ ಅಂದ್ರೆ ಇದೇ ತರ ಇರುವ ಒಂದು ದೊಡ್ಡ ಅರಮನೆಯನ್ನ ಇವರಿಗೆ ತಕ್ಕೊಟ್ಟಿದ್ದಾರೆ ಏಕೆ. ಅದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾನೆ ಇರ್ಬೇಕಾದ್ರೆ ಆವಾಗ ಏಕೆ ಸರಿ ಕಣೋ ಸರಿ, ನಿನ್ನ ಜೊತೆ ಒಂದು ಇಂಪಾರ್ಟೆಂಟ್ ಆದ ವಿಷಯವನ್ನ ಮಾತಾಡಬೇಕಾಗಿದೆ, ಒಂದು ಸಿಗ್ನೇಚರ್ ಬೇಕಾಗಿದೆ, ಅದು ತುಂಬಾನೇ ಇಂಪಾರ್ಟೆಂಟ್, ಆದ್ರಿಂದಾನೇ ನಿನ್ನನ್ನ ಈ ಜಾಗಕ್ಕೆ ಕರೆಸಿದ್ದು, ಪೇಪರ್ಸ್ ಅನ್ನ ತಗೊಂಡು ಬನ್ನಿ ಅಂತ ಹೇಳ್ಬೇಕಾದ್ರೆ ಸರ್ವೆಂಟ್ಸ್ ಪೇಪರ್ಸ್ ಅನ್ನ ತಂದು ಕೊಡ್ತಾರೆ. ಇವಾಗ ಇವರಿಬ್ಬರ ಮುಖವು ಚೇಂಜ್ ಆಗುತ್ತೆ. ಏನಕ್ಕಾಗಿ ಇವರು ಇವಾಗ ಸೈನ್ ಎಲ್ಲ ಕೇಳ್ತಾ ಇದ್ದಾರೆ ಅಂತ ಇವರು ಯೋಚನೆ ಮಾಡೋಕ್ಕೂ ಮುಂಚೆನೆ ಫಟ್ ಅಂತ ಏಕೆ ನೂರನ್ನ ಸೆಪರೇಟ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗಿ ಇಲ್ಲಿ ಬಾ, ಇಲ್ಲಿ ಎಷ್ಟು ದೊಡ್ಡ ಸೂಪರ್ ಆದ ವ್ಯೂ ಕಾಣ್ತಾ ಇದೆ, ಅದನ್ನ ನೋಡುವ ಅಂತ ಅವರನ್ನ ಅಲೋನ್ ಆಗಿ ಕರ್ಕೊಂಡು ಹೋಗ್ಬೇಕಾದ್ರೆ ಈ ಜಾಗದಲ್ಲಿ ವೈಫ್ ಅನ್ನ ಕೇಳದೆ ಹೇಗೆ ಇಲ್ಲಿ ಪೇಪರ್ಸ್ ಗೆ ಸೈನ್ ಮಾಡೋದು ಅಂತ ಡಾಕ್ಟರ್ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆವಾಗ ಪಿಯನ್ನು ಬಂದು ಸೈನ್ ಮಾಡಿ ಕೊಡಿ ಅಂತ ಕೇಳ್ಬೇಕಾದ್ರೆ ಬೇರೆ ಏನು ಮಾಡೋದು ಅಂತ ಗೊತ್ತಾಗದೆ ಸೈನ್ ಅನ್ನ ಮಾಡಿ ಕೊಡ್ತಾರೆ ಡಾಕ್ಟರ್. ಇವಾಗ ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಗೆಸ್ಟ್ ಲಿಸ್ಟ್ ಅಲ್ಲಿ ಇರುವ ನೆಕ್ಸ್ಟ್ ಪರ್ಸನ್ ಆದ ಜಿಮ್ಮಿಯನ್ನೇ ನಮಗೆ ತೋರಿಸ್ತಾರೆ. ಇವನು ಬೇರೆ ಯಾರು ಇಲ್ಲ, ನಮ್ಮ ಏಕೆ ಅವರ ಬಾಮೈದ. ಇವನ ಅಕ್ಕನವರನ್ನೇ
ನಮ್ಮ ಏಕೆ ಅವರು ಮದುವೆ ಆಗಿರ್ತಾರೆ. ಆದ್ರೆ ಇವಾಗ ಅವರು ತೀರೋಗ್ಬಿಟ್ಟಿದ್ದಾರೆ. ಅವರು ಸತ್ತ ಮೇಲೆ ಅವರ ಆಸ್ತಿ ಪಾಸ್ತಿ ಕೂಡ ನಮ್ಮ ಏಕೆ ಅವರಿಗೇನೆ ಬಂದ್ಬಿಟ್ಟಿದೆ. ಆದ್ರಿಂದ ಏಕೆ ಅವರನ್ನ ನೈಸ್ ಮಾಡಿ ಅಂಟ್ಕೊಂಡು ಜೀವನ ಮಾಡ್ತಾ ಇರುವ ಅಂಟು ಹುಳಾನೆ ಈ ಜಿಮ್ಮಿ. ಇವಾಗ ಬಾರಲ್ಲಿ ನಿಂತು ಒಂದು ಹುಡುಗನ ಜೊತೆ ತುಂಬಾನೇ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾನೆ. ಯಾಕೆಂದ್ರೆ ಇವನು ಒಬ್ಬ ಗೇ. ಸೊ ಈ ರೀತಿ ಇವನು ಆ ಅರಮನೆ ಒಳಗಡೆ ಬರ್ಬೇಕಾದ್ರೆ ನೆಕ್ಸ್ಟ್ ಝಾರಾ ಅಂತ ಒಬ್ಬರನ್ನ ತೋರಿಸ್ತಾರೆ. ಇವರ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಏಕೆ ಅವರಿಗೆ ಇವರೇನೆ ಎಲ್ಲ ಒಂದು ಥೆರಪಿಸ್ಟ್ ರೀತಿ, ಆಮೇಲೆ ಒಂದು ಹೀಲರ್ ರೀತಿ ಮಾತಾಡಿನೇ ಎಲ್ಲವನ್ನು ಸರಿ ಮಾಡಿ ಬಿಡ್ತಾರೆ. ನಮ್ಮ ಏಕೆವನ್ನ ಕಾಮ್ ಡೌನ್ ಗೆ ತರ್ತಾರೆ. ಆ ತರ ಜೊತೆಗೇನೆ ಇದ್ದು ನಮ್ಮ ಏಕೆಯನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇರೋರೇ ಈ ಝಾರಾ. ಸೊ ಇವರು ಬರ್ಬೇಕಾದ್ರೇನೆ ಜೊತೆಗೇನೆ ಒಂದು ಪೆಟ್ ಡಾಗ್ ಅನ್ನ ಕೈಯಲ್ಲಿ ಹಿಡ್ಕೊಂಡೇ ಬರ್ತಾರೆ ಆ ಅರಮನೆಗೆ. ಆ ರೀತಿ ಬಂದವರು ಇವಾಗ ನಮ್ಮ ಏಕೆ ಜೊತೆ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ಹಾಗೆ ಕಟ್ ಮಾಡಿ ಭಯಂಕರವಾಗಿ ಸ್ಕೋಪ್ ಹೊಡೆಯುವ ಲಿಸಾ ಅನ್ನೋ ಹುಡುಗಿಯನ್ನೇ ನಮಗೆ ತೋರಿಸ್ತಾರೆ. ಈ ಹುಡುಗಿ ಬೇರೆ ಯಾರು ಇಲ್ಲ, ನಮ್ಮ ಏಕೆ ಅವರ ಗರ್ಲ್ ಫ್ರೆಂಡ್. ಏನು ಈ ಏಜ್ ಅಲ್ಲಿ ಗರ್ಲ್ ಫ್ರೆಂಡ್ ಅಂತ ನೀವು ಕೇಳಿದ್ರೆ, ಹಣ ಇದ್ರೆ ಎಲ್ಲವೂ ಸಿಗುತ್ತೆ, ಎಂತಹ ಏಜ್ ಅಲ್ಲಿ ಬೇಕಾದ್ರೂ ಸಿಗುತ್ತೆ. ಸೊ ಆ ತರ ಒಂದು ಯಂಗ್ ಆದ ಗರ್ಲ್ ಫ್ರೆಂಡ್ ಬಂದು ಇಳಿಬೇಕಾದ್ರೆ ಅವಳ ಜೊತೆನೆ ಶಾಶಾ ಅಂತ ಒಂದು ಹುಡುಗಿ ಬರ್ತಾಳೆ. ಈ ಹುಡುಗಿ ಯಾರು ಅಂದ್ರೆ ನಮ್ಮ ಏಕೆ ಅವರ ಫ್ಯಾಮಿಲಿಯಲ್ಲಿ ಇದ್ದಿದ್ದ ಹುಡುಗಿನೇ. ಇವಳ ಸ್ಟಡೀಸ್ ಎಲ್ಲದಕ್ಕೂ ಏಕೆ ಅವರೇ ಹೆಲ್ಪ್ ಮಾಡ್ತಾ ಇದ್ದಿರ್ತಾರೆ. ಸೊ ಈ ಶಾಶಾನು ಲಿಸಾನು ತುಂಬಾನೇ ಕ್ಲೋಸ್, ಆದ್ರಿಂದ ಇಬ್ಬರು ಒಟ್ಟಿಗೆ ಬಂದು ಇಳಿತಾರೆ. ಇವಾಗ ಗೆಸ್ಟ್ ಲಿಸ್ಟ್ ಅಲ್ಲಿ ಕೊನೆದಾಗಿರುವ ನಮ್ಮ ಏಕೆ ಅವರ ಒಂದೇ ಒಂದು ಪುತ್ರನಾದ ರಿಯಾನ್ ಬಂದು ಇಳಿತಾನೆ. ಬರ್ಬೇಕಾದ್ರೇನೆ ಒಂದು ರೀತಿನೇ ಇರ್ತಾ ಇದ್ದಾನೆ. ಅದು ಮಾತ್ರ ಇಲ್ಲ, ಬರ್ಬೇಕಾದ್ರೇನೆ ಗೆಸ್ಟ್ ಲಿಸ್ಟ್ ಅಲ್ಲಿ ಇಲ್ಲದೆ ಇರುವ ಅವನ ಗರ್ಲ್ ಫ್ರೆಂಡ್ ಆದ ಕೀಕಿಯನ್ನು ಕರ್ಕೊಂಡು ಬಂದಿರ್ತಾನೆ. ಸೊ ಒಂಥರ ಕೊಬ್ಬಿಂದಾನೆ ಸ್ಪೋರ್ಟ್ಸ್ ಕಾರ್ ಅಲ್ಲಿ ಬಂದು ಹೊರಗಡೆ ನಿಂತು ಅವರ ತಂದೆಯನ್ನು ಗುರಾಯಿಸಿ ನೋಡ್ತಾ ಇರ್ತಾನೆ. ಆವಾಗ ಕೀಕಿ ಏನಕ್ಕಾಗಿ ಈ ರೀತಿ ಎಲ್ಲ ಮಾಡ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ, ನಿನಗೆ ಗೊತ್ತಿಲ್ಲ, ನನ್ನ ಫ್ಯಾಮಿಲಿ ಬಗ್ಗೆ ನಿನಗೆ ಗೊತ್ತಿಲ್ಲ, ನಾನು ಬೇಡ ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ನಿನ್ನನ್ನು ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತಾನೆ ನಾನು ನಿನ್ನನ್ನು ಕರ್ಕೊಂಡು ಬಂದೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಹೇಳ್ತಾ ಇರ್ಬೇಕಾದ್ರೇನೆ ಸರಿಯಾದ ಡೋಪ್ ಪಾರ್ಟಿ ಅನ್ಸುತ್ತೆ. ಇವನು ಕೈಯಲ್ಲಿ ಪೌಡರ್ ಅನ್ನ ಮಡಗಿದ್ದಾನೆ. ಅದನ್ನ ತಗೋಬಿಟ್ಟು ಆ ಹುಡುಗಿಗೂ ಕೊಡ್ತಾನೆ. ಆದ್ರೆ ಆ ಹುಡುಗಿ ಡ್ರಗ್ಸ್ ಎಲ್ಲ ತಗೊಳ್ಳಲ್ಲ ಅನ್ಸುತ್ತೆ. ರಿಯಾನ್ ನೋಡದೆ ಇರ್ಬೇಕಾದ್ರೆ ಅದನ್ನ ಉಫ್ ಅಂತ ಊದ್ ಬಿಡ್ತಾಳೆ. ಇವು ಎಲ್ಲವನ್ನೂ ನಮ್ಮ ಏಕೆ ದೂರದಿಂದ ನೋಡ್ಕೊಂಡೆ ತನ್ವೀರ್ ಹತ್ರ ಒಂದು ವಿಷಯವನ್ನ ಹೇಳ್ತಾರೆ. ನಿನಗೆ ಗೊತ್ತಾ, ನಮಗೆ ಯಾರು ತುಂಬಾ ನೋವನ್ನ ಕೊಡ್ತಾರೆ ಅಂತ, ನಮಗೆ ಸ್ವಂತವಾಗಿರೋರೇ ನಮಗೆ ಯಾವಾಗ್ಲೂ ನೋವನ್ನ ಕೊಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಇದನ್ನ ನೋಡ್ಬೇಕಾದ್ರೆ ತಂದೆ ಮತ್ತೆ ಮಗನ ಒಳಗಡೆ ಯಾವ ತರ ರಿಲೇಶನ್ಶಿಪ್ ಇರ್ತಾ ಇದೆ ಅಂತ ನಮಗೆ ಅರ್ಥ ಆಗುತ್ತೆ. ಸೊ ಹೀಗೆ ಇರ್ಬೇಕಾದ್ರೆ ಬರ್ಬೇಕಾಗಿರುವ ಎಲ್ಲ ಗೆಸ್ಟ್ಸ್ ಆ ಅರಮನೆಗೆ ಬಂದಾಯ್ತು. ಆದ್ರೆ ಒಬ್ಬರು ಮಾತ್ರ ಬಂದಿಲ್ಲ. ಅವರೇನೆ ನಮ್ಮ ಇಂಡಿಯಾದ ಇಂಡಸ್ಟ್ರಿ ಮಿನಿಸ್ಟರ್ ಆದ ರಾಜ್ ಚೌಧರಿ ಮಾತ್ರ ಬಂದಿಲ್ವಂತೆ. ಲಾಸ್ಟ್ ಮಿನಿಟ್ ಅಲ್ಲಿ ಬರೋಕೆ ಆಗಲ್ಲ ಅಂತ ಕ್ಯಾನ್ಸಲ್ ಮಾಡ್ಕೊಬಿಟ್ಟಿದ್ದಾರೆ. ಸೊ ಈ ಇಡೀ ಟೋಟಲ್ ಡೀಟೇಲ್ಸ್ ಅನ್ನು ನಮ್ಮ ಈವೆಂಟ್ ಮ್ಯಾನೇಜರ್ ಆದ ತನ್ವೀರ್ ಅವನ ಸರ್ವೆಂಟ್ಸ್ ಹತ್ರ ಹೇಳ್ತಾ ಇರ್ತಾನೆ. ಹಾಗೆ ಕಟ್ ಮಾಡಿದ್ರೆ ಏಕೆವನ್ನೇ ತೋರಿಸ್ತಾರೆ. ಆ ಅರಮನೆಯನ್ನ ಬಿಟ್ಟು ತುಂಬಾ ದೂರದಲ್ಲಿ ಒಂದು ಜಾಗದಲ್ಲಿ ಪಾತಾಳ ತರ ಇರುತ್ತೆ, ಸ್ಟೀಪ್ ಆಗಿರುತ್ತೆ. ಅಂತಹ ಜಾಗದಲ್ಲಿ ನಿಂತು ಫೋನ್ ಅನ್ನ ತಗೊಂಡು ಅದರಲ್ಲಿ ಬರುವ ನ್ಯೂಸ್ ಅನ್ನ ನೋಡ್ತಾರೆ. ಆ ನ್ಯೂಸ್ ಅನ್ನ ನೋಡ್ಬೇಕಾದ್ರೆ ಅವರ ಮುಖದಲ್ಲಿ ಏನೋ ಒಂಥರ ಸಪ್ಪಿಗೆ ಆಗುತ್ತೆ. ಈ ಜಾಗದಲ್ಲಿ ಏಕೆ ಯಾರು ಅನ್ನೋದನ್ನ ನಮಗೆ ರಿವೀಲ್ ಮಾಡ್ತಾರೆ. ಇಂಡಿಯಾ ಹತ್ರ ಆಲ್ಮೋಸ್ಟ್ 20,000 ಕೋಟಿ ಹಣವನ್ನ ಏಮಾರಿಸಿ ಬಿಟ್ಟು ತಪ್ಪಿಸಿಕೊಂಡು ಫಾರಿನ್ ಕಂಟ್ರಿಗೆ ಹೋಗಿ ಸೆಟ್ಲ್ ಆಗ್ಬಿಟ್ಟಿರುವ ಪರ್ಸನೇ ಈ ಏಕೆ. ಇದು ನಮ್ಮ ಎಲ್ಲರಿಗೂ ಪರಿಚಯವಾಗಿರುವ ಒಂದು ಕ್ಯಾರೆಕ್ಟರ್ ಅಲ್ವಾ. ಏಕೆ ಅಂತ ಯಾರನ್ನ ಹೇಳ್ತಾ ಇದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇದೆ ಅಲ್ವಾ. ಸೊ ಆ ತರ ಇಂಡಿಯಾದಿಂದ ಏಕೆ ಎಸ್ಕೇಪ್ ಆದ ಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ತುಂಬಾನೇ ಡ್ಯಾಮೇಜಸ್ ಆಗ್ಬಿಟ್ಟಿದೆ. ಅದು ಮಾತ್ರ ಇಲ್ಲ, ಇವರ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ 10,000 ಎಂಪ್ಲಾಯೀಸ್ ಗೆ 2 ವರ್ಷಗಳಾಗಿ ಇವರು ಸ್ಯಾಲರಿಯನ್ನೇ ಕೊಟ್ಟಿಲ್ಲ. ಆದ್ರಿಂದ ಅಲ್ಲಿರುವ ಎಂಪ್ಲಾಯೀಸ್ ತುಂಬಾ ಜನರು ಸೂಸೈಡ್ ಮಾಡ್ಕೊಬಿಟ್ಟಿದ್ದಾರಂತೆ. ಇಲ್ಲಿಯವರೆಗೂ 7 ಜನರು ಸೂಸೈಡ್ ಮಾಡ್ಕೊಬಿಟ್ಟಿದ್ದಾರಂತೆ. ಅದರಲ್ಲೂ ಇವಾಗ ರೀಸೆಂಟ್ ಆಗಿ ದೀಪಿಕಾ ಚೆಲ್ಲಮ್ ಅನ್ನೋ ಹುಡುಗಿ ಸೂಸೈಡ್ ಮಾಡ್ಕೊಬಿಟ್ಟಿದ್ದಾಳಂತೆ. ಸೊ ಇಂತಹದೊಂದು ವಿಷಯವನ್ನ ತುಂಬಾನೇ ಬೇಜಾರಾಗಿ ಫೋನ್ ಅಲ್ಲಿ ನೋಡ್ತಾ ನಿಂತಿರ್ತಾರೆ ಏಕೆ. ಆಮೇಲೆ ಹಾಗೆ ಪಾರ್ಟಿ ಮೂಡಿಗೆ ಚೇಂಜ್ ಆಗ್ತಾರೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ಈ ಮೂವಿಯಲ್ಲಿ ಇರುವ ಕ್ಯಾರೆಕ್ಟರ್ಸ್ ಅವರುಗಳ ಇನ್ನರ್ ಕ್ಯಾರೆಕ್ಟರ್ ಏನು ಅನ್ನೋದನ್ನ ನಮಗೆ ತೋರಿಸ್ತಾರೆ. ಅದರಲ್ಲಿ ಫಸ್ಟ್ ಲಿಸಾ ಚಿಕ್ಕ ಹುಡುಗಿ, ಆದ್ರೂ ಏನಕ್ಕೆ ಏಕೆಗೆ ಗರ್ಲ್ ಫ್ರೆಂಡ್ ಆಗಿ ಇರ್ತಾ ಇದ್ದಾಳೆ. ಅವರ ಜೊತೆ ಏನಕ್ಕಾಗಿ ರಿಲೇಶನ್ಶಿಪ್ ಅಲ್ಲಿ ಇರ್ತಾ ಇದ್ದಾಳೆ, ಅದು ಯಾಕೆ ಅವರ ಹತ್ರ ಇರುವ ಹಣಕ್ಕಾಗಿ. ಅದಕ್ಕೆ ತಕ್ಕಿದಂತೆ ನಮ್ಮ ಏಕೆ ಒಂದು ಡೈಮಂಡ್ ನೆಕ್ಲೆಸ್ ಅನ್ನ ಲಿಸಾ ಅವಳ ಬೆಡ್ ಮೇಲೆ ಮಡಗಿರ್ತಾರೆ. ಅದನ್ನ ತಗೊಂಡು ಕತ್ತಿಗೆ ಹಾಕೊಂಡು ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ಇದರಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಇವಳು ಹಣಕ್ಕಾಗಿ ಜೊತೆ ಇರುವ ಹುಡುಗಿ. ನೆಕ್ಸ್ಟ್ ಶಾಶಾ, ಅವಳ ಕೈಯಲ್ಲಿ ಒಂದು ಲೆಟರ್ ಅನ್ನ ಮಡಗಿದ್ದಾಳೆ. ಅವಳ ಸ್ಕೂಲ್ ಇಂದ ಕಳಿಸಿದ್ದಾರೆ. ಅದು ಏನು ಅಂದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಅವಳ ಸ್ಕೂಲ್ ಅಲ್ಲಿ ಇವಳಿಗೆ ಫೀಸ್ ಅನ್ನೇ ಕಟ್ಟಿಲ್ಲ. ಏಕೆನೆ ಇಲ್ಲಿಯವರೆಗೂ ಇವಳಿಗೆ ಫೀಸ್ ಅನ್ನ ಕಟ್ತಾ ಇದ್ರು. ಆದ್ರೆ ಇವಾಗ ಸ್ಕೂಲ್ಗೆ ಫೀಸ್ ಅನ್ನ ಕಟ್ಟೋದನ್ನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಆದ್ರಿಂದ ಹುಡುಗಿ ಆ ಲೆಟರ್ ಅನ್ನ ತಗೊಂಡು ಸಪ್ಪಿಗೆ ನೋಡ್ತಾ ಇರ್ತಾಳೆ. ಇವಾಗ ಹಾಗೆ ಕಟ್ ಮಾಡಿ ಕೆಳಗಡೆ ಹೊರಗಡೆನೆ ತೋರಿಸ್ತಾರೆ. ರಿಯಾನ್ ಅವನ ಗರ್ಲ್ ಫ್ರೆಂಡ್ ಜೊತೆ ಕಾರಲ್ಲಿ ಬಂದು ಇಳಿತಾನೆ. ಅವರಿಬ್ಬರು ಕಾರನ್ನ ಬಿಟ್ಟು ಇಳಿಯೋದನ್ನ ನೋಡಿದ ತನ್ವೀರ್ ಏನೋ ಒಂದನ್ನ ಯೋಚನೆ ಮಾಡ್ಕೊಂಡು ಅವ್ರಗಳ ಹತ್ರ ಬರ್ತಾನೆ. ಆ ರೀತಿ ಬರ್ಬೇಕಾದ್ರೆ ಅಲ್ಲಿರುವ ಸರ್ವೆಂಟ್ಸ್ ಎಲ್ಲರೂ ಜೋರಾಗಿ ಜಗಳ ಮಾಡ್ತಾ ಇರ್ತಾರೆ. ಅವ್ರುಗಳು ಏನಕ್ಕೆ ಈ ರೀತಿ ಫೈಟ್ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಇವಾಗ ಗೊತ್ತಾಗ್ತಾ ಇಲ್ಲ. ಆದ್ರೂ ಈ ತನ್ವೀರ್ ಡೈರೆಕ್ಟ್ ಆಗಿ ಕೀಕಿ ಹತ್ರ ಬಂದು ಅವಳನ್ನ ವೆಲ್ಕಮ್ ಮಾಡ್ತಾ ಇರ್ತಾನೆ. ಏನೋ ಆಲ್ರೆಡಿ ಕೀಕಿಯನ್ನ ಅವನಿಗೆ ಗೊತ್ತಿರೋ ರೀತಿ ವೆಲ್ಕಮ್ ಮಾಡ್ತಾ ಇರ್ತಾನೆ. ಆದ್ರೆ ಕೀಕಿ ದೊಡ್ಡದಾಗಿ ಕೇರೆ ಮಾಡಲ್ಲ. ಓಕೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅರಮನೆ ಒಳಗಡೆ ಹೋಗ್ಬಿಡ್ತಾರೆ. ಇವಾಗ ಏನಕ್ಕಾಗಿ ಆ ಸರ್ವೆಂಟ್ಸ್ ಎಲ್ಲ ತುಂಬಾನೇ ಕೋಪವಾಗಿರ್ತಾ ಇದ್ರು, ಜಗಳ ಮಾಡ್ತಾ ಇದ್ರು ಅನ್ನೋ ವಿಷಯವನ್ನ ಡೈರೆಕ್ಟ್ ಆಗಿ ತಗೊಂಡು ಹೋಗಿ ಏಕೆ ಹತ್ರ ಹೇಳ್ತಾನೆ ತನ್ವೀರ್. ಬಿರುಗಾಳಿ ತುಂಬಾನೇ ಸ್ಟ್ರಾಂಗ್ ಆಗ್ತಾ ಇದೆ. ಆದ್ರಿಂದ ಈ ಅರಮನೆಯಲ್ಲಿ ಕೆಲಸ ಮಾಡ್ತಾ ಇರುವ ಸರ್ವೆಂಟ್ಸ್ ಎಲ್ಲರೂ ಅವರವರ ಮನೆಗೆ ಹೋಗ್ಬೇಕು ಅಂತ ಹಠ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಏಕೆ ಕೋಪ ಮಾಡ್ಕೊಂಡು ಏನಕ್ಕೆ ಅವರು ಈ ರೀತಿ ಹಠ ಮಾಡ್ತಾ ಇದ್ದಾರೆ, ಅವರಿಗೆ ಸ್ಯಾಲರಿಯನ್ನ ಡಬಲ್ ಮಾಡಿ ಕೊಡೋದಾಗೆ ಹೇಳಿ ಅಂತ ಹೇಳ್ಬೇಕಾದ್ರೆ, ಇಲ್ಲ ಸರ್ ಟ್ರಿಪಲ್ ಮಾಡಿ ಸ್ಯಾಲರಿಯನ್ನ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಅವರು ಕೇಳ್ತಾ ಇಲ್ಲ, ನಾವು ಎಲ್ಲರೂ ಹೊರಡ್ತೀವಿ ಅಂತ ಹೊರಟು ಬಿಟ್ಟಿದ್ದಾರೆ ಸರ್ ಅಂತ ತನ್ವೀರ್ ಹೇಳ್ಬೇಕಾದ್ರೆ ತುಂಬಾನೇ
ಟೆನ್ಷನ್ ಆದ ಏಕೆ ಇವಾಗ ಏನೋ ಮಾಡೋದು, ಪಾರ್ಟಿ ನಡಿಲೇಬೇಕಲ್ಲ, ಇವಾಗ ಸರ್ವೆಂಟ್ ಇಲ್ಲ ಅಂದ್ರೆ ಏನ್ ಮಾಡೋದು ಅಂತ ಅವರು ಟೆನ್ಷನ್ ಆಗ್ಬೇಕಾದ್ರೆ ಆವಾಗ ತನ್ವೀರ್ ಏನು ವರಿ ಪಡಬೇಡಿ ಸರ್, ನಾನಿದ್ದೀನಲ್ಲ ಎಲ್ಲ ಕೆಲಸವನ್ನು ನಾನೇ ನೋಡ್ಕೋತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಏಕೆ ಸರಿ ಓಕೆ ನೋಡ್ಕೊಳ್ಳಪ್ಪ ಅಂತ ಹೇಳಿ ಕಳಿಸ್ತಾರೆ. ಇವಾಗ ಆ ಜಾಗದಿಂದ ಹೊರಗಡೆ ಬರುವ ತನ್ವೀರ್ ಏನನ್ನ ಮಾಡ್ತಾನೆ ಅಂದ್ರೆ ಕಲ್ಲನ್ ರೀತಿ ಒಂದು ಪೆನ್ನನ್ನ ಆ ಜಾಗದಿಂದ ಕತ್ಕೊಂಡು ಹೋಗೋ ರೀತಿ ತೋರಿಸ್ತಾರೆ. ಸೊ ಒಬ್ಬ ಸಾಹುಕಾರನ ಸುತ್ತ ಇರುವ ಜನರು ಹೇಗೆ ಇರ್ತಾರೆ ಅನ್ನೋದನ್ನ ನಮಗೆ ತೋರಿಸಬೇಕಾದ್ರೆ ಅವತ್ತು ರಾತ್ರಿ ನ್ಯೂಸ್ ಅಲ್ಲಿ ಹೇಳಿದ ರೀತಿನೇ ಬಿರುಗಾಳಿ ಬೀಸೋದಕ್ಕೆ ಶುರು ಆಗ್ಬಿಟ್ಟಿದೆ. ಭಯಂಕರವಾಗಿ ಸಿಡಿಲು ಮಳೆ ಗಾಳಿ ಅಂತ ಬೀಸ್ತಾ ಇರ್ಬೇಕಾದ್ರೆ ಇವಾಗ ಒಳಗಡೆ ತೋರಿಸ್ತಾರೆ. ಎಲ್ಲರೂ ಪಾರ್ಟಿಗೆ ಸೂಪರ್ ಆಗಿ ಡ್ರೆಸ್ಸಸ್ ಅನ್ನ ಮಾಡ್ಕೊಂಡು ಬಂದು ನಿಂತಿರ್ತಾರೆ. ಏಕೆಗಾಗಿ ವೇಟ್ ಮಾಡ್ತಾ ಇರ್ತಾರೆ. ಹಾಗೆ ಎಲ್ಲರೂ ಮಾತಾಡ್ಕೋತಾ ಇರ್ಬೇಕಾದ್ರೆ ಕೆಲವೊಂದು ಮಾತುಗಳು ನಮ್ಮ ಕಿವಿಗೂ ಬೀಳುತ್ತೆ. ಏನಕ್ಕಾಗಿ ಲಾಸ್ಟ್ ಮಿನಿಟ್ ಅಲ್ಲಿ ಮಿನಿಸ್ಟರ್ ಅವರು ಬರ್ಲಿಲ್ಲ ಅಂತ ಕೇಳ್ಬೇಕಾದ್ರೆ ಗೊತ್ತಿಲ್ಲ, ನಮ್ಮ ಏಕೆಯಿಂದ ತುಂಬಾ ಜನರು ಬೆಳೆದಿದ್ದಾರೆ, ಆದ್ರೆ ಅವನಿಗೆ ಒಂದು ಪ್ರಾಬ್ಲಮ್ ಅಂತ ಬಂದಾಗ ಎಲ್ಲರೂ ಅವನನ್ನ ಬಿಟ್ಬಿಟ್ಟು ಕೈ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಏನನ್ನ ಮಾಡೋದು ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಆ ಜಾಗಕ್ಕೆ ಟಿಪ್ ಟಾಪ್ ಆಗಿ ನಮ್ಮ ಏಕೆ ಬರ್ತಾರೆ. ಅಷ್ಟೇ ಎಲ್ಲರೂ ಮೆಸ್ಮರೈಸ್ ಆಗಿ ಬಂದ್ಬಿಟ್ರು ಏಕೆ ಅಂತ ಖುಷಿ ಆಗ್ತಾರೆ. ಎಲ್ಲರೂ ಅವರನ್ನ ಕರೆದು ಬರ್ಡೇ ವಿಶೇಷ ಮಾಡ್ಕೊಂಡು ಸೂಪರ್ ಆಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಆ ರೀತಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾನೆ ಇರ್ಬೇಕಾದ್ರೆ ಆ ಜಾಗಕ್ಕೆ ಸೂಪರ್ ಆಗಿ ಬಂದು ನಿಲ್ತಾಳೆ ಕೀಕಿ, ನಮ್ಮ ರಿಯಾನ್ ಅವನ ಗರ್ಲ್ ಫ್ರೆಂಡ್. ಅವಳು ಬಂದು ಆ ಜಾಗದಲ್ಲಿ ನಿಂತಿದ್ದ ತಕ್ಷಣ ಎಲ್ಲರೂ ಅವಳನ್ನ ನೋಡಿ ಶಾಕ್ ಆಗ್ತಾರೆ, ಫ್ರೀಸ್ ಆಗಿ ಬಿಡ್ತಾರೆ. ಅದರಲ್ಲೂ ಇಂಪಾರ್ಟೆಂಟ್ ಆಗಿ ನಮ್ಮ ಏಕೆ ಹಾಗೆ ಶಾಕ್ ಆಗಿ ಬಾಯಿ ಬಿಟ್ಟು ಅವಳನ್ನ ನೋಡಿ ನಿಂತಿರ್ತಾರೆ. ಅದಕ್ಕೆ ಕಾರಣ ಏನು ಅಂದ್ರೆ ಅವಳು ಹಾಕೊಂಡು ಬಂದಿರುವ ಡ್ರೆಸ್ಸೇ. ಆ ಡ್ರೆಸ್ ಬೇರೆ ಯಾರದು ಅಲ್ಲ, ನಮ್ಮ ಏಕೆ ಅವರ ಹೆಂಡತಿಯವರದ್ದು, ಅಂದ್ರೆ ರಿಯಾನ್ ಅವರ ತಾಯಿಯವರದ್ದು. ಅದನ್ನ ನೋಡಿದ ತಕ್ಷಣ ಒಂದ್ ರೀತಿ ಸ್ಟನ್ ಆಗಿ ನಿಂತ್ಬಿಟ್ಟಿದ್ದಾರೆ. ಈ ಡ್ರೆಸ್ ಅನ್ನೇ ನೀನು ಹಾಕೊಂಡು ಬರ್ಬೇಕು ಅಂತ ರಿಯಾನ್ ಕೇಳ್ಕೊಂಡಿರ್ತಾನೆ ಅನ್ಸುತ್ತೆ. ಆದ್ರಿಂದಾನೇ ಆ ಹುಡುಗಿನ ಆ ಬಟ್ಟೆಯನ್ನೇ ಹಾಕೊಂಡು ಬಂದಿದ್ದಾಳೆ. ಸೊ ಇದನ್ನ ನೋಡಿ ಎಲ್ಲರೂ ಸ್ಟನ್ ಆಗಿ ನಿಂತಿರ್ಬೇಕಾದ್ರೆ, ಇಂಪಾರ್ಟೆಂಟ್ ಆಗಿ ನಮ್ಮ ಏಕೆ ಸ್ಟನ್ ಆಗಿ ನಿಂತಿರ್ಬೇಕಾದ್ರೆ ಆ ಜಾಗದಲ್ಲಿ ಈ ಮೂವಿಯ ಕ್ಯೂರಿಯಾಸಿಟಿ ಇನ್ಕ್ರೀಸ್ ಆಗುತ್ತೆ. ಕರೆಕ್ಟ್ ಆಗಿ ನಮ್ಮ ಏಕೆ ನಿಂತಿರುವ ಜಾಗದ ಮೇಲ್ಗಡೆನೆ ಒಂದು ಚಾನೆಲ್ ಲೇಯರ್ ಇರುತ್ತೆ. ತುಂಬಾನೇ ವೆಯ್ಟ್ ಆಗಿರುವ ತಿಂಗದು ಅದು ಹಾಗೆ ಕಟ್ಟಾಗಿ ಏಕೆ ಅವರ ತಲೆ ಮೇಲೆನೆ ಬೀಳ್ಬೇಕಾದ್ರೆ ಅಲ್ಲಿರೋರು ಅವರನ್ನ ಎಳೆದು ಕಾಪಾಡಿ ಬಿಡ್ತಾರೆ. ಇದನ್ನ ನೋಡಿದ ಎಲ್ಲರಿಗೂ ಶಾಕು. ಈ ರಿಯಾನ್ ಹತ್ತು ಬಿಡ್ತಾನೆ. ಆವಾಗ ಏಕೆ ಏನಿಲ್ಲ ನಾನು ಆರಾಮಾಗಿರ್ತಾ ಇದ್ದೀನಿ, ನನಗೆ ಏನೂ ಆಗಿಲ್ಲ, ದಯವಿಟ್ಟು ಈ ಪಾರ್ಟಿ ಯಾವುದೇ ತರ ಡಿಸ್ಟರ್ಬೆನ್ಸ್ ಆಗ್ಬಾರ್ದು, ಎಲ್ಲರೂ ತುಂಬಾನೇ ಖುಷಿಯಾಗಿರ್ಬೇಕು, ಪಾರ್ಟಿಯನ್ನು ಶುರು ಮಾಡೋನ್ವಾ, ಸ್ಟಾರ್ಟ್ ಮಾಡೋನ್ವಾ ಅಂತ ಹೇಳ್ಬೇಕಾದ್ರೆ ನೆಕ್ಸ್ಟ್ ಸೆಕೆಂಡ್ ದೊಡ್ಡ ಸಿಡಿಲು ಬೀಳುತ್ತೆ. ಆ ಸಿಡಿಲಿನ ಬೆಳಕಲ್ಲಿ ಒಂದು ರೂಪ ಕಾಣಿಸ್ಕೊಳ್ಳುತ್ತೆ. ಅದು ಬೇರೆ ಯಾರು ಇಲ್ಲ, ಈ ಮೂವಿಯ ತುಂಬಾನೇ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆದ ಈ ಮೂವಿಯ ಹೀರೋಯಿನ್ ಮೀರಾ. ಅವರು ಇವಾಗ ಆ ಪಾರ್ಟಿ ಒಳಗಡೆ ಬರ್ಬೇಕಾದ್ರೆ ಅದನ್ನ ನೋಡಿದ ಎಲ್ಲರಿಗೂ ಶಾಕ್. ಯಾರು ಇವರನ್ನ ಇನ್ವೈಟ್ ಮಾಡಿದ್ದು ಅಂತ ಎಲ್ಲರೂ ಗಾಬರಿ ಆಗ್ಬೇಕಾದ್ರೆ ಆ ಜಾಗದಲ್ಲಿ ಏಕೆ ನಾನೇ ಇವರನ್ನ ಇನ್ವೈಟ್ ಮಾಡಿದ್ದು ಅಂತ ಹೇಳ್ತಾರೆ. ಹಾಗೆ ನಮ್ಮ ಮೀರಾ ಹತ್ರ ಬಂದು ನೀವು ಏನಕ್ಕಾಗಿ ಈ ಜಾಗಕ್ಕೆ ಬಂದಿದ್ದೀರಾ ಅನ್ನೋ ವಿಷಯ ನನಗೆ ಗೊತ್ತು, ಆದ್ರೆ ಈ ಪಾರ್ಟಿಗೆ ಬಂದಿರೋ ಬೇರೆ ಯಾರಿಗೂ ಗೊತ್ತಿಲ್ಲ. ಸೊ ಸ್ವಲ್ಪ ಹೊತ್ತು ಕಳೀಲಿ, ನಾನೇ ನಂತರ ಬಂದು ನಿಮಗೆ ಹೇಳ್ತೀನಿ ಅಂತ ಹೇಳ್ಬೇಕಾದ್ರೆ ಏನನ್ನು ಮಾತಾಡ್ತಾ ಇಲ್ಲ ಮೀರಾ. ಹಾಗೆ ಏಕೆಯನ್ನೇ ಗುರಾಯಿಸಿ ನೋಡ್ತಾ ಇರ್ತಾರೆ. ಆವಾಗ ಯಾವಾಗಿನ ತರನು ನಮ್ಮ ಏಕೆಯವರ ಪಿಎ ಹತ್ರ ಬಂದು ನಿಲ್ತಾಳೆ. ಅವಳ ಹತ್ರ ಇವರಿಗೆ ಬೇಕಾಗಿರುವ ಫೆಸಿಲಿಟೀಸ್ ಎಲ್ಲವನ್ನು ಮಾಡಿಕೊಡಿ ಅಂತ ಹೇಳಿ ಕಳಿಸ್ತಾರೆ ಏಕೆ. ನಮ್ಮ ಹೀರೋಯಿನ್ ನನಗೆ ಒಂದು ಕಾಲ್ ಅನ್ನ ಮಾಡ್ಬೇಕು ಅಂತ ಹೇಳ್ಬೇಕಾದ್ರೆ ಅರಮನೆ ಒಳಗಡೆನೆ ಒಂದು ಸ್ಟಡಿ ರೂಮ್ ರೀತಿ ಇರುತ್ತೆ. ಆ ರೂಮ್ ಒಳಗಡೆನೆ ಪಿಎ ಕರ್ಕೊಂಡು ಹೋಗ್ತಾಳೆ. ನಮ್ಮ ಹೀರೋಯಿನ್ ಕಾಲ್ ಅನ್ನ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾರೆ. ಅರಮನೆ ಒಳಗಡೆ ವೈಫೈ ಇಲ್ಲ, ಇಂಟರ್ನೆಟ್ ಕನೆಕ್ಷನ್ ಇಲ್ಲ, ಸೆಲ್ ಫೋನ್ ಸಿಗ್ನಲ್ ಕೂಡ ಇರಲ್ಲ, ಒಂದೇ ಒಂದು ಲ್ಯಾಂಡ್ ಲೈನ್ ಕನೆಕ್ಷನ್ ಮಾತ್ರ ಇರುತ್ತೆ. ಆದ್ರೆ ಇವಾಗ ಆ ಲ್ಯಾಂಡ್ ಲೈನ್ ಕೂಡ ಕೆಲಸ ಮಾಡ್ತಾ ಇಲ್ಲ. ಆದ್ರಿಂದ ನಮ್ಮ ಹೀರೋಯಿನ್ ಅವಳ ಮುಖ ಒಂಥರ ಚೇಂಜ್ ಆಗುತ್ತೆ. ಕಟ್ ಮಾಡಿದ್ರೆ ಏಕೆ ಎಲ್ಲರನ್ನು ಗ್ಯಾದರ್ ಮಾಡ್ತಾರೆ. ಎಲ್ಲರನ್ನು ಡೈನಿಂಗ್ ಟೇಬಲ್ ಅಲ್ಲಿ ಕೂರಿಸಿ ನಿಮ್ಮ ಎಲ್ಲರ ಹತ್ರನೂ ಒಂದು ಇಂಪಾರ್ಟೆಂಟ್ ಆದ ವಿಷಯವನ್ನ ಹೇಳಬೇಕು ಅಂತ ಒಂದು ವಿಷಯವನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಇಂಡಿಯನ್ ಗವರ್ಮೆಂಟ್ ನನ್ನನ್ನು ಒಂದು ಕ್ರಿಮಿನಲ್ ಆಗಿ ಭಾವಿಸಿ ನೋಡ್ತಾ ಇದ್ದಾರೆ. 20,000 ಕೋಟಿಯನ್ನ ಏಮರ್ಸಿದ್ದೀನಿ, ನನ್ನಿಂದ ತುಂಬಾ ಜನರು ಹಾಳೋಗಿದ್ದಾರೆ, ನನ್ನಿಂದ ಇಂಡಿಯನ್ ಎಕಾನಮಿನೇ ಡ್ಯಾಮೇಜ್ ಆಗಿದೆಯಂತೆ. ಆಮೇಲೆ ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದ ಕೆಲಸಗಾರರಲ್ಲಿ 7 ಜನರು ತೀರೋಗ್ಬಿಟ್ಟಿದ್ದಾರಂತೆ, ಸೂಸೈಡ್ ಮಾಡ್ಕೋಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಆವಾಗ ಸಡನ್ ಆಗಿ ಕೀಕಿ ಹುಡುಗಿ 7 ಪೀಪಲ್ಸ್ ಅಲ್ಲ 8 ಪೀಪಲ್ಸ್ ಅಂತ ಹೇಳ್ತಾಳೆ. ಏನು ಅಂತ ಏಕೆ ಕೇಳ್ಬೇಕಾದ್ರೆ ಆವಾಗ ಮೇಲೆದ್ದು ನಿಂತು ಇಲ್ಲ 8ನೇದಾಗಿ ಒಂದು ಹುಡುಗಿ ತೀರೋಗಿದ್ದಾರೆ, ಅವರ ಹೆಸರು ಕೂಡ ದೀಪಿಕಾ ಚೆಲ್ಲಂ ಅಂತ ಹುಡುಗಿ ಹೇಳ್ಬೇಕಾದ್ರೆ ಎಲ್ಲರೂ ಅವಳನ್ನ ಗುರಾಯಿಸಿ ನೋಡ್ತಾರೆ. ಅಷ್ಟೇ ಹುಡುಗಿ ಸೈಲೆಂಟ್ ಆಗಿ ಕೂತ್ಕೋಬಿಡ್ತಾಳೆ. ಆವಾಗ ಏಕೆ ಹೌದು 8 ಜನರು ತೀರೋಗಿದ್ದಾರೆ, ಆದ್ರೆ ಇದನ್ನೆಲ್ಲ ನಾನು ಏನಕ್ಕಾಗಿ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಮ್ಮ ಗವರ್ಮೆಂಟ್ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ನಾನು ನಮ್ಮ ಇಂಡಿಯಾನ ಬೇರೆ ರೇಂಜ್ ಗೆ ತಗೊಂಡು ಹೋಗ್ಬೇಕು ಅಂತಾನೆ ತುಂಬಾ ಬಿಸ್ನೆಸ್ ಗಳನ್ನ ಮಾಡಿದೆ, ಆದ್ರೆ ನನ್ನ ಕೆಟ್ಟ ಸಮಯ ಎಲ್ಲ ಬಿಸ್ನೆಸ್ ಫೇಲಿಯರ್ ಆಗೋಯ್ತು. ಆದ್ರೆ ಈ ಸಮಯದಲ್ಲಿ ನನ್ನ ಬರ್ಡೇ ದಿನವಾದ ಇವತ್ತು ಒಂದು ಡಿಸಿಷನ್ ಅನ್ನ ನಾನು ತಗೊಂಡಿದ್ದೀನಿ. ಇದ್ರ ಮೇಲೆ ನಾನು ಎಲ್ಲಿಗೂ ಓಡಿ ಹೋಗಲ್ಲ, ನಾನು ಇಂಡಿಯಾ ಹತ್ರ ಸರೆಂಡರ್ ಆಗ್ತೀನಿ. ಅದು ಮಾತ್ರ ಇಲ್ಲ, ನನ್ನ ಟೋಟಲ್ ಆಸ್ತಿ ಪಾಸ್ತಿ ಎಲ್ಲವನ್ನು ಇಂಡಿಯಾಗೆ ಕೊಟ್ಬಿಡ್ತೀನಿ ಅಂತ ಹೇಳಿದ ತಕ್ಷಣ ಆ ಟೇಬಲ್ ಅಲ್ಲಿ ಕೂತಿರೋರು ಎಲ್ಲರೂ ಶಾಕ್ ಆಗಿ ಬಿಡ್ತಾರೆ. ಇದಕ್ಕೆ ಶಾಕ್ ಆದ್ರೆ ಹೇಗೆ, ಇನ್ನ ನಾನು ಟ್ವಿಸ್ಟ್ ಅನ್ನ ಕೊಡ್ತೀನಿ ನೋಡಿ. ನಾನು ಸರೆಂಡರ್ ಆಗ್ತೀನಿ ಅಂತ ಹೇಳಿದಕ್ಕಾಗೆ ನನ್ನನ್ನು ಅರೆಸ್ಟ್ ಮಾಡಿ ಇಂಡಿಯಾಗೆ ಕರ್ಕೊಂಡು ಹೋಗೋದಕ್ಕಾಗೆ ಇವರು ಬಂದಿದ್ದಾರೆ ಅಂತ ನಮ್ಮ ಹೀರೋಯಿನ್ ಕಡೆ ಕೈಯನ್ನ ತೋರಿಸಿ ಮೀರಾ ಫ್ರಮ್ ಸಿಬಿಐ ಅಂತ ಇಂಟ್ರೋ ಕೊಡ್ತಾರೆ. ಈ ಜಾಗದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ಟ್ವಿಸ್ಟ್ ಅನ್ನ ಕೊಡ್ಬೇಕಾದ್ರೆ ಎಲ್ಲರೂ ಇದನ್ನ ಕೇಳಿ ಶಾಕ್ ಆಗ್ತಾರೆ. ಆವಾಗ ಜಿಮ್ಮಿ ಅದು ಹೇಗೆ ಇಂಡಿಯನ್ ಆಫೀಸರ್ ಸ್ಕಾಟ್ಲ್ಯಾಂಡ್ ಗೆ ಬಂದು ನಿನ್ನನ್ನು ಅರೆಸ್ಟ್ ಮಾಡೋಕೆ ಆಗುತ್ತೆ ಅಂತ ಕೇಳ್ಬೇಕಾದ್ರೆ ಹೌದು ಇಂಡಿಯನ್ ಆಫೀಸರ್ ಇಲ್ಲಿಗೆ ಬಂದು ಅರೆಸ್ಟ್ ಮಾಡೋಕೆ ಆಗಲ್ಲ, ಆದ್ರಿಂದಾನೇ ಸ್ಕಾಟ್ಲ್ಯಾಂಡಿನ 2 ಏಜೆಂಟ್ಸ್ ಬರೋದಾಗಿತ್ತು, ಆದ್ರೆ ಹೊರಗಡೆ ಸಿಡಿಲು ಮಳೆ ಜೋರಾಗಿರೋದ್ರಿಂದ ಅವರ ಕೈಯಲ್ಲಿ ಬರೋಕೆ ಆಗ್ಲಿಲ್ಲ. ಇವಾಗ ಸದ್ಯಕ್ಕೆ ನಮ್ಮ ಜೊತೆ ಇರೋದು ಮೀರಾ ಮಾತ್ರಾಣಿ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳುವ ಎಲ್ಲರ ಮುಖದಲ್ಲೂ ಒಂದೊಂದು ಕತೆ ಹೋಗ್ತಾ ಇರುತ್ತೆ. ಹಾಗೆ ಸೈಲೆಂಟ್ ಆಗ್ಬಿಡ್ತಾರೆ. ಆದ್ರೂ
ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ಎದ್ದು ಬಂದು, ದೊಡ್ಡ ವ್ಯಕ್ತಿ ಕಣಪ್ಪ ನೀನು, ಖಂಡಿತ ಈ ಭೂಮಿ ನಿನ್ನನ್ನು ಅರ್ಥ ಮಾಡ್ಕೊಳ್ಳುತ್ತೆ ಬೇಗಾನೆ ಅಂತ ಹೇಳಿ ಮಾತಾಡ್ತಾನೆ ಇರ್ಬೇಕಾದ್ರೆ ಈ ಜಾಗದಲ್ಲಿ ಸಡನ್ ಆಗಿ ಏನಾಗುತ್ತೆ ಅಂದ್ರೆ ಪವರ್ ಕಟ್ ಆಗುತ್ತೆ. ಏನಿದು ಪವರ್ ಕಟ್ ಆಗ್ಬಿಟ್ಟಿದೆ, ಏನಾದ್ರೂ ಆಗುತ್ತಾ ಅಂತ ನಾವು ನೋಡ್ತಾ ಇರ್ಬೇಕಾದ್ರೆ ಈ ಕೆಲಸವನ್ನ ಮಾಡಿರೋದು ಬೇರೆ ಯಾರು ಇಲ್ಲ, ಈ ತನ್ವೀರೇ. ನಮ್ಮ ಏಕೆಗೆ ಒಂದು ದೊಡ್ಡ ಬರ್ಡೇ ಕೇಕ್ ಅನ್ನು ತಂದು ಟೇಬಲ್ ಮೇಲೆ ಮಡಗಬೇಕಾದ್ರೆ ನೆಕ್ಸ್ಟ್ ಸೆಕೆಂಡ್ ಪವರ್ ಬರುತ್ತೆ. ಏಕೇನು ಕೇಕ್ ಅನ್ನ ಕಟ್ ಮಾಡ್ತಾರೆ, ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ, ಆ ಪಾರ್ಟಿಯನ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಆ ರೀತಿ ಸೆಲೆಬ್ರೇಟ್ ಮಾಡ್ತಾನೆ ಇರ್ಬೇಕಾದ್ರೆ ಈ ಜಾಗದಲ್ಲಿ ಈ ಮೂವಿ ಇಂಟ್ರೆಸ್ಟಿಂಗ್ ಇನ್ನವೇ ಜಾಸ್ತಿ ಆಗುತ್ತೆ. ಝಾರಾ ಅಂತ ಹೀಲರ್ ಲೇಡಿ ಇದ್ದಾರೆ ಅಲ್ವಾ, ಅವರು ಯಾವಾಗ್ಲೂ ಅವರ ಕೈಯಲ್ಲಿ ಒಂದು ನಾಯಿ ಮರಿಯನ್ನ ಮಡಗಿರ್ತಾರೆ. ಆ ನಾಯಿ ಮರಿ ಇವಾಗ ಸತ್ತು ಬಿದ್ದಿದೆ. ಡಾಕ್ಟರ್ ಬಂದು ಚೆಕ್ ಮಾಡಿ ನೋಡ್ತಾ ಇರ್ತಾರೆ, ಯಾರಿಗೂ ಏನುವೇ ಅರ್ಥ ಆಗ್ತಾ ಇಲ್ಲ, ಚೆನ್ನಾಗಿರ್ದಿದ್ದ ನಾಯಿ ಇವಾಗ ಹೇಗೆ ಸಡನ್ ಆಗಿ ಸತ್ತೋಯ್ತು ಅಂತ ಅರ್ಥನೇ ಆಗ್ತಾ ಇಲ್ಲ. ಆವಾಗಲೇ ಡಾಕ್ಟರ್ ಮೇ ಬಿ ಈ ತಟ್ಟೆಯಲ್ಲಿದ್ದ ಆಲ್ಕೋಹಾಲ್ ಅನ್ನ ಇದು ಕುಡ್ದಿರ್ಬೇಕು, ಆದ್ರಿಂದ ಕೂಡ ಪಾಯ್ಸನ್ ಆಗಿ ಈ ನಾಯಿ ಮರಿ ತೀರೋಗಿರ್ಬೋದು ಅಂತ ಹೇಳ್ಬೇಕಾದ್ರೆ ಆ ಪಾರ್ಟಿ ಹಾಗೆ ಕೊಲಾಪ್ಸ್ ಆಗೋದಕ್ಕೆ ಶುರುವಾಗುತ್ತೆ. ಆವಾಗ ನಮ್ಮ ಹೀರೋಯಿನ್ ಮೀರಾವನ್ನೇ ತೋರಿಸ್ತಾರೆ. ಅವರಿಗೆ ಏನಾಯ್ತು ಅಂತ ಗೊತ್ತಿಲ್ಲ, ಸಡನ್ ಆಗಿ ಅವರಿಗೆ ತಲೆ ತಿರುಗೋ ರೀತಿ ಫೀಲ್ ಆಗ್ತಾ ಇದೆ. ಎದ್ದು ಸೆಲಿನ್ ರೂಮಿಗೆ ಹೋಗ್ತಾರೆ. ಮೇ ಬಿ ನಮ್ಮ ಹೀರೋಯಿನ್ ಆಲ್ಕೋಹಾಲ್ ಅನ್ನು ಕುಡಿದು ಬಿಟ್ಟಿದ್ದಾರೋ ಏನೋ ಅಂತ ಯೋಚನೆ ಮಾಡ್ತೀವಿ ನಾವು. ಅದೇ ತರ ನಮ್ಮ ಹೀರೋಯಿನ್ ಅನ್ಕಾನ್ಶಿಯಸ್ ಆಗಿ ಹಾಗೆ ಸೋಫಾದಲ್ಲಿ ಬಿದ್ದೋಗ್ತಾರೆ. ಕಟ್ ಮಾಡಿದ್ರೆ ಏಕೆ ಅವರ PA ಕೆ ಹುಡುಗಿಯನ್ನೇ ನಮಗೆ ತೋರಿಸ್ತಾರೆ. ಅವಳಿಗೇನೆ ಆ ನಾಯಿ ಮರಿಯನ್ನ ಊತಾಕುವ ಕೆಲಸವನ್ನ ಕೊಟ್ಟಿರ್ತಾರೆ. ಅವಳು ಊತಾಕ್ಬೇಕಾದ್ರೆ ಒಂದು ವಿಷಯವನ್ನ ಹೇಳ್ಕೊಂಡೇ ಊತಾಕ್ತಾ ಇರ್ತಾಳೆ. ಪರವಾಗಿಲ್ಲ, ನೀನಾದ್ರೂ ಈ ಮನುಷ್ಯರು ಇಲ್ದೇ ಇರೋ ಜಾಗದಲ್ಲಿ ಹೋಗಿ ನೆಮ್ಮದಿಯಾಗಿರೋ ಅನ್ನೋ ತರ ಹೇಳಿನೇ ಊತಾಕ್ತಾ ಇರ್ತಾಳೆ. ಇದನ್ನ ನೋಡ್ಬೇಕಾದ್ರೆ ಇವಳಿಗೆ ಇಷ್ಟ ಇಲ್ಲದೇನೆ ಈ ಜಾಗದಲ್ಲಿ ಕೆಲಸಕ್ಕಾಗಿ ಇರ್ತಾ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಹಾಗೆ ಕಟ್ ಮಾಡಿ ಒಳಗಡೆ ಇರುವ ಡಾಕ್ಟರ್ ಫ್ಯಾಮಿಲಿಯನ್ನೇ ತೋರಿಸ್ತಾರೆ. ಏಕೆ ಹೇಳಿದ ಅನೌನ್ಸ್ಮೆಂಟ್ ಅನ್ನ ಕೇಳಿ ಇವರೇನೆ ತುಂಬಾನೇ ಶಾಕ್ ಆಗಿರೋದು. ಅದಕ್ಕೆ ಕಾರಣ ಏನು ಅಂದ್ರೆ ಏಕೆ ನಾಳೆ ಇಂಡಿಯನ್ ಗವರ್ಮೆಂಟ್ ಗೆ ಅವರ ಆಸ್ತಿ ಪಾಸ್ತಿ ಎಲ್ಲವನ್ನು ಸೆಟಲ್ ಮಾಡ್ತಾ ಇದ್ದಾರೆ, ಕೊಟ್ಬಿಡ್ತಾ ಇದ್ದಾರೆ. ಸೊ ಇವರಿಗೆ ಏಕೆ ತಕೊಟ್ಟಿರುವ ಮನೆನೋ ಆ ಗವರ್ಮೆಂಟ್ ಗೆ ಸೇರ್ಬಿಟ್ರೆ ಆಮೇಲೆ ಇವರಿಗೆ ಏನುವೇ ಇಲ್ಲ. ಆದ್ರಿಂದಾನೇ ನೂರು ತುಂಬಾನೇ ಟೆನ್ಷನ್ ಆಗಿರ್ತಾ ಇದ್ದಾರೆ. ಹಾಗೆ ಟೆನ್ಷನ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಮಾತನ್ನ ಹೇಳ್ಬಿಡ್ತಾ ಇದ್ದಾರೆ ನೂರ. ಒಂದು ಸಾರಿ ಆದ್ರೂ ಗಂಡಸಾಗಿ ಬಿಹೇವ್ ಮಾಡಿ, ನೀವು ಲಾಯಕ್ ಆಗಿದ್ದಿದ್ರೆ ನಾನು ಯಾಕೆ ಏಕೆ ಹತ್ರ ತಲೆ ತಗ್ಗಿ ಹೋಗ್ಬೇಕಾಗಿತ್ತು ಅಂತ ಹೇಳ್ಬೇಕಾದ್ರೆ ಡಾಕ್ಟರ್ ಗೆ ಟೆನ್ಷನ್ ಆಗ್ಬಿಡುತ್ತೆ. ಅವಳನ್ನ ಒಡೆಯೋಣ ಅಂತ ಹೋಗ್ಬೇಕಾದ್ರೆ ಆವಾಗ ಸಡನ್ ಆಗಿ ಆ ಜಾಗಕ್ಕೆ ಮಗ ಬಂದ್ಬಿಡ್ತಾನೆ. ಈ ಗಂಡಸ್ತನವನ್ನೆಲ್ಲ ತಾಯಿ ಹತ್ರ ಮಾತ್ರ ನೀನು ತೋರ್ಸು, ಅವರ ಹತ್ರ ತೋರ್ಸ್ಬಿಡ್ಬೇಡ ಅನ್ನೋ ತರ ಹೇಳ್ಬೇಕಾದ್ರೆ ತುಂಬಾನೇ ಕೋಪ ಮಾಡ್ಕೊಂಡು ಆ ಜಾಗವನ್ನೇ ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ ಡಾಕ್ಟರ್. ಹಾಗೆ ಕಟ್ ಮಾಡಿ ಜಿಮ್ಮಿಯನ್ನೇ ತೋರಿಸ್ತಾರೆ. ಅವನು ಏನೇ ನಮ್ಮ ಏಕೆಗೆ ಬಾಮೈನಾಗಿದ್ರು ಕೂಡ ಅವರ ಮಗನ ಹತ್ರ ತುಂಬಾನೇ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾನೆ. ನಾನು ಹೇಳೋದೆಲ್ಲ ಅರ್ಥ ಆಗ್ತಾ ಇದೆ ಅಲ್ವಾ, ನಿಜವನ್ನ ತಿಳ್ಕೋ, ನಿಮ್ಮ ತಂದೆಯವರ ನಿಜ ಮುಖವನ್ನ ತಿಳ್ಕೋ ಅನ್ನೋ ತರ ಹೇಳಿ ಈ ಹುಡುಗನನ್ನ ತುಂಬಾನೇ ಕನ್ಫ್ಯೂಸ್ ಮಾಡ್ತಾ ಇರ್ತಾನೆ. ನೋಡಿದ್ರೆ ಒಬ್ಬ ದೊಡ್ಡ ಸಾಹುಕಾರ, ಅವನ ದಯದಿಂದಾನೇ ಬದುಕ್ತಾ ಇರುವ ಇವರೆಲ್ಲ ಹಿಂದ್ಗಡೆ ಹೇಗಿರ್ತಾರೆ ಅನ್ನೋದನ್ನ ನಮಗೆ ಕನ್ವೆ ಮಾಡ್ತಾ ಇದ್ದಾರೆ. ಈ ಕಡೆ ಲಿಸಾ ಮತ್ತೆ ಶಾಶಾಲನ್ನ ನಮಗೆ ತೋರಿಸ್ತಾರೆ. ಈ ಶಾಶಾ ಲಿಸಾ ಅವಳ ಕತ್ತಲ್ಲಿರುವ ಡೈಮಂಡ್ ನೆಕ್ಲೆಸ್ ಅನ್ನೇ ನೋಡ್ತಾ ಇದ್ದಾಳೆ. ಇವಾಗ್ಲೂ ಕೊಟ್ರು, ನಿನಗ ಕೊಟ್ರು ಈ ಡೈಮಂಡ್ ನೆಕ್ಲೆಸ್ ಅನ್ನ ಅಂತ ಕೇಳ್ಕೊಂಡೆ ಆ ನೆಕ್ಲೆಸ್ ಅನ್ನೇ ನೋಡ್ತಾ ಇರ್ತಾಳೆ. ಇವಾಗ ಮಾತ್ರ ಅವರ ಆಸ್ತಿ ಎಲ್ಲವನ್ನು ಗೌರ್ಮೆಂಟ್ ಗೆ ಕೊಟ್ಬಿಟ್ರೆ ಆಮೇಲೆ ನನ್ನ ಸ್ಕೂಲ್ ಫೀಸ್ ಅನ್ನ ಯಾರು ಕಟ್ತಾರೆ, ಯಾರು ಪೇ ಮಾಡ್ತಾರೆ ಅಂತ ಅಳೋದಕ್ಕೆ ಶುರು ಮಾಡ್ತಾಳೆ ಹುಡುಗಿ. ಇದನ್ನ ಕೇಳಿದ ಲಿಸಾ ಅವಳಿಗೂ ಭಯ ಇರ್ತಾ ಇದೆ. ಆದ್ರೂ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಏನಕ್ಕೂ ಹೆದರ್ಕೋಬೇಡ, ಕೋರ್ಟ್ ಅಲ್ಲಿ ಖಂಡಿತ ಅವರು ಇನ್ನೋಸೆಂಟ್ ಅಂತ ಪ್ರೂವ್ ಆಗ್ಬಿಟ್ರೆ ಅವರ ಹಣ ಎಲ್ಲವೇ ಅವರಿಗೆ ರಿಟರ್ನ್ ಬಂದ್ಬಿಡುತ್ತೆ ಅಂತ ಇವರಿಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಈ ಫ್ಯಾಮಿಲಿಯನ್ನು ಸೇರಿದವ್ರು ಮಾತ್ರನೇ ಈ ರೀತಿ ಇರ್ತಾ ಇದ್ದಾರೆ ಅಂತ ನೋಡಿದ್ರೆ ಇವಾಗ ಹೊಸದಾಗಿ ಬಂದಿರುವ ಕೀಕಿ ಕೂಡ ರಿಯಾನ್ ಅವನ ಗರ್ಲ್ ಫ್ರೆಂಡ್. ಆ ಹುಡುಗಿ ಕೂಡ ಈ ಮನೆಯಲ್ಲಿ ಒಂದ್ ರೀತಿ ಡೌಟ್ಫುಲ್ ಆಗಿ ಸುತ್ತಾಡ್ತಾ ಇರ್ತಾಳೆ. ಅದು ಸಾಕಾಗಲ್ಲ ಅಂತ ಅವಳ ಹಿಂದೆನೆ ಈ ತನ್ವೀರ್ ಮ್ಯಾನೇಜರ್ ಇದ್ದಾನೆ ಅಲ್ಲ, ಅವನು ತುಂಬಾ ಕ್ಲೋಸ್ ಆಗಿ ಈ ಹುಡುಗಿಯನ್ನ ಫಾಲೋ ಮಾಡ್ತಾ ಇರ್ತಾನೆ. ಸೊ ಹೀಗಾಗಿ ಆವತ್ತಿನ ರಾತ್ರಿ ಪಾರ್ಟಿ ಕೊಲಾಪ್ಸ್ ಆಗ್ಬೇಕಾದ್ರೆ ನಮ್ಮ ಹೀರೋಯಿನ್ ಅನ್ನೇ ಇವಾಗ ನಮಗೆ ತೋರಿಸ್ತಾರೆ. ಕಣ್ಬಿಟ್ಟು ನೋಡಿದ್ರೆ ಮುಂದೆನೆ ಏಕೆ ಕೂತಿದ್ದಾರೆ, ಆ ಜಾಗದಲ್ಲಿ ಝಾರಾನು ಇದ್ದಾರೆ. ಏನು ಮೀರಾ ಎಚ್ಚರಿ ಆಗ್ಬಿಟ್ಟಿದ್ದೀರಾ, ಏನಾಯ್ತು ನಿಮಗೆ, ಏನ್ ಕಷ್ಟ ಅಂತ ನೀರೆಲ್ಲ ಕೊಟ್ಟು ಎಬ್ಬಿಸ್ಬೇಕಾದ್ರೆ ಸ್ವಲ್ಪ ಹೊತ್ತಲ್ಲಿ ಆ ಜಾಗದಿಂದ ಝಾರಾ ಹೊರಟೋಗ್ಬಿಡ್ತಾರೆ. ಆಮೇಲೆ ಆ ಜಾಗದಲ್ಲಿ ಕೂತು ನಮ್ಮ ಹೀರೋಯಿನ್ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ತನ್ನ ಬಗ್ಗೆ ತುಂಬಾ ವಿಷಯಗಳನ್ನ ನಮ್ಮ ಮೀರಾ ಹತ್ರ ಶೇರ್ ಮಾಡ್ಕೋತಾರೆ. ತಾನು ಎಷ್ಟು ಕಷ್ಟಪಟ್ಟು ಇಂತಹ ಪೊಸಿಷನ್ ಗೆ ಬಂದಿದ್ದು, ಸೊ ಇವಾಗ ನೀವು ನನ್ನನ್ನು ಅರೆಸ್ಟ್ ಮಾಡೋದಕ್ಕಾಗಿ ಬಂದಿದ್ದೀರಾ, ಆದ್ರೆ ನಾನು ಯಾವಾಗ್ಲೂ ಕ್ರಿಮಿನಲ್ ಆಗಿ ಇರೋದಕ್ಕೆ ಚಾನ್ಸೇ ಇಲ್ಲ, ನಾನು ತುಂಬಾ ಒಳ್ಳೆಯವನು, ಆದ್ರಿಂದಾನೇ ನಾನೇ ನಿಮ್ಮ ಹತ್ರ ಸರೆಂಡರ್ ಆಗ್ಬಿಡ್ತೀನಿ, ಏನು ಅರ್ಥ ಆಗ್ತಾ ಇದೆಯಾ ಅಂತ ಇವರ ಸೈಡ್ ಅಲ್ಲಿ ಇರುವ ನ್ಯಾಯಗಳನ್ನ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಹಾಗೆ ಅವರನ್ನೇ ಫ್ರೀಸ್ ಆಗಿ ನೋಡ್ತಾ ಇರ್ತಾರೆ. ಏನುವೇ ಉತ್ತರವನ್ನ ಕೊಡ್ತಾ ಇಲ್ಲ. ಸರಿ ಓಕೆ ಮೇಡಮ್, ನಾನು ಕೆಳಗಡೆ ಇರ್ತೀನಿ, ನೀವು ಬಂದ್ಬಿಡಿ ಅಂತ ಹೇಳ್ಬಿಟ್ಟು ನಮ್ಮ ಏಕೆ ಕೆಳಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಹೊತ್ತಲ್ಲೇ ಭಯಂಕರವಾದ ಸದ್ದೆಲ್ಲ ಪಾರ್ಟಿ ಹಾಲಿಂದ ಕೇಳಿಸುತ್ತೆ. ಏನು ಅಂತ ಗಾಬರಿಯಾಗಿ ಕೆಳಗಡೆ ಓಡಿ ಬಂದು ನೋಡ್ಬೇಕಾದ್ರೆ ರಿಯಾನ್ ಹುಡುಗ ಇದ್ದಾನೆ ಅಲ್ಲ, ತನ್ನ ತಂದೆ ಅಂತ ಕೂಡ ನೋಡ್ದೆ ಅವರ ತಂದೆ ಮೂಗಿಗೆನೆ ಪಂಚ್ ಮಾಡಿ ಬಿಟ್ಬಿಟ್ಟಿದ್ದಾನೆ. ಅದಕ್ಕೆ ಕಾರಣ ಬೇರೆ ಯಾರು ಇಲ್ಲ, ಆ ಮಾಮ ಹುಡುಗ ಜಿಮ್ಮಿನೇ. ಆ ರಿಯಾನ್ ಹುಡುಗನಿಗೆ ಜಾಕಿ ಹತ್ಸಿ ಕಳ್ಸ್ಬಿಟ್ಟಿದ್ದಾನೆ. ಹುಡುಗನು ಅದೇ ತರ ಇಷ್ಟು ದಿನ ಇದ್ದ ಕೋಪವನ್ನ ಅವರ ತಂದೆ ಮೇಲೆ ತೋರ್ಸ್ಬೇಕಾದ್ರೆ ಅವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇದೆ. ಅದು ಸಾಕಾಗಲ್ಲ ಅಂತ ಈ ಹುಡುಗ ಬೇರೆ ಕ್ಯಾಮ್ರಾ ತಗೊಂಡು ಎಲ್ಲವನ್ನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾನೆ. ಆದ್ರಿಂದ ಟೆನ್ಷನ್ ಆದ ಏಕೆ ಸಿಕ್ಕಾಪಟ್ಟೆ ಜೋರಾಗಿ ಬೊಯ್ಯೋದಕ್ಕೆ ಶುರು ಮಾಡ್ತಾರೆ. ಆವಾಗ ಅಲ್ಲಿಗೆ ಬಂದ ಡಾಕ್ಟರ್ ನನ್ನ ಮಗನ ಹತ್ರ ನೀನು ಜೋರಾಗಿ ಮಾತಾಡಬೇಡ, ಅವನನ್ನ ಕಂಟ್ರೋಲ್ ಮಾಡೋದು ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ಕ್ಯಾಮ್ರಾವನ್ನ ತಗೊಂಡು ಸೈಡ್ಗೆ ಮಡಗೋ ಅಂತ ಹುಡುಗನ ಹತ್ರ ಕಿರ್ಚ್ಬಿಟ್ಟು ಈ ಕಡೆ ಬರ್ಬೇಕಾದ್ರೆ ಆ ಜಾಗವೇ ಒಂದ್ ರೀತಿ ಗಲಾಟಿ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಆ ಸಮಯ ಅಂತ ನೋಡಿ ಕರೆಕ್ಟ್ ಆಗಿ ಪವರ್ ಕಟ್ ಬೇರೆ ಆಗ್ಬಿಡುತ್ತೆ. ಸರಿಯಾಗಿ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಏಕೆ ಏನಾಯ್ತು, ಯಾರಾದ್ರೂ ಹೋಗಿ ನೋಡಿ ಬೇಗ ಅಂತ ಜೋರಾಗಿ ಕಿರ್ಚ್ತಾ ಇರ್ಬೇಕಾದ್ರೆ ಆವಾಗ ಮ್ಯಾನೇಜರ್ ತನ್ವೀರ್ ಸರ್ ನಾನು ಹೋಗಿ ನೋಡ್ತೀನಿ ಅಂತ ಅವನು ಹೊರಗೆ
ಹೊರಗಡೆ ಹೋಗ್ಬಿಡ್ತಾನೆ. ಇವಾಗ ಒಳಗಡೆನೆ ತೋರಿಸ್ತಾರೆ. ಏಕೆಗೆ ಟೆನ್ಷನ್ ತಲೆಗೆ ಹತ್ಬಿಟ್ಟಿದೆ. ಈ ಜಾಗದಲ್ಲಿ ಈ ಜಿಮ್ಮಿ ಬಂದು ಸಮಾಧಾನ ಮಾಡ್ತೀನಿ ಅಂತ ಹೇಳಿ ಏಕೆವನ್ನ ಕೂಲ್ ಡೌನ್ ಮಾಡೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ಆವಾಗ ಏಕೆ, ಲೋ ನೀನು ಒಂದು ಸರ್ಪ ಅಂತ ನನಗೆ ಗೊತ್ತು, ನೀನು ಒಂದು ಹಾವು, ನೀನು ನನ್ನ ಪಕ್ಕದಲ್ಲೇ ಬರಬೇಡ, ಎಲ್ಲದಕ್ಕೂ ಕಾರಣ ನೀನೇ ಅಂತ ನನಗೆ ಗೊತ್ತು ಅಂತ ಅವನಿಗೆ ಬೈತಾ ಇರ್ತಾರೆ. ಸರಿ ಅಂತ ನೂರಿದ್ದಾರೆ ಅಲ್ವಾ, ಅವರು ಬಂದು ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಎಲ್ಲರನ್ನು ಹಿಡಿದು ತಳ್ಬಿಡ್ತಾ ಇದ್ದಾರೆ. ನನ್ನನ್ನ ಬಿಡಿ ರಕ್ತವನ್ನ ಹೀರುವ ರಾಕ್ಷಸರೇ, ನನ್ನನ್ನು ಒಬ್ಬೊಂಟಿಯಾಗಿ ಬಿಡಿ, ನನಗೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ರಕ್ತವನ್ನ ಹೀರುವ ರಾಕ್ಷಸರೇ ಅನ್ನೋದನ್ನ ಕೇಳ್ಬೇಕಾದ್ರೆ ಇದರಿಂದಾನೇ ನಮಗೆ ಗೊತ್ತಾಗ್ತಾ ಇದೆ ಆಲ್ರೆಡಿ ಏಕೆಗೆ ಇವ್ರಗಳ ಬಗ್ಗೆ ಒಬ್ಬೊಬ್ಬರ ಬಗ್ಗೆನೂ ಡೀಟೇಲ್ಡ್ ಆಗಿ ಗೊತ್ತಿದೆ ಅಂತ. ಏನಕ್ಕಾಗಿ ಇವರೆಲ್ಲ ಏಕೆ ಜೊತೆ ಇದ್ದಾರೆ ಅಂತ ಅವರಿಗೇನೆ ಗೊತ್ತಿದೆ. ಸೊ ಆದ್ರಿಂದ ಸಿಕ್ಕಾಪಟ್ಟೆ ಕೋಪದಿಂದ ಅಲ್ಲಿಂದ ಹೊರಟೋಗ್ತಾರೆ ಏಕೆ ಹೊರಗಡೆ. ಆವಾಗ ಹಿಂದೆನೆ ನಮ್ಮ ಹೀರೋಯಿನ್ ಓಡಿ ಹೋಗ್ತಾರೆ. ಏಕೆ ನಿಂತ್ಕೊಳ್ಳಿ ಅಂತ ಓಡಿ ಹೋಗ್ತಾನೆ ಇರ್ಬೇಕಾದ್ರೆ ಅವಾಗ ಸಡನ್ ಆಗಿ ನಮ್ಮ ಹೀರೋಯಿನ್ ತಲೆಗೇನೆ ಯಾರೋ ಹಿಂದೆಯಿಂದ ಹೊಡಿತಾರೆ. ಅಷ್ಟೇ ತಲೆ ತಿರುಗೋಗಿ ನಮ್ಮ ಹೀರೋಯಿನ್ ಕೆಳಗಡೆ ಬಿದ್ದೋಗ್ತಾರೆ. ಇವಾಗ ಅರ್ಧೆ ನಿಶೆಯಲ್ಲಿ ಎಚ್ಚರಿಯಾಗಿ ಕಂಡ್ಬಿಟ್ಟು ನಮ್ಮ ಹೀರೋಯಿನ್ ಎದ್ದೇಳ್ಬೇಕಾದ್ರೆ ಎಲ್ಲರೂ ಕಿರ್ಚ್ಕೊಂಡು ಎಲ್ಲಿಗೋ ಓಡಿ ಹೋಗ್ತಾ ಇರ್ತಾರೆ. ಏಕೆ ಅಂತ ಕಿರ್ಚ್ಕೊಂಡು ಓಡಿ ಹೋಗ್ತಾ ಇರ್ತಾರೆ. ಏನು ಅಂತ ನೋಡಿದ್ರೆ ಆ ಬೆಟ್ಟದ ಟಾಪ್ ಇಂದ ಕೆಳಗಡೆ ಬಿದ್ದು ಏಕೆ ತೀರೋಗ್ಬಿಟ್ಟಿದ್ದಾರೆ. ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ನಮ್ಮ ಹೀರೋಯಿನ್ ಓಡಿ ಹೋಗಿ ನೋಡ್ತಾರೆ. ಎಲ್ಲರೂ ನೋಡ್ತಾ ಇರ್ತಾರೆ. ಏನಾಯ್ತು ಅಂತ ಕೇಳ್ಬೇಕಾದ್ರೆ ನಮ್ಮ ಏಕೆ ಇದ್ದಾರಲ್ಲ ಬೆಟ್ಟದ ಟಾಪ್ ಇಂದ ಕೆಳಗಡೆ ಜಂಪ್ ಮಾಡಿ ಸೂಸೈಡ್ ಮಾಡ್ಕೊಬಿಟ್ಟಿದ್ದಾರೆ. ಥೆರಪಿಸ್ಟ್ ಜಾರಾ ಇದ್ದಾರಲ್ಲ ಅವರೇ ಬಾಲ್ಕನಿಯಿಂದ ನೋಡಿದ್ದಾರೆ. ಅದನ್ನ ಏಕೆ ಜಂಪ್ ಮಾಡಿ ಬಿಟ್ಬಿಟ್ಟಿದ್ದಾರೆ, ಜಿಗಿದ್ ಬಿಟ್ಟಿದ್ದಾರೆ, ನಿಗರ್ಕೋಬಿಟ್ಟವ್ರೆ ಅಂತ ಹೇಳ್ಬೇಕಾದ್ರೆ ಫಟ್ ಅಂತ ನಮ್ಮ ಹೀರೋಯಿನ್, ಲೋ ತಮ್ಮ ನಿನ್ನ ಕ್ಯಾಮರಾವನ್ನ ಕೊಡು ಅಂತ ಹೇಳಿ ಕ್ಯಾಮರಾವನ್ನ ತಗೊಂಡು ಝೂಮ್ ಮಾಡಿ ನೋಡ್ಬೇಕಾದ್ರೆ ನಿಜವಾಗ್ಲೂ ಏಕೆ ಕೆಳಗಡೆ ಬಿದ್ದು ಸತ್ತೋಗ್ಬಿಟ್ಟಿದ್ದಾರೆ. ಇದನ್ನ ನೋಡಿದ ಡಾಕ್ಟರ್ ಕೂಡ ಕನ್ಫರ್ಮ್ ಮಾಡ್ತಾರೆ. ಹೌದು, ಅವನ ಮೈಯಲ್ಲಿ ಯಾವುದೇ ತರ ರಿಯಾಕ್ಷನ್ ಇಲ್ಲ ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ ಇವಾಗ ಆ ಜಾಗದಲ್ಲಿ ಯಾರ ಕೈಯಲ್ಲಿ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಆ ಜಾಗದಲ್ಲಿ ಬಿರುಗಾಳಿ ಜೋರಾಗಿ ಬೀಸೋದಕ್ಕೆ ಶುರು ಆಗ್ತಾ ಇದೆ. ಆದ್ರಿಂದ ಬೇರೆ ದಾರಿ ಇಲ್ಲದೆ ಎಲ್ಲರೂ ಅರಮನೆ ಒಳಗಡೆ ಬರ್ತಾರೆ. ಬಂದಿದ ತಕ್ಷಣ ಆಂಬ್ಯುಲೆನ್ಸ್ಗೂ ಪೊಲೀಸ್ಗೂ ಕಾಲ್ ಮಾಡೋಣ ಅಂತ ನಮ್ಮ ಹೀರೋಯಿನ್ ಕೇಳ್ಬೇಕಾದ್ರೆ ಅದಕ್ಕೆ ತನ್ವೀರ್ ನೋ ಚಾನ್ಸೇ ಇಲ್ಲ ಮೇಡಮ್, ಪೊಲೀಸ್ ಆಂಬ್ಯುಲೆನ್ಸ್ ಯಾವುದೇ ಈ ಕಡೆ ಬರಲ್ಲ. ಈ ಟೈಮಿಗೆ ಬರೋದಾಗಿದ್ರೆ ಬರೀ ಚಾಪರ್ ಮಾತ್ರ ಬರುತ್ತೆ, ಅದು ಕೂಡ ಇವಾಗಿಲ್ಲ, ನಾಳೆ ಬೆಳಗ್ಗೆನೆ ಬರೋದು ಅಂತ ಅವನು ಹೇಳ್ಬೇಕಾದ್ರೆ ಈ ಜಾಗದಲ್ಲಿ ಒಂದು ಶಾಕಿಂಗ್ ಆದ ವಿಷಯವನ್ನ ನಮ್ಮ ಹೀರೋಯಿನ್ ನೋಡ್ತಾರೆ. ಅಲ್ಲಿರುವ ಡೆಸ್ಕ್ ಮೇಲೆ ಒಂದು ಸೂಸೈಡ್ ನೋಟ್ ಇರ್ತಾ ಇದೆ. ಹೌದು, ನಮ್ಮ ಏಕೆ ಅವರು ಅವರ ಕೈಯಾರೇನೆ ಬರ್ದಿರುವ ಒಂದು ಲೆಟರ್. ತುಂಬಾನೇ ಮನಸ್ಸಿಗೆ ನೋವಾಗಿನೇ ಅವರು ಸೂಸೈಡ್ ಮಾಡ್ಕೊಳ್ಳೋದಾಗಿ ಬರ್ದಿದ್ದಾರೆ. ನಾನು ಯಾವುದೇ ತರ ತಪ್ಪನ್ನು ಮಾಡಿಲ್ಲ, ನನ್ನ ಟೈಮ್ ಸರಿ ಇಲ್ಲ, ಎಲ್ಲವೇ ನನಗೆ ಆಪೋಸಿಟ್ ಆಗಿ ಆಗೋಯ್ತು. ಒಂದು ಕಡೆ ಇದು ನನಗೆ ನೋವನ್ನ ಕೊಡ್ತಾ ಇದ್ರೆ ಇನ್ನೊಂದು ಕಡೆ ನನ್ನ ಪರ್ಸನಲ್ ಲೈಫ್ ಅಲ್ಲಿ ಇರುವ ತುಂಬಾ ಪ್ರಾಬ್ಲಮ್ಸ್, ಇದನ್ನೆಲ್ಲ ಇಟ್ಕೊಂಡು ನಾನು ಜೀವಂತವಾಗಿ ಇರೋದೇ ವೇಸ್ಟ್ ಅಂತ ನನಗೆ ಫೀಲ್ ಆಗ್ತಾ ಇದೆ, ಸಾಯೋದೇ ಮೇಲ್ ಅಂತ ಫೀಲ್ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಗುಡ್ ಬೈ ಅನ್ನೋ ತರ ಬರ್ದಿಟ್ಟಿದ್ದಾರೆ ಏಕೆ. ಇವಾಗ ಆ ನೋಟ್ಸ್ ಅನ್ನ ತಗೊಂಡು ಬಂದು ನಮ್ಮ ಹೀರೋಯಿನ್ ಎಲ್ಲರ ಮುಂದೆನೂ ಓದುತ್ತಾರೆ. ಅದನ್ನ ಕೇಳಿ ಎಲ್ಲರಿಗೂ ತುಂಬಾನೇ ಫೀಲ್ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗದಲ್ಲಿ ತುಂಬಾ ವಿಶ್ವಾಸವಾಗಿ ಇರುವ ಆ ಕೆ ಹುಡುಗಿ ಅದ್ಕೊಂಡೇ ಬಂದು ಮಾತಾಡ್ತಾಳೆ. ಏಕೆ ಅವರ ಬಾಡಿಯನ್ನು ಸಮುದ್ರ ನೀರು ಒಳಗಡೆ ಎಳ್ಕೊಬಿಟ್ಟಿದೆ, ಅವರು ಟೋಟಲ್ ಆಗಿ ಹೋಗ್ಬಿಟ್ಟಿದ್ದಾರೆ, ಕಾಣೆ ಆಗ್ಬಿಟ್ಟಿದ್ದಾರೆ. ಇದನ್ನ ಕೇಳಿ ಎಲ್ಲರೂ ಶಾಕ್ ಆಗಿ ಹಾಗೆ ಕೂತ್ಕೋತಾರೆ. ಆದ್ರೆ ಆ ಜಾಗದಲ್ಲಿ ನಮ್ಮ ಹೀರೋಯಿನ್ ಮಾತ್ರ ಅಲ್ಲಿಗೂ ಇಲ್ಲಿಗೂ ನಡೀತಾ ಇರ್ತಾರೆ. ಇದನ್ನ ನೋಡುವ ಜಾರಾ ಏನಕ್ಕಾಗಿ ಈ ರೀತಿ ನಡೀತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಎಸ್ ಅಂತ ಎಲ್ಲಿಗೋ ಹೋಗ್ತಾರೆ. ಎಲ್ಲಿಗೆ ಬರ್ತಾರೆ ಅಂತ ನೋಡಿದ್ರೆ ಡೈರೆಕ್ಟ್ ನಮ್ಮ ಏಕೆ ಅವರ ರೂಮಿಗೆನೆ ಬರ್ತಾರೆ. ಅವರ ಹಿಂದೆನೆ ಎಲ್ಲರೂ ಬಂದಿದ್ದಾರೆ. ಆ ಜಾಗದಲ್ಲಿ ಒಂದು ಫ್ಲವರ್ ಪಾಟ್ ಕೆಳಗಡೆ ಬಿದ್ದು ಒಡೆದೋಗಿದೆ. ಅದು ನಮ್ಮ ಏಕೆ ಅವರ ದೊಡ್ಡ ಫೋಟೋ ಫ್ರೇಮ್ ಮುಂದೆ ಇದ್ದಿದ್ದ ಫ್ಲವರ್ ಪಾಟ್, ಅದು ಕೆಳಗಡೆ ಬಿದ್ದು ಒಡೆದೋಗಿದೆ. ಅದು ಸನ್ಫ್ಲವರ್ ಫ್ಲವರ್ ಪಾಟ್. ಸನ್ಫ್ಲವರ್ ಅಂದ್ರೆ ಈ ಕೆ ಹುಡುಗಿಗೆ ಅಲರ್ಜಿ. ಸೊ ಅಚ್ಚಿ ಅಂತ ಸ್ನೀಸ್ ಮಾಡ್ತಾನೆ ಇರ್ತಾಳೆ. ಈ ಸದ್ದಿನ ಮಧ್ಯದಲ್ಲೂ ನಮ್ಮ ಹೀರೋಯಿನ್ ಒಂದು ವಿಷಯವನ್ನ ಕಂಡುಹಿಡಿತಾರೆ. ಅದು ಏನು ಅಂದ್ರೆ ಏಕೆ ಅವರ ಫೋಟೋ ಫ್ರೇಮ್ ಹಿಂದ್ಗಡೆ ಇರುವ ಒಂದು ಸೀಕ್ರೆಟ್ ಲಾಕರ್. ಆ ಲಾಕರ್ ಒಳಗಡೆ ಇವಾಗ ಕೈಯನ್ನ ಮಡಗಿ ನೋಡ್ಬೇಕಾದ್ರೆ ಆ ಜಾಗದಲ್ಲಿ ಏನನ್ನು ಕಾಣ್ತಾ ಇಲ್ಲ, ಏನುವೇ ಇರ್ತಾ ಇಲ್ಲ. ಇವಾಗ್ಲೇ ನಮ್ಮ ಹೀರೋಯಿನ್ಗೆ ಡೌಟ್ ಹೆಚ್ಚಾಗೋದಕ್ಕೆ ಶುರುವಾಗುತ್ತೆ. ಮೇ ಬಿ ಏಕೆ ಅವರನ್ನ ಯಾರಾದ್ರೂ ಕೊಂದಿದ್ರೆ ಅನ್ನೋ ರೀತಿ ನಮ್ಮ ಹೀರೋಯಿನ್ಗೆ ಡೌಟ್ ಶುರುವಾಗುತ್ತೆ. ಸೊ ನಮ್ಮ ಹೀರೋಯಿನ್ ಖಂಡಿತ ಏಕೆ ಅವರನ್ನ ಯಾರು ಕೊಂದಿದ್ದಾರೆ ಅಂತ ಎಲ್ಲರ ಹತ್ರನು ಹೇಳ್ಬೇಕಾದ್ರೆ ಬರೀ ಡ್ರಾ ಖಾಲಿಯಾಗಿರೋದ್ರಿಂದ ಹೇಗೆ ಅವರನ್ನ ಯಾರು ಕೊಂದಿದ್ದಾರೆ ಅಂತ ನೀವು ಕರೆಕ್ಟ್ ಆದ ಡಿಸಿಷನ್ ಅನ್ನ ತಗೊಳ್ಳೋಕೆ ಆಗುತ್ತೆ. ಆ ರೀತಿ ನೀವು ಹೇಗೆ ಅನ್ಕೋತೀರಾ ಅಂತ ಕೇಳ್ಬೇಕಾದ್ರೆ ಖಂಡಿತ ಏಕೆ ಅವರನ್ನ ಯಾರೋ ಮೇಲಿಂದ ತಳ್ಳಿ ಕೊಂದಿದ್ದಾರೆ. ಸೂಸೈಡ್ ಮಾಡ್ಕೋಬೇಕು ಅಂತ ಏಕೆನೆ ಬಿದ್ದಿದ್ರೆ ಅವರ ಬಾಡಿ ಉಲ್ಟಾ ಬೀಳ್ತಾ ಇರ್ಲಿಲ್ಲ, ದಬಾಕೊಂಡಿರ್ತಾ ಇತ್ತು. ಆದ್ರೆ ಏಕೆ ಅವರ ಬಾಡಿ ಮೇಲ್ಗಡೆ ಫೇಸ್ ಮಾಡ್ದಂಗೆ ಇರ್ತಾ ಇತ್ತು ಅಂತ ನಮ್ಮ ಹೀರೋಯಿನ್ ಗೆಸ್ ಮಾಡ್ಬೇಕಾದ್ರೆ ಆವಾಗ ಜಾರಾ ಚಾನ್ಸೇ ಇಲ್ಲ, ಅವರು ಜಂಪ್ ಮಾಡಿದನ್ನ ನಾನು ನನ್ನ ಕಣ್ಣಾರೆ ನೋಡ್ದೆ, ನಾನೇ ಐ ವಿಟ್ನೆಸ್ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಹೀರೋಯಿನ್ ಫಟ್ ಅಂತ ಜಾರವನ್ನ ನೋಡಿ ಎಲ್ಲಿ ಆ ವಾಲ್ ಕ್ಲಾಕ್ ಅಲ್ಲಿ ಇರುವ ಟೈಮ್ ಅನ್ನ ನೋಡಿ ಕರೆಕ್ಟ್ ಆದ ಟೈಮ್ ಅನ್ನ ಹೇಳಿ ನೋಡೋಣ ಅಂತ ಕೇಳ್ಬೇಕಾದ್ರೆ ಜಾರಾ ಸ್ವಲ್ಪ ಶೇಕ್ ಆಗ್ತಾರೆ. ಈ ಜಾಗದಲ್ಲಿ ಗೊತ್ತಾಗ್ತಾ ಇದೆ ಜಾರಾ ಅವರಿಗೆ ಸ್ಪೆಕ್ಸ್ ಅನ್ನ ಯೂಸ್ ಮಾಡಿದ್ರೆ ಮಾತ್ರ ಕ್ಲೀನ್ ಆಗಿ ಕಣ್ಣು ಕಾಣಿಸುತ್ತೆ ಅಂತ. ಆದ್ರೆ ಜಾರಾ ಅವರು ನಾನು ಸ್ಪೆಕ್ಸ್ ಅನ್ನ ಹಾಕಿದ್ದೆ, ಏಕೆ ಅವರು ಜಿಗಿಬೇಕಾದ್ರೆ ನಾನು ಸ್ಪೆಕ್ಸ್ ಅನ್ನ ಹಾಕಿನೇ ನೋಡಿದ್ದು ಅನ್ನೋ ತರ ಹೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಒಂದು ಸ್ಪೆಕ್ಸ್ ಅನ್ನು ಹೊರಗಡೆ ತೆಗೆದು ತೋರಿಸ್ತಾರೆ. ಇದು ಡೈನಿಂಗ್ ಟೇಬಲ್ ಮೇಲೆ ಇತ್ತು, ಇದು ನಿಮ್ಮ ಸ್ಪೆಕ್ಸ್ ತಾನೆ, ಇದು ನನ್ನ ಕೈಯಲ್ಲಿ ಇರ್ಬೇಕಾದ್ರೆ ನೀವು ಹೇಗೆ ಸ್ಪೆಕ್ಸ್ ಅನ್ನ ಹಾಕಿ ನೋಡಿರೋದಕ್ಕೆ ಸಾಧ್ಯ ಅಂತ ಕೇಳ್ಬೇಕಾದ್ರೆ ನನ್ನ ಹತ್ರ ಇನ್ನೊಂದು ಸ್ಪೇರ್ ಇದೆ, ಅದು ನನ್ನ ರೂಮ್ ಅಲ್ಲಿ ಇದೆ ಅಂತ ಕೋಪವಾಗಿ ಜಾರಾ ಹೇಳ್ಬೇಕಾದ್ರೆ ಹಾಗಾದ್ರೆ ಎಲ್ಲರ ರೂಮ್ ಅನ್ನು ಚೆಕ್ ಮಾಡಿ ಬಿಡೋಣ ಅಂತ ನಮ್ಮ ಹೀರೋಯಿನ್ ಡಿಸೈಡ್ ಮಾಡ್ತಾರೆ. ಆವಾಗ ಹಿಂದೆ ಇರುವ ಜಿಮ್ಮಿ ನಿಮಗೆ ಆ ರೀತಿಯ ಅಥಾರಿಟೀಸ್ ಎಲ್ಲ ಇಲ್ಲ, ನನ್ನ ಮಾವನವರು ಹೇಳಿದ್ರು ನಿಮ್ಮ ಕೈಯಲ್ಲಿ ಅರೆಸ್ಟ್ ಮಾಡೋಕೆ ಆಗಲ್ವಾ
ಬುದ್ಧಿವಂತಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಹೌದು ನನ್ನ ಕೈಯಲ್ಲಿ ಅರೆಸ್ಟ್ ಮಾಡೋಕೆ ಆಗಲ್ಲ, ಆದ್ರೆ ಇಲ್ಲಿ ನಡೆದಿರುವ ಮರ್ಡರ್ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಆಗುತ್ತೆ, ಅದಕ್ಕೆ ನನಗೆ ಪವರ್ ಇದೆ, ಅದನ್ನ ಯಾರು ತಡೆಯೋಕೆ ಆಗಲ್ಲ ಅಂತ ನಮ್ಮ ಹೀರೋಯಿನ್ ಅವರ ಐಡಿ ಕಾರ್ಡ್ ಅನ್ನು ತೋರಿಸ್ಬಿಟ್ಟು ಎಲ್ಲ ರೂಮಿಗೆ ಹೋಗಿ ಸೂಪರ್ ಆಗಿ ಡಿಟೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದೊಂದು ರೂಮ್ ಅಲ್ಲೂ ನಮ್ಮ ಹೀರೋಯಿನ್ಗೆ ಒಂದೊಂದು ರೀತಿಯ ಡೌಟ್ಸ್ ಉಂಟಾಗುತ್ತೆ. ಫಸ್ಟ್ ಜಿಮ್ಮಿ, ಇವನು ಯಾವಾಗ್ಲೂ ಏಕೆ ಅವರ ಜೊತೆನೆ ಇರ್ತಾ ಇದ್ರು ಕೂಡ ಈ ಜಿಮ್ಮಿ ಅವರ ತಂದೆ ಎಲ್ಲ ಆಸ್ತಿಯನ್ನು ನಮ್ಮ ಏಕೆ ಅವರ ಕೈಗೇನೆ ಕೊಟ್ಬಿಟ್ಟಿದ್ದಾರೆ, ಆದ್ರಿಂದ ಯಾವಾಗ್ಲೂ ಜಿಮ್ಮಿ ಅವನಿಗೆ ಏಕೆ ಮೇಲೆ ಒಂದು ಕೋಪ ಇದ್ದೇ ಇರುತ್ತೆ. ನೆಕ್ಸ್ಟ್ ಶಾಶಾ, ಅವಳ ರೂಮ್ ಒಳಗಡೆ ಹೋಗಿದ್ದ ತಕ್ಷಣ ಶಾಶಾ ಏನಂತ ಹೇಳ್ತಾಳೆ ಅಂದ್ರೆ ಎಲ್ಲರಿಗೂ ನನ್ನ ಮೇಲೆ ಹೊಟ್ಟೆ ಹುರಿ ಇರ್ತಾ ಇದೆ, ಕೊನೆಯದಾಗಿ ಏಕೆ ಅವರು ನನಗೆ ಒಂದು ಡೈಮಂಡ್ ನೆಕ್ಲೆಸ್ ಅನ್ನು ಕೊಟ್ಟಿದ್ದಾರೆ, ಈ ರೀತಿ ಇರ್ಬೇಕಾದ್ರೆ ನಾನು ಯಾಕೆ ಏಕೆ ಅವರನ್ನ ಕೊಂದಿರ್ಬೇಕು ಅನ್ನೋ ತರ ಕೇಳ್ಬೇಕಾದ್ರೆ ಅದು ಒರಿಜಿನಲೇ ಇಲ್ಲ, ಅದು ಒಂದು ಡೂಪ್ಲಿಕೇಟ್ ನೆಕ್ಲೆಸ್. ಒರಿಜಿನಲ್ ಡೈಮಂಡ್ ವೈಟ್ ಅಂಡ್ ಗ್ರೇ ಕಲರ್ ಅಲ್ಲಿ ಗ್ಲೋ ಆಗುತ್ತೆ, ಆದ್ರೆ ಈ ನೆಕ್ಲೆಸ್ ರೈನ್ಬೋ ಕಲರ್ ಅಲ್ಲಿ ಗ್ಲೋ ಆಗ್ತಾ ಇದೆ, ಆದ್ರಿಂದ ಇದು ಖಂಡಿತ ಡೂಪ್ಲಿಕೇಟ್ ನೆಕ್ಲೆಸ್ ಅಂತ ಹೇಳ್ಬಿಟ್ಟು ನಮ್ಮ ಹೀರೋಯಿನ್ ಎಲ್ಲಿ ನಿನ್ನ ಫೋನ್ ಅನ್ನು ಕೊಡು ಅಂತ ಅವಳ ಫೋನ್ ಅನ್ನ ತಗೊಂಡು ಅವಳ ಫೋನ್ ಅನ್ನ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಆ ಚಿಕ್ಕ ಹುಡುಗಿ ಹತ್ರನೇ ಬರ್ತಾರೆ. ಅವಳ ಸ್ಕೂಲ್ ಫೀಸ್ ಕಟ್ಟದೆ ಇರುವ ನೋಟಿಸ್ ಅನ್ನು ನೋಡ್ತಾರೆ. ಬರ್ಡೇ ಪಾರ್ಟಿ ಮುಗ್ದಿದ ತಕ್ಷಣ ನಾನೇ ಸ್ಕೂಲ್ ಫೀಸ್ ಅನ್ನ ಕಟ್ತೀನಿ ಅಂತ ಹೇಳಿದ್ರು, ಈ ರೀತಿ ಇರ್ಬೇಕಾದ್ರೆ ನಾನು ಯಾಕೆ ಅವರನ್ನ ಕೊಳ್ತೀನಿ ಅನ್ನೋ ತರ ಈ ಚಿಕ್ಕ ಹುಡುಗಿ ಹೇಳ್ಬೇಕಾದ್ರೆ ನೆಕ್ಸ್ಟ್ ನಮ್ಮ ಹೀರೋಯಿನ್ ಆ ಡಾಕ್ಟರ್ ಅವರ ರೂಮಿಗೇನೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಚೆಕ್ ಮಾಡಿ ನೋಡ್ಬೇಕಾದ್ರೆ ಅಲ್ಲಿ ಕೆಲವೊಂದು ಮೆಡಿಸಿನ್ಸ್ ಇದೆ, ಏನಿದು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನನ್ನ ಹಸ್ಬೆಂಡ್ ಗೆ ಪೊಟ್ಯಾಷಿಯಂ ಪ್ರಾಬ್ಲಮ್ ಇದೆ, ಅದರಿಂದ ಈ ಮೆಡಿಸಿನ್ಸ್ ಅನ್ನ ಯಾವಾಗ್ಲೂ ಜೊತೆಗೇನೆ ಇಟ್ಟಿರ್ತಾರೆ, ಅದು ಪ್ರಿಸ್ಕ್ರೈಬ್ ಮೆಡಿಸಿನ್ಸ್. ನೀವು ಏನಕ್ಕೆ ನಮ್ಮ ಮೇಲೆ ಡೌಟ್ ಪಡ್ತಾ ಇದ್ದೀರಾ, ನಾವೇ ಈ ಮರ್ಡರ್ ಅನ್ನ ಮಾಡಿರ್ತೀವಿ ಅನ್ನೋದಕ್ಕಾಗಿ ಒಂದು ಕಾರಣವನ್ನ ನಿಮ್ಮ ಕೈಯಲ್ಲಿ ಹೇಳೋಕೆ ಆಗುತ್ತಾ ಅನ್ನೋ ತರ ಕೇಳ್ಬೇಕಾದ್ರೆ ನಿಮಗೆ ಕೆಲಸ ಹೋಗ್ಬಿಟ್ಟಿದ್ಯಲ್ವಾ ಡಾಕ್ಟರ್, ಆಮೇಲೆ ಹೇಗೆ ಲೈಫ್ ಅನ್ನ ನೀವು ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹತ್ರ ತುಂಬಾ ಸೇವಿಂಗ್ಸ್ ಇತ್ತು, ಅದು ಮಾತ್ರ ಇಲ್ಲ ನಮ್ಮ ಹತ್ರ ತುಂಬಾ ಪ್ರಾಪರ್ಟೀಸ್ ಗಳಿದೆ ಅನ್ನೋ ತರ ಹೇಳ್ಬೇಕಾದ್ರೆ ಅವಾಗ ಕರೆಕ್ಟ್ ಆಗಿ ಆ ಪ್ರಾಪರ್ಟಿ ಹೆಸರನ್ನ ಹೇಳ್ತಾರೆ ನಮ್ಮ ಹೀರೋಯಿನ್. ಈ ಪ್ರಾಪರ್ಟಿಯನ್ನ ಏಕೆ ಅವರು 100 ಅವರಿಗೆ ತಾನೇ ತಕ್ಕೊಟ್ಟಿದ್ದು, ಅವರು ಇಂಡಿಯಾಗೆ ಅವರ ಪ್ರಾಪರ್ಟಿ ಎಲ್ಲವನ್ನು ಕೊಡ್ತೀನಿ ಅಂತ ಹೇಳಿದ್ರಲ್ವಾ, ಆ ರೀತಿ ಕೊಟ್ರೆ ನಿಮ್ಮ 100 ಅವರ ಪ್ರಾಪರ್ಟಿನ ಹೋಗ್ಬಿಡುತ್ತೆ ಅಲ್ವಾ, ಅದು ನಿಮಗೆ ಗೊತ್ತಿದೆ ತಾನೆ ಅಂತ ಹೇಳ್ಬೇಕಾದ್ರೆ ಇಬ್ಬರು ಮುಖವನ್ನ ಸಪ್ಪಿಗೆ ಇಟ್ಕೊಂಡು ಹೌದು ಅಂತ ಹೇಳ್ತಾರೆ. ಸೊ ಹೀಗೆ ನಮ್ಮ ಹೀರೋಯಿನ್ ಅವರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅವರಿಗೆ ಏನೋ ಒಂಥರ ಆಗ್ತಾ ಇದೆ. ಸೊ ನಾನು ನಿಮ್ಮ ರೆಸ್ಟ್ ರೂಮ್ ಅನ್ನು ಯೂಸ್ ಮಾಡ್ಕೋತೀನಿ ಅಂತ ರೆಸ್ಟ್ ರೂಮ್ ಒಳಗಡೆ ಹೋಗಿ ಅವರ ಮುಖವನ್ನ ಫೇಸ್ ವಾಶ್ ಮಾಡ್ತಾನೆ ಇರ್ಬೇಕಾದ್ರೆ ಈ ಡಾಕ್ಟರ್ ಅವರ ರೆಸ್ಟ್ ರೂಮ್ ಮಿರರ್ ಹಿಂದೆ ಏನೋ ಪೇಪರ್ ಇರೋ ರೀತಿ ನೋಡ್ತಾರೆ ನಮ್ಮ ಹೀರೋಯಿನ್. ಅದನ್ನ ತಗೊಂಡು ಇಟ್ಕೊಂಡು ನೆಕ್ಸ್ಟ್ ನಮ್ಮ ಏಕೆ ಅವರ PA ಹುಡುಗಿ ಹತ್ರನೇ ಬರ್ತಾರೆ. ಅವಳು ತುಂಬಾ ಎಂತವಾಗಿ ಏಕೆ ಅವರನ್ನ ಕೊಂದವರನ್ನ ನಾವು ಕಂಡುಹಿಡಿಯಲೇಬೇಕು, ಅದಕ್ಕಾಗಿ ನಾನು ನಿಮಗೆ ಎಂತಹ ಸಹಾಯವನ್ನ ಬೇಕಾದ್ರೂ ಮಾಡ್ತೀನಿ ಅನ್ನೋ ತರ ಹುಡುಗಿ ಹೇಳ್ಬೇಕಾದ್ರೆ ಫಸ್ಟ್ ನಿನ್ನ ಅಲರ್ಜಿ ಸ್ನೀಸಿಂಗ್ ಅನ್ನ ಸರಿ ಮಾಡ್ಕೊಂಡು ಬಾ, ಆಮೇಲೆ ನನಗೆ ಹೆಲ್ಪ್ ಮಾಡುವೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಝಾರಾ ಅವರ ರೂಮಿಗೆ ಬಂದು ಅಲ್ಲಿ ಫುಲ್ ಚೆಕ್ ಮಾಡ್ತಾ ಇರ್ತಾರೆ. ಅವ್ರ ಪಾಡಿಗೆ ಅವ್ರು ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ತುಂಬಾ ರೂಮ್ ಫ್ರೆಶ್ನರ್ಸ್ ಇರ್ತಾ ಇದೆ, ಅದನ್ನೆಲ್ಲ ನಮ್ಮ ಹೀರೋಯಿನ್ ಸ್ಮೆಲ್ ಮಾಡಿ ನೋಡ್ತಾ ಇರ್ತಾರೆ. ಝಾರಾ ಅವರು ಹೀಲರ್ ಅಲ್ವಾ, ಅದರಿಂದ ಅವರ ಪಾಡಿಗೆ ಅವರು ಡೈಲಾಗ್ಸ್ ನೆಲ್ಲ ಹೇಳ್ತಾ ಇರ್ತಾರೆ, ಲೈಫ್ ಅಂದ್ರೆ ಹಾಗಿರುತ್ತೆ ಹೀಗಿರುತ್ತೆ ಅನ್ನೋ ತರ ಹೇಳ್ತಾನೆ ಇರ್ಬೇಕಾದ್ರೆ ಆದ್ರೆ ಅದನ್ನೆಲ್ಲ ಕೇರ್ ಮಾಡದೆ ಇರುವ ನಮ್ಮ ಹೀರೋಯಿನ್ ಎಲ್ಲಿ ನಿಮ್ಮ ಬೆಡ್ರೂಮ್ ಅಲ್ಲಿ ಇನ್ನೊಂದು ಪ್ಯಾರ್ ಆಫ್ ಸ್ಪೆಕ್ಸ್ ಇದೆ ಅಂತ ಹೇಳಿದ್ರಲ್ಲ, ಅದು ಎಲ್ಲಿ ಅಂತ ಕೇಳ್ಬೇಕಾದ್ರೆ ಅವರು ತೋರಿಸ್ತಾರೆ ಅಲ್ಲಿದೆ ಅಂತ. ಸೊ ಝಾರಾ ಹೇಳಿದ್ದು ನಿಜ ಅಂತ ಗೊತ್ತಾದ ಮೇಲೆ ನೆಕ್ಸ್ಟ್ ಮ್ಯಾನೇಜರ್ ತನ್ವೀರನ್ನೇ ನೋಡೋಕೆ ಹೋಗ್ತಾರೆ. ಓಕೆ, ನನಗೆ ಒಂದು ಡೌಟ್, ಏನಕ್ಕೆ ಸ್ಟಾಫ್ಸ್ ಎಲ್ಲ ಹೊರಟೋದ್ರು ಅಂತ ಕೇಳ್ಬೇಕಾದ್ರೆ ನಾವು ಡಬಲ್ ತ್ರಿಬಲ್ ಆಗಿ ಕೂಡ ಹಣ ಕೊಡ್ತೀವಿ ಅಂತ ಹೇಳಿದ್ವಿ, ಆದ್ರೆ ಬಿರುಗಾಳಿಯಲ್ಲಿ ಅವರು ಸಿಗಾಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ, ಅದರಿಂದಾನೇ ಹೊರಟೋಗ್ಬಿಟ್ರು. ಇದು ನಂಬೋ ತರಾನೇ ಇಲ್ವಲ್ಲ, ಬೀಸ್ತಾ ಇರುವ ಜೋರು ಬಿರುಗಾಳಿಗೆ ಸೇಫ್ ಆಗಿ ಅರಮನೆ ಒಳಗಡೆನೆ ಇರೋದನ್ನ ಬಿಟ್ಟು ಅದು ಮಾತ್ರ ಇಲ್ಲ ಟ್ರಿಪಲ್ ಸ್ಯಾಲರಿ ಸಿಗುತ್ತೆ ಅನ್ಬೇಕಾದ್ರೆ ಅದನ್ನ ಬಿಟ್ಬಿಟ್ಟು ಯಾರಾದ್ರೂ ಹೋಗ್ತಾರಾ? ಮೇ ಬಿ ಯಾರಾದ್ರೂ ಅವರನ್ನ ಕೆಲಸ ಬಿಟ್ಟು ತೆಗ್ದಿರೋದಕ್ಕೆ ಚಾನ್ಸಸ್ ಇದೆ ಅಲ್ವಾ, ಅದು ಕೂಡ ಅವರು ಇಲ್ಲಿಂದ ಹೊರಡೋದಕ್ಕೆ ಕಾರಣವಾಗಿ ಇರಬಹುದಲ್ವಾ ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ ಹಾಗೆ ಜರ್ಕೊಡಿಯೋದಕ್ಕೆ ಶುರು ಮಾಡ್ತಾನೆ ತನ್ವೀರ. ಹಾಗೆ ಅವನನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಏಕೆ ಅವರ ಮಗ ರಿಯಾನ್ ಹತ್ರ ಬರ್ತಾರೆ. ನಾನು ನಮ್ಮ ತಂದೆನು ಫ್ರೆಂಡ್ಸ್ ರೀತಿ, ಎಲ್ಲದಕ್ಕೂ ಕಾರಣ ನಮ್ಮ ಮಾವನವರೇ ನನ್ನನ್ನ ಮ್ಯಾನಿಪುಲೇಟ್ ಮಾಡಿಬಿಟ್ರು, ನನ್ನನ್ನು ನನ್ನ ತಂದೆಯನ್ನು ಎನಿಮಿಸ್ ಮಾಡಿಬಿಟ್ರು ಅನ್ನೋ ತರ ಹೇಳ್ತಾನೆ ಇರ್ಬೇಕಾದ್ರೆ ತಮ್ಮ ತುಂಬಾ ನಾಟಕ ಮಾಡಬೇಡ, ಫಸ್ಟ್ ಏಕೆ ಅವರು ನಿನಗೆ ದತ್ತು ತಂದೆ ಮಾತ್ರ ಅಂತ ಶಾಕ್ ಅನ್ನ ಕೊಡ್ತಾರೆ. ಏನು ಅಂತ ನೋಡಿದ್ರೆ ಏಕೆ ಅವರ ಆಸ್ತಿ ಪಾಸ್ತಿ ಎಲ್ಲದಕ್ಕೂ ಏಕ ವಾರಿಸುದಾರ ಅನ್ನೋ ಈ ರಿಯಾನ್ ಏಕೆ ಅವರಿಗೆ ಹುಡ್ದವನೇ ಇಲ್ಲ. ಯಾಕೆ ಅಂದ್ರೆ ಏಕೆ ಅವ್ರಿಗೂ ಈ ರಿಯಾನ್ ಅವರ ತಾಯಿಗೂ ಮದುವೆ ಆಗ್ಬೇಕಾದ್ರೆ ಈ ರಿಯಾನ್ಗೆ 2 ವಯಸ್ಸು ಆಗಿತ್ತು. ನನಗೆ ಇವಾಗ ಅದೆಲ್ಲ ಕೂಡ ದೊಡ್ಡದಾಗಿ ಕಾಣ್ತಾ ಇಲ್ಲ ತಮ್ಮ, ಏನಕ್ಕಾಗಿ ನಿಮ್ಮ ತಾಯಿಯವರ ಡ್ರೆಸ್ ಅನ್ನ ನಿನ್ನ ಗರ್ಲ್ ಫ್ರೆಂಡ್ ಗೆ ಹಾಕ್ಸಿ ಕರ್ಕೊಂಡು ಬಂದೆ ಅಂತ ಕೇಳ್ಬೇಕಾದ್ರೆ ಅವನು ಕಲ್ಲನ್ ರೀತಿ ನೋಡೋದಕ್ಕೆ ಶುರು ಮಾಡ್ತಾನೆ. ಈ ಗರ್ಲ್ ಫ್ರೆಂಡ್ ಕೀಗಿ ಹುಡುಗಿ ಕೂಡ ಇದು ನಿಮ್ಮ ತಾಯಿಯವರ ಡ್ರೆಸ್ ಅಂತ ಅವಳು ಕೂಡ ಶಾಕ್ ಆಗ್ತಾಳೆ. ಆವಾಗ ನಮ್ಮ ಹೀರೋಯಿನ್ ಡೈರೆಕ್ಟ್ ಹೋಗಿ ರಿಯಾನ್ ಅವರ ಡ್ರಾಯರ್ ಅನ್ನು ಚೆಕ್ ಮಾಡಿ ನೋಡ್ಬೇಕಾದ್ರೆ ಬೇಡ ಮೇಡಮ್ ಅಂತ ಇವನು ತಡೆಯೋಕೆ ಹೋಗ್ತಾನೆ. ನೋಡಿದ್ರೆ ಆ ಡ್ರಾ ಅಲ್ಲಿ ಡ್ರಗ್ಸ್ ಅನ್ನ ಇಟ್ಟಿರ್ತಿದ್ದಾನೆ, ಆದ್ರೆ ಅದು ನಮ್ಮ ಹೀರೋಯಿನ್ ಗೆ ದೊಡ್ಡದಾಗಿ ಕಾಣ್ತಾ ಇಲ್ಲ. ಅದರ ಬದಲು ನಿನ್ನ ಕಾರ್ಕಿ ಎಲ್ಲಿ ಅಂತ ಕೇಳ್ತಾರೆ. ಆವಾಗ್ಲೇ ಈ ರಿಯಾನ್ ಹುಡುಗನಿಗೆ ಕೂಡ ರಿಯಲೈಸ್ ಆಗುತ್ತೆ, ಎಲ್ಲಿ ಇಲ್ಲೇನೆ ನಾನು ಕಾರ್ಕಿಯನ್ನು ಮಡಗಿದ್ದೆ, ಎಲ್ಲಿ ಕಾಣ್ತಾ ಇಲ್ವಲ್ಲ ಅಂತ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಇವಾಗ ಹೊರಗಡೆ ಕಾರ್ ಸ್ಟಾರ್ಟ್ ಆಗೋ ಸದ್ದು ಕೇಳುತ್ತೆ. ಏನು ಅಂತ ಎಲ್ಲರೂ ಹೊರಗಡೆ ಓಡಿ ಬಂದು ನೋಡ್ಬೇಕಾದ್ರೆ ಈ ತನ್ವೀರ್ ಮ್ಯಾನೇಜರ್ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಇದನ್ನು ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ಗನ್ ಅನ್ನು ತಗೊಂಡು ಸುಮ್ನೆ ನಿಂತ್ಕೋ ಇಲ್ಲ ಅಂದ್ರೆ ಶೂಟ್ ಮಾಡಿ ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ ಆ ತನ್ವೀರ್ ಮ್ಯಾನೇಜರ್ ತುಂಬಾ ಸ್ಪೀಡ್ ಆಗಿ ಕಾರನ್ನು ಡ್ರೈವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲಿರುವ ಕಾಡ್ ಒಳಗಡೆ ಹೋಗಿ ಸಿಗಾಕೊಂಡ್ಬಿಡ್ತಾನೆ. ಇವಾಗ ಆ ಜಾಗಕ್ಕೆ ಹೋಗಿ ಎಲ್ಲರೂ ಹುಡುಕಿ ನೋಡ್ಬೇಕಾದ್ರೆ ಆ ಜಾಗದಲ್ಲಿ ತನ್ವೀರನ್ನ ಕಾಣ್ತಾ ಇಲ್ಲ, ಕಾಡ್ ಒಳಗಡೆ ಇಳಿದು ಓಡೋಗ್ಬಿಟ್ಟಿದ್ದಾನೆ ಅನ್ಸುತ್ತೆ
ತಪ್ಪಿಸ್ಕೊಂಡು ಹೋಗೋದಕ್ಕಾಗಿ. ಸೊ ಎಲ್ಲರೂ ಸ್ಪ್ಲಿಟ್ ಆಗಿ ತನ್ವೀರನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ಹುಡುಕ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ನನ್ನನ್ನ ಕಾಪಾಡಿ ಅಂತ ಜೋರಾಗಿ ಸದ್ದು ಮಾತ್ರ ಕೇಳುತ್ತೆ. ಏನು ಅಂತ ಹುಡುಕಿ ಓಡಿ ಬಂದು ನೋಡ್ಬೇಕಾದ್ರೆ ಆ ಜಾಗದಲ್ಲಿ ತನ್ವೀರ್ ಸತ್ತು ಬಿದ್ದಿದ್ದಾನೆ. ಸೊ ಡಾಕ್ಟರ್ ಬಂದು ಚೆಕ್ ಮಾಡಿ ನೋಡ್ಬಿಟ್ಟು ಕಾಡೊಳಗಡೆ ತಪ್ಪಿಸ್ಕೊಂಡು ಓಡಿ ಬರ್ಬೇಕಾದ್ರೆ ಸ್ಕಿಡ್ ಆಗಿ ಕೆಳಗಡೆ ಬಿದ್ದು ಅವನ ತಲೆಗೆ ಏಟಾಗಿ ಬ್ರೈನ್ ಡೆಡ್ ಆಗಿ ಸತ್ತೋಗ್ಬಿಟ್ಟಿದ್ದಾನೆ. ಅನ್ನೋ ತರ ಡಾಕ್ಟರ್ ಚೆಕ್ ಮಾಡಿ ನೋಡ್ಬಿಟ್ಟು ಹೇಳ್ಬೇಕಾದ್ರೆ ಆ ಜಾಗಕ್ಕೆ ಅರ್ಜೆಂಟ್ ಹುಡುಗಿ PA ಹುಡುಗಿ ಇದ್ದಾಳಲ್ಲ, ಅವಳು ಟೆನ್ಷನ್ ಆಗಿ ತನ್ವೀರ್ಗೆ ಬೈಕೊಂಡೇ ಬರ್ತಾಳೆ. ತನ್ವೀರ್ ನಮ್ಮನ್ನ ಏಮರ್ಸಿ ಬಿಟ್ಟಿಯಲ್ಲ, ಇಷ್ಟು ದಿನ ನಾವು ನಿನ್ನನ್ನ ನಂಬ್ಕೊಂಡಿದ್ವಲ್ಲ, ತುಂಬಾ ಕೋಪವಾಗಿ ಬರ್ತಾಳೆ. ಏನು ಅಂತ ನೋಡಿದ್ರೆ ಆ ಕಾರ್ ಒಳಗಡೆ ಈ ತನ್ವೀರ್ ಅವನ ಪಾಸ್ಪೋರ್ಟ್ ಅನ್ನ ಹುಡುಕಿ ಕಂಡು ಹಿಡಿದು ತಗೊಂಡು ಬಂದಿದ್ದಾಳೆ. ಆ ಜಾಗದಲ್ಲಿ ಇವಳಿಗೆ ಗೊತ್ತಾಗ್ಲಿಕ್ಕೆ ಬಂದಿದೆ ಈ ತನ್ವೀರ್ ಒಬ್ಬ ಈವೆಂಟ್ ಮ್ಯಾನೇಜರೇ ಇಲ್ಲ, ಇವನೊಬ್ಬ ಜರ್ನಲಿಸ್ಟ್. ನಮ್ಮ ಏಕೆ ಅವರ ಜೊತೆಗೇನೆ ಇದ್ಕೊಂಡು ಅವರ ಬಗ್ಗೆ ಡೀಟೇಲ್ಸ್ ನೆಲ್ಲ ಹೊರಗಡೆ ಸ್ಪ್ರೆಡ್ ಮಾಡೋನು. ಅಂತಹ ಜರ್ನಲಿಸ್ಟ್ ಅಂತ ಗೊತ್ತಾಗಬೇಕಾದ್ರೆ ಸೊ ಫಟ್ ಅಂತ ಅವನ ಡೆಡ್ ಬಾಡಿಯನ್ನ ತಗೊಂಡು ಎಲ್ಲರೂ ಅರಮನೆಗೆ ಹೊರಡ್ತಾರೆ. ಡಾಕ್ಟರ್ ಚೆಕ್ ಮಾಡಿ ಕನ್ಫರ್ಮ್ ಮಾಡಿ ಇವನು ಖಂಡಿತ ಬ್ರೈನ್ ಡೆಡ್ ಇದ್ದಾನೆ, ಸತ್ತೋಗಿದ್ದಾನೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಆವಾಗಲೇ ನಮ್ಮ ಹೀರೋಯಿನ್ ಒಂದು ವಿಷಯವನ್ನು ನೋಟಿಸ್ ಮಾಡ್ತಾರೆ. ಅವನ ಕೈಯಲ್ಲಿ ಡೀಪ್ ಆಗಿ ಒಂದು ಇಂಪ್ರೆಷನ್ ಇರ್ತಾ ಇದೆ. ಅದನ್ನು ನೋಡ್ಬಿಟ್ಟು ನಮ್ಮ ಹೀರೋಯಿನ್ ಇವಾಗ ಎಲ್ಲರೂ ಒಟ್ಟಿಗೆ ಸೇರಿರುವ ರೂಮ್ ಒಳಗಡೆ ಹೋಗೋಣ ಅಂತ ಅನ್ಕೋಬೇಕಾದ್ರೆ ಡೈನಿಂಗ್ ಹಾಲ್ ಅಲ್ಲಿ ಕೀಕು ಹುಡುಗಿ ಒಬ್ಬೊಂಟಿಯಾಗಿ ನಿಂತಿದ್ದಾಳೆ. ಅವಳ ಹತ್ರ ಬಂದು ನಮ್ಮ ಹೀರೋಯಿನ್ ಸಾರಿ ಫಾರ್ ಯುವರ್ ಲಾಸ್ ಅಂತ ಹೇಳ್ತಾರೆ. ಇದನ್ನ ಕೇಳಿದ ತಕ್ಷಣ ಕೀಕಿ ಹುಡುಗಿ ಇದನ್ನ ಏನಕ್ಕೆ ನನ್ನ ಹತ್ರ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಈ ಕಡೆ ತಿರುಗಿ ಅಳ್ತಾ ಇರ್ತಾಳೆ. ಇದು ಏನು ಕತೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಆದ್ರೆ ಆಲ್ರೆಡಿ ನಮ್ಮ ಹೀರೋಯಿನ್ ಕಂಡು ಬಿಟ್ಟಿದ್ದಾರೆ. ಆ ಡೈನಿಂಗ್ ಹಾಲ್ ಅಲ್ಲಿ ಅವಳ ಜೊತೆ ಮಾತಾಡದೆ ಆ ಜಾಗದಲ್ಲಿ ಇನ್ನೊಂದು ಹೊಸ ವಿಷಯವನ್ನು ಕಂಡು ಹಿಡಿತಾರೆ ನಮ್ಮ ಹೀರೋಯಿನ್. ಅದು ಏನು ಅಂದ್ರೆ ಆ ಟೇಬಲ್ ಅಲ್ಲಿ ಒಂದು ಡಿಫರೆಂಟ್ ಆದ ಕೆಮಿಕಲ್ ಸ್ಮೆಲ್ ಬರ್ತಾ ಇದೆ. ಅದನ್ನ ಸ್ಮೆಲ್ ಮಾಡಿ ಚೆಕ್ ಮಾಡಿ ನೋಡ್ಬೇಕಾದ್ರೆ ಅಲ್ಲಿ ಡೆಕೋರೇಷನ್ ಗಾಗಿ ಮಡಗಿರುವ ವಸ್ತುವಿಂದ ಮೆಡಿಸಿನ್ ಕಸವನ್ನು ಕಂಡು ಹಿಡಿತಾರೆ. ಈ ಜಾಗದಲ್ಲಿ ಒಂದು ಭಯಂಕರವಾದ ಟ್ವಿಸ್ಟ್ ರಿವೀಲ್ ಆಗುತ್ತೆ. ನೆಕ್ಸ್ಟ್ ಸೀನ್ ಎಲ್ಲರೂ ಗ್ಯಾದರ್ ಆಗಿರುವ ಆ ರೂಮ್ ಗೆ ಬರ್ತಾರೆ ಹೀರೋಯಿನ್. ಆ ಮೆಡಿಸಿನ್ ಕಸದಲ್ಲಿ ಇದ್ದಿದ್ದು ಪೊಟ್ಯಾಷಿಯಂ ಕ್ಲೋರೈಡ್ ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ ಹಾಗಾದ್ರೆ ಅದನ್ನ ತಿಂದೇನೆ ನನ್ನ ನಾಯಿ ಮರಿ ತೀರೋಯ್ತಾ ಅಂತ ಜಾರ ಶಾಕ್ ಆಗಿ ಹಿಂದೆ ತಿರುಗಿ ನೋಡ್ತಾರೆ ಡಾಕ್ಟರ್ ಅನ್ನ. ಇಲ್ಲಿರೋ ಎಲ್ಲರಿಗೂ ಗೊತ್ತು ಇವರೇನೆ ಪೊಟ್ಯಾಷಿಯಂ ಕ್ಲೋರೈಡ್ ಅನ್ನು ಯೂಸ್ ಮಾಡೋರು ಅಂತ. ಯಾಕೋ ನನ್ನ ನಾಯಿಯನ್ನ ಕೊಂದೆ ನೀನು ಅಂತ ಕೇಳ್ಬೇಕಾದ್ರೆ ಗುರಿ ಇಟ್ಟಿದ್ದು ನಾಯಿ ಮರಿಗಲ್ಲ, ಏಕೆ ಅವರಿಗೆ ಒಂದು ಮಿನಿಮಮ್ ಸ್ಟೇಜ್ ಅನ್ನ ದಾಟಿ ಪೊಟ್ಯಾಷಿಯಂ ಕ್ಲೋರೈಡ್ ಅನ್ನು ತಗೊಂಡ್ರೆ ಅವರು ಖಂಡಿತ ತೀರೋಗ್ಬಿಡ್ತಾರೆ. ಇದು ಚೆನ್ನಾಗಿ ಗೊತ್ತಿದೆ ಈ ಡಾಕ್ಟರಿಗೆ, ಅದನ್ನೇ ಇವರು ಮಾಡಿದ್ದಾರೆ ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ನೂರು ತುಂಬಾನೇ ಕೋಪ ಮಾಡಿ ನೀವು ಆಫ್ಟರ್ ಆಲ್ ಒಂದು ಪೊಲೀಸ್, ನಿಮಗೆ ಏನು ಗೊತ್ತು ನಮ್ಮ ಬಗ್ಗೆ, ನಮ್ಮ ಕುಟುಂಬ, ನಮಗೆ ಏಕೆ ಜೊತೆ ಇರುವ ಫ್ರೆಂಡ್ಶಿಪ್, ಇದ್ರ ಬಗ್ಗೆ ಎಲ್ಲ ಏನು ಗೊತ್ತು, ಏನಾದ್ರೂ ಪ್ರೂಫ್ ಇದೆಯಾ ನಿಮ್ಮ ಹತ್ರ ಅಂತ ಕೇಳ್ತಾನೆ ಇರ್ಬೇಕಾದ್ರೆ ಆವಾಗ ಸಡನ್ ಆಗಿ ನಮ್ಮ ಹೀರೋಯಿನ್ ಬಾತ್ರೂಮ್ ಇಂದ ಒಂದು ಪೇಪರ್ ಅನ್ನ ಕಂಡು ಹಿಡಿದಿರಲ್ವಾ, ಅದನ್ನ ತೆಗೆದು ತೋರಿಸಬೇಕಾದ್ರೆ ಅದನ್ನ ನೋಡಿದ ತಕ್ಷಣ ಈ ಡಾಕ್ಟರ್ ಶಾಕ್ ಆಗ್ತಾನೆ. ನನ್ನ ರೂಮ್ ಇಂದ ನೀವು ಹೇಗೆ ಇದನ್ನ ತಗೊಂಡ್ರಿ, ನನ್ನ ಪ್ರಾಪರ್ಟಿಯನ್ನ ನೀವು ಹೇಗೆ ತಗೊಳ್ಳೋಕೆ ಸಾಧ್ಯ ಅಂತ ಡಾಕ್ಟರ್ ಟೆನ್ಷನ್ ಆಗಿ ಮಾತಾಡ್ತಾನೆ ಇರ್ಬೇಕಾದ್ರೆ ಫಟ್ ಅಂತ ಪೇಪರ್ ಅನ್ನ ತಗೊಂಡು ಚೆಕ್ ಮಾಡಿ ನೋಡ್ತಾರೆ ನೂರ್. ಅದು ಏನು ಅಂದ್ರೆ ಅವರ ಮಗನ ಮೇಲೆ ಮಾಡಿರುವ DNA ಟೆಸ್ಟ್. ಅದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಹುಡುಗನು ನೋಡಿ ಶಾಕ್ ಆಗ್ತಾನೆ. ಅಪ್ಪ ಏನಪ್ಪ ಇದಲ್ಲ ಅಂತ ಕೇಳ್ಬೇಕಾದ್ರೆ ಆವಾಗ ಈ ಡಾಕ್ಟರ್ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾರೆ. ಈ ಡಾಕ್ಟರ್ಗೆ ಒಂದು ರೀತಿಯ ಟೆಸ್ಟಿಕಲ್ ಕ್ಯಾನ್ಸರ್ ಇದೆಯಂತೆ, ಆದ್ರಿಂದ ಇವರಿಗೆ ಮಕ್ಕಳೇ ಆಗಲ್ವಂತೆ, ಅಂದ್ರೆ ಇವರ ಕೈಯಲ್ಲಿ ತಂದೆನೇ ಆಗಕ್ಕೆ ಆಗಲ್ವಂತೆ. ಆದ್ರೆ ಇವರಿಗೆ ಈ ಮಗ ಹುಟ್ಟಿದ್ದಾನೆ, ಆದ್ರಿಂದ ಈ ಡಾಕ್ಟರ್ಗೆ ಯಾವಾಗ್ಲೂ ಡೌಟ್ ಇದ್ದಿರುತ್ತೆ. ಸೊ ಅದನ್ನ ಚೆಕ್ ಮಾಡಿ ನೋಡಿದ್ದಾರೆ. ಇವನ DNA ವನ್ನ ಸೇರಿದವನೇ ಇಲ್ಲ ಈ ಹುಡುಗ. ಹಾಗಾದ್ರೆ ನನ್ನ ತಂದೆ ನೀವಿಲ್ವಾ, ಏಕೆ ಅವರೇನೇ ನನ್ನ ತಂದೆನಾ? ಆವಾಗ್ಲೇ ನಾನು ಅನ್ಕೊಂಡೆ ಏ ಅಂತ ಹುಡುಗ ಖುಷಿ ಆಗ್ಬೇಕಾದ್ರೆ ಆವಾಗ ಟೆನ್ಷನ್ ಆದ ತಾಯಿ ನೂರು ಲೋ ಸುಮ್ನೆ ಬಾಯಿ ಮುಚ್ಚೋ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗಿರುವ ಡಾಕ್ಟರ್ ಅನ್ನ ಸಮಾಧಾನ ಮಾಡ್ತಾರೆ. ಭಯಂಕರವಾಗಿ ಅವರ ಹತ್ರ ಸಾರಿಯನ್ನ ಕೇಳ್ತಾರೆ. ನಿಜವಾಗ್ಲೂ ನೀವು ಅವನಿಗೆ ತಂದೆ ಇಲ್ಲ, ಆದ್ರೆ ಅದಕ್ಕಾಗಿ ಏಕೆ ಅವರೇ ಅವನಿಗೆ ತಂದೆಯಾಗಿ ಇರ್ತಾರೆ ಅಂತ ನೀವು ಅನ್ಕೋಬೇಡಿ. ಇದಕ್ಕೆಲ್ಲ ಕಾರಣ ನಾನೇ. ಒಂದು ದಿನ ಕುಡಿದ್ಬಿಟ್ಟು ನಿಶೆಯಲ್ಲಿ ಏನೇನೋ ಆಗೋಯ್ತು, ಅದಕ್ಕೆಲ್ಲ ಕಾರಣ ಈ ಜಿಮ್ಮಿನೇ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳುವ ಜಿಮ್ಮಿಗೇನೆ ದೊಡ್ಡದಾಗಿ ಶಾಕ್ ಆಗುತ್ತೆ. ಇದನ್ನ ಕೇಳಿದ ಹುಡುಗ ಏನು ಈ ಜಿಮ್ಮಿ ಅವರು ನನ್ನ ತಂದೆನಾ ಅಂತ ಶಾಕ್ ಆಗ್ತಾನೆ. ಡಾಕ್ಟರ್ ಇಲ್ಲಿ ನಗಾಡ್ಕೊಂಡು ಇದೇನಿದು ದೊಡ್ಡ ಪ್ಲಾಟ್ ಇಷ್ಟ ಆಗಿದೆಯಲ್ಲ ಅಂತ ಹೇಳ್ಕೊಂಡೆ ಅಲ್ಲಿಂದ ಹೊರಡ್ತಾರೆ. ಹಿಂದೆನೆ ನಮ್ಮ ಹೀರೋಯಿನ್ ಫಾಲೋ ಮಾಡಿ ಹೋಗ್ತಾರೆ. ನಿಮ್ಮ ಫ್ಯಾಮಿಲಿಯಲ್ಲಿ ಏನೇ ಪ್ರಾಬ್ಲಮ್ ಬೇಕಾದ್ರೂ ಇರಬಹುದು, ಆದ್ರೂ ನೀವು ಏಕೆ ಅವರನ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ರಿ ಅಂತ ಕೇಳ್ಬೇಕಾದ್ರೆ ಮೇಡಮ್ ಎಷ್ಟು ಸಲ ನಾನು ಹೇಳೋದು, ನಾನು ಏಕೆ ಅವರನ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡಬೇಕು ಅಂತ ಕೇಳ್ಬೇಕಾದ್ರೆ ಹೌದು ಆ ಅರಮನೆ ಎಷ್ಟು ದೊಡ್ಡ ಆಸ್ತಿ, ಅವರಿಗೆ ಈ ಜಾಗಕ್ಕೆ ಬಂದಿದ್ದ ತಕ್ಷಣ ಒಂದು ಸೈನ್ ಅನ್ನ ಮಾಡಿ ಕೊಟ್ರಲ್ಲ, ಆ ಡಾಕ್ಯುಮೆಂಟ್ಸ್ ನಿಮಗೆ ಬೇಕು ತಾನೆ? ಹೌದು ಅಂತ ಹೇಳ್ತಾರೆ ಡಾಕ್ಟರ್. ಹಾಗಾದ್ರೆ ಆ ಡಾಕ್ಯುಮೆಂಟ್ಸ್ ಎಲ್ಲಿರುತ್ತೆ? ಏಕೆ ಅವರ ಸೂಟ್ ಕೇಸ್ ಅಲ್ಲಿ ತಾನೇ ಇರುತ್ತೆ. ಆ ಸೂಟ್ ಕೇಸ್ ಎಲ್ಲಿರುತ್ತೆ? ಆ ಸೂಟ್ ಕೇಸ್ ಅನ್ನೇ ತನ್ವೀರ್ ಕದ್ಕೊಂಡು ಓಡಿ ಹೋಗಿದ್ದು ಅನ್ನೋ ತರ ನೆಕ್ಸ್ಟ್ ಟ್ವಿಸ್ಟ್ ಅನ್ನು ನಮ್ಮ ಹೀರೋಯಿನ್ ರಿವೀಲ್ ಮಾಡ್ತಾರೆ. ಏನು ಅಂದ್ರೆ ಏಕೆ ಅವರು ತುಂಬಾ ಇಂಪಾರ್ಟೆಂಟ್ ಆದ ಡಾಕ್ಯುಮೆಂಟ್ಸ್ ಎಲ್ಲವನ್ನು ಒಂದು ಸೂಟ್ ಕೇಸ್ ಅಲ್ಲಿ ಮಡುಕ್ತಾರೆ. ಅದನ್ನೇ ಅವರ ಫೋಟೋ ಫ್ರೇಮ್ ಹಿಂದ್ಗಡೆ ಹೌಸ್ ಇಟ್ಟಿರ್ತಾರೆ. ನಾಳೆ ಅವರನ್ನ ಅರೆಸ್ಟ್ ಮಾಡಬೇಕಾದ್ರೆ ಅವರ ಆಸ್ತಿ ಎಲ್ಲವನ್ನು ಇಂಡಿಯಾಗೆ ಕೊಡಬೇಕು ಅಂತ ಅದ್ರ ಡೀಟೇಲ್ಸ್ ಎಲ್ಲವೂ ಆ ಸೂಟ್ ಕೇಸ್ ಅಲ್ಲಿ ಇದ್ದಿದೆ. ಅದನ್ನ ಕದ್ಕೊಂಡೆ ಈ ತನ್ವೀರ್ ಹುಡುಗ ಓಡಿ ಹೋಗಿರೋದು. ಆದ್ರೆ ಈ ಜಾಗದಲ್ಲಿ ಇನ್ನೊಂದು ಟ್ವಿಸ್ಟ್ ಅನ್ನು ನಮ್ಮ ಹೀರೋಯಿನ್ ಕಂಡುಹಿಡಿದಿದ್ದಾರೆ. ಅದು ಏನು ಅಂದ್ರೆ ಅವನ ಕೈಯನ್ನು ಚೆಕ್ ಮಾಡಿ ನೋಡ್ಬೇಕಾದ್ರೆ ಅವನ ಕೈಯಲ್ಲಿ ಒಂದು ಗಾಯ ಇದ್ದಿರುತ್ತೆ. ಅವನ ಹತ್ರ ಇಂದ ಆ ಸೂಟ್ ಕೇಸ್ ಅನ್ನ ಯಾರೋ ಕಿತ್ಕೋಬೇಕಾದ್ರೆ ಅವನ ಕೈಯಲ್ಲಿ ಆ ಸೂಟ್ ಕೇಸ್ ಅಲ್ಲಿ ಇರುವ ಇಂಪ್ರೆಷನ್ ಚೆನ್ನಾಗಿ ಪ್ರೆಸ್ ಆಗಿದೆ. ಸೊ ತನ್ವೀರ್ ನಾರ್ಮಲ್ ಆಗಿ ಸತ್ತೋಗಿಲ್ಲ, ಅವನನ್ನ ಯಾರೋ ಕೊಂದಿದ್ದಾರೆ. ಆ ಸೂಟ್ ಕೇಸ್ ಗಾಗಿ ಅವನನ್ನ ಕೊಂದಿದ್ದಾರೆ. ಆ ಸೂಟ್ ಕೇಸ್ ಯಾರಿಗೆ ಬೇಕಾಗಿದೆ? ಆ ಸೂಟ್ ಕೇಸ್ ಒಳಗಡೆ ಇರುವ ಆಸ್ತಿಯ ಡೀಟೇಲ್ಸ್ ಯಾರಿಗೆ ಬೇಕಾಗಿದೆ? ಅವರು ಯಾರು ಅಂತ ಕೇಳ್ಬೇಕಾದ್ರೆ ಟೆನ್ಷನ್ ಆದ ಡಾಕ್ಟರ್ ಹಾಗಾದ್ರೆ ತನ್ವೀರನ್ನ ಕೊಂದಿದ್ದು ನಾನೇ, ಆ ಸೂಟ್ ಕೇಸ್ ಅನ್ನ ತಗೊಂಡು ನಾನೇ ಹೌಸ್ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಹೌದು,
ಹೌದು, ನೀವೇನೆ, ನಿಮ್ಮ ರೂಮ್ ಅನ್ನ ನಾನು ಚೆಕ್ ಮಾಡಬಹುದಾ? ಎಸ್ ಆಫ್ ಕೋರ್ಸ್, ಬನ್ನಿ ಅಂತ ಡಾಕ್ಟರೇ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಅವರ ರೂಮಿಗೆ ಹೋಗ್ತಾರೆ. ನಮ್ಮ ಹೀರೋಯಿನ್ ಸರಿ ರೂಮ್ ಅನ್ನ ಚೆಕ್ ಮಾಡಿ ಬಿಡೋಣ ಅಂತ ಹೋಗ್ತಾ ಇರಬೇಕಾದ್ರೆ ರೂಮ್ ಹತ್ರ ಬಂದಿದ್ದ ತಕ್ಷಣ ಡಾಕ್ಟರ್ ನಮ್ಮ ಹೀರೋಯಿನ್ ಕುತ್ತಿಗೆಯನ್ನ ಲಾಕ್ ಮಾಡ್ಕೊಂಡು ದರದರನೆ ಎಳ್ಕೊಂಡು ಹೋಗಿ ಅಲ್ಲಿರುವ ಒಂದು ರೂಮ್ ಒಳಗಡೆ ಹಾಕಿ ಕೂಡಕ್ಕೆ ಇಟ್ಬಿಡ್ತಾರೆ. ಎಸ್, ಡಾಕ್ಟರ್ ಸರಿಯಾಗಿ ಸಿಗೋಕೋಬಿಟ್ಟಿದ್ದಾರೆ. ಡೈರೆಕ್ಟ್ ಅವರ ರೂಮಿಗೆ ಬರ್ತಾರೆ. ಮಂಚದ ಕೆಳಗಡೆ ಔಸ್ ಇಟ್ಟಿರುವ ಆ ಸೂಟ್ ಕೇಸ್ ಅನ್ನ ತಗೋತಾರೆ. ಎಸ್, ತನ್ವೀರನ್ನು ಕೊಂದಿರೋದು ಇವರೇ. ಇವಾಗ ಆ ಸೂಟ್ ಕೇಸ್ ಅನ್ನು ಓಪನ್ ಮಾಡಿ ಅವರ ಮನೆಗಾದ ಡಾಕ್ಯುಮೆಂಟ್ಸ್ ಅನ್ನು ಹೊರಗಡೆ ತೆಗಿಬೇಕು. ಆದ್ರೆ ಆ ಸೂಟ್ ಕೇಸ್ ಅನ್ನು ಓಪನ್ ಮಾಡೋಕೆ ಆಗ್ತಾ ಇಲ್ಲ. ಇವರು ಕೈಯಲ್ಲಿ ಚಾಕುವನ್ನು ತಗೊಂಡು ಅದನ್ನು ಓಪನ್ ಮಾಡೋದಕ್ಕೆ ಏನೇನೋ ಮಾಡಿ ನೋಡ್ತಾರೆ, ಆದ್ರೆ ಅದು ಓಪನ್ ಆಗ್ತಾ ಇಲ್ಲ. ಆವಾಗ ಸಡನ್ ಆಗಿ ಆ ರೂಮ್ ಒಳಗಡೆ ಯಾರೋ ಒಬ್ಬ ಮರ್ಮ ವ್ಯಕ್ತಿ, ಅನ್ನೋನ್ ಪರ್ಸನ್ ಒಳಗಡೆ ಬರ್ತಾನೆ. ಅವನ ಕೈಯಲ್ಲಿ ಚಾಕು ಮಡಗಿದ್ದಾನೆ. ಡಾಕ್ಟರ್ ಅನ್ನು ತುಂಬಾನೇ ಹೆದರ್ಸ್ತಾ ಇರ್ತಾನೆ. ಆವಾಗ ಡಾಕ್ಟರ್, ಬೇಡ, ನನ್ನನ್ನು ಏನು ಮಾಡಬೇಡ, ಈ ಡಾಕ್ಯುಮೆಂಟ್ಸ್ ಅಲ್ಲಿ ಇರೋದನ್ನ ನಾವಿಬ್ಬರು ಅರ್ಧ ಅರ್ಧ ಶೇರ್ ಮಾಡ್ಕೊಳ್ಳೋಣ, ಸಾವಿರಾರು ಕೋಟಿಗಳಿರುತ್ತೆ ಇದರ ವರ್ತ್ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ದುಪ್ ಅಂತ ಸದ್ದು ಮಾತ್ರ ಕೇಳುತ್ತೆ ನಮ್ಮ ಹೀರೋಯಿನ್ಗೆ. ಇವಾಗ ಸ್ವಲ್ಪ ಹೊತ್ತಲ್ಲೇ ನಮ್ಮ ಹೀರೋಯಿನ್ ಲಾಕ್ ಆಗಿರುವ ರೂಮ್ ಅನ್ನ 100 ಓಪನ್ ಮಾಡ್ತಾರೆ. ಡಾಕ್ಟರ್ ಅವರ ವೈಫ್ ಅವರೇನೆ ನಮ್ಮ ಹೀರೋಯಿನ್ ಅನ್ನ ಕಾಪಾಡ್ತಾರೆ. ಕಾಪಾಡಿದ ನೆಕ್ಸ್ಟ್ ಸೆಕೆಂಡ್ ಅವರೇನೆ ಜೋರಾಗಿ ಕಿರ್ಚ್ಕೋತಾರೆ. ಏನು ಅಂತ ಎಲ್ಲರೂ ಓಡಿ ಬಂದು ನೋಡ್ಬೇಕಾದ್ರೆ ಡಾಕ್ಟರ್ ರಕ್ತ ಹರಿದು ಸತ್ತು ಬಿದ್ದಿದ್ದಾರೆ. ಆದ್ರೆ ಅವರ ಹತ್ರ ಸೂಟ್ ಕೇಸ್ ಇಲ್ಲ. ಸೊ ಈ ಮನೆ ಒಳಗಡೆನೆ ಮರ್ಮ ಕೊಲೆಗಾರ ಇರ್ತಾ ಇದ್ದಾನೆ ಅನ್ನುವ ಟ್ವಿಸ್ಟ್ ಈ ಜಾಗದಲ್ಲಿ ರಿವೀಲ್ ಆಗ್ಬೇಕಾದ್ರೆ ಹೊರಗಡೆ ಬಿರುಗಾಳಿ ಜೋರಾಗಿ ಬೀಸ್ತಾ ಇದೆ. ಆ ಸಮಯದಲ್ಲಿ ಒಂದು ಹೆಲಿಕಾಪ್ಟರ್ ಈ ಅರಮನೆ ಕಡೆ ಬರುತ್ತೆ. ಇಲ್ಲಿರೋರು ಎಲ್ಲರೂ ಭಯದಲ್ಲಿ, ಯಾಕೆಂದ್ರೆ ಈ ಮನೆ ಒಳಗಡೆ ಒಬ್ಬ ಕೊಲೆಗಾರ ಇರ್ತಾ ಇದ್ದಾನೆ, ನಾವು ತಪ್ಪಿಸ್ಕೋಬೇಕು ಅಂತ ನಮ್ಮನ್ನ ಕಾಪಾಡಿ ಅಂತ ಕಿರ್ಚ್ಕೋತಾ ಇರ್ತಾರೆ. ಆ ಜಾಗಕ್ಕೆ ಬರುವ ನಮ್ಮ ಹೀರೋಯಿನ್ ಅನ್ನ ನಿಮ್ಮ ಗಣ್ಣಿಂದ ಶೂಟ್ ಮಾಡಿ, ಸದ್ದು ಮಾಡಿ, ಏನಾದ್ರೂ ಮಾಡಿ ಆ ಹೆಲಿಕಾಪ್ಟರ್ ಈ ಕಡೆ ಬರೋ ರೀತಿ ಮಾಡಿ, ಆ ಚಾಪರ್ ಅನ್ನ ಕರೀರಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಏನನ್ನು ಮಾಡ್ತಾ ಇಲ್ಲ. ತುಂಬಾ ಕಾಮ್ ಆಗಿ ಮತ್ತೆ ಅರಮನೆ ಒಳಗಡೆನೆ ಹೋಗ್ತಾರೆ. ಇದನ್ನು ನೋಡಿದ ಎಲ್ಲರಿಗೂ ಶಾಕ್. ಒಳಗಡೆ ಬಂದು ನಮ್ಮ ಹೀರೋಯಿನ್ಗೆ ಎರ್ರಬಿರ್ರಿ ಬೈತಾರೆ. ಏನ್ ಅನ್ಕೊಂಡಿದ್ದೀರಾ, ನಮ್ಮ ಜೀವವನ್ನ ನೀವು ಅಪಾಯಕ್ಕೆ ಒಳಪಡಿಸ್ತಿದ್ದೀರಾ, ಇವಾಗ ನಿಮಗೆ ಏನು ತಾನೇ ಮಾಡ್ಬೇಕು ಅಂತ ಕೇಳ್ಬೇಕಾದ್ರೆ ನಿಮ್ಮ ಎಲ್ಲರನ್ನು ವಿಚಾರಣೆ ಮಾಡಬೇಕು ಅಂತ ಹೇಳಿದ ತಕ್ಷಣ ಅದನ್ನ ಕೇಳಿದ ಎಲ್ಲರಿಗೂ ಮುಖ ಬೇರೆ ತರ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಸೀನೆ ಎಲ್ಲರನ್ನು ಆ ಸ್ಟಡಿ ರೂಮ್ ಅಲ್ಲಿ ಕೂರಿಸಿ ಒಬ್ಬೊಬ್ಬರ ಚರ್ಮವನ್ನು ಸುಲಿತಾರೆ. ಯಾಕೆ ಅಂದ್ರೆ ಒಬ್ಬೊಬ್ಬರ ಹತ್ರನು ಒಂದೊಂದು ಟ್ವಿಸ್ಟ್ ಅನ್ನು ಕಂಡುಹಿಡಿದಿದ್ದಾರೆ ನಮ್ಮ ಹೀರೋಯಿನ್. ಅದರಲ್ಲಿ ಫಸ್ಟ್ ಪರ್ಸನ್ ಈ ಜಿಮ್ಮಿನೇ. ಅವನು ಹಾಕೊಂಡಿರುವ ಶಾಕ್ಸ್ ತುಂಬಾನೇ ಶೈನಿಂಗ್ ಆಗಿರ್ತಾ ಇದೆ. ಅದನ್ನ ಪಾಯಿಂಟ್ ಮಾಡಿ ತೋರಿಸ್ತಾರೆ ಹೀರೋಯಿನ್. ಇದರಲ್ಲಿ ಏನಿದೆ ಅಂತ ಕೊಬ್ಬಿಂದ ಜಿಮ್ಮಿ ಕೇಳ್ಬೇಕಾದ್ರೆ ಇದೆ, ಅದಕ್ಕೆ ಸಂಬಂಧ ಇದೆ. ಏನು ಅಂದ್ರೆ ಏಕೆ ಅವರು ಕೋಪ ಮಾಡ್ಕೊಂಡು ಹೊರಗಡೆ ಹೋಗ್ಬೇಕಾದ್ರೆ ಅವರನ್ನ ಸಮಾಧಾನ ಮಾಡೋದಕ್ಕೆ ನಮ್ಮ ಹೀರೋಯಿನ್ ಹಿಂದೆನೆ ಹೋಗಿರ್ತಾರೆ. ಆವಾಗ ನಮ್ಮ ಹೀರೋಯಿನ್ ತಲೆಗೆ ಹಿಂದೆಯಿಂದ ಯಾರೋ ಹೊಡೆದಿರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಕೊಲಾಪ್ಸ್ ಆಗಿ ಕೆಳಗಡೆ ಬೀಳ್ಬೇಕಾದ್ರೆ ಈ ಸಾಕ್ಸ್ ಅನ್ನ ನೋಡಿರ್ತಾರೆ. ಆ ರೀತಿ ಹೊಡೆದಿದ್ದು ಬೇರೆ ಯಾರು ಇಲ್ಲ, ಈ ಜಿಮ್ಮಿನೇ. ಇದನ್ನ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ ಅದನ್ನ ಕೇಳಿದ ಎಲ್ಲರಿಗೂ ತುಂಬಾನೇ ಶಾಕ್ ಆಗ್ತಾರೆ. ಈ ಜಾಗದಲ್ಲಿ ದಿಮಕ್ಕಿಂದ ಮಾತಾಡ್ತಿದ್ದ ಜಿಮ್ಮಿ ಅವನು ಏನಕ್ಕಾಗಿ ಇದನ್ನ ಮಾಡ್ದ ಅನ್ನೋದನ್ನ ಹೇಳ್ತಾನೆ. ಅದು ಏನು ಅಂದ್ರೆ ಜಿಮ್ಮಿ ಅವರ ಅಕ್ಕ ಯಾವಾಗ ಏಕೆ ಅವರನ್ನ ಮದುವೆ ಆದ್ರೋ ಆವಾಗ ಅವರಿಗೆ ಕ್ಯಾನ್ಸರ್ ಬಂದಿದೆ. ಆ ಸಮಯದಲ್ಲಿ ಏಕೆನೆ ಅವರ ಪಕ್ಕದಲ್ಲೇ ಇದ್ದಿದ್ದಾರೆ. ಆಸ್ತಿಗಾಗಿ ಏಕೆ ಅವರೇ ಅವರ ಅಕ್ಕನನ್ನ ಕೊಂದಿರೋದು ಅಂತ ಅನ್ನೋ ರೀತಿಯ ಡೌಟ್ ಈ ಜಿಮ್ಮಿಗೆ ಇದ್ದಿದೆ, ಇನ್ನುವೇ ಇರ್ತಾ ಇದೆ. ಅದು ಮಾತ್ರ ಇಲ್ಲ, ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಇವನು ಒಂಥರ ಗೇ ಅಂತ. ಸೊ ಇವನಿಗೆ ಏಕೆ ಅವರ ಮೇಲೆ ಒಂದು ಕಣ್ಣು ಇದ್ದಿರುತ್ತೆ. ಅದು ಮಾತ್ರ ಇಲ್ಲ, ಏಕೆ ಅವರ ಆಸ್ತಿಯಲ್ಲೇ ಇವನು ಜೀವನ ಮಾಡ್ತಾ ಇದ್ದಿರ್ತಾನೆ. ಸೊ ಇನ್ ಮುಂದೆ ಏಕೆ ಅವರ ಹಣ ಇವನಿಗೆ ಇಲ್ಲ ಅಂತ ಆದ ಮೇಲೆ ಇಲ್ಲಿಯವರೆಗೂ ಯಾವುದೇ ತರ ಕ್ವಶನ್ ಅನ್ನು ಏಕೆ ಅವರನ್ನ ಮಾಡದೇ ಇದ್ದ ಈ ಜಿಮ್ಮಿ ಅವರನ್ನ ಸರಿಯಾಗಿ ಕ್ವಶನ್ ಮಾಡಬೇಕು ಅಂತ ಅನ್ಕೊಂಡೆ ಅವರನ್ನ ಫಾಲೋ ಮಾಡಿ ಹೋಗಿದ್ದಾನೆ. ಆ ಸಮಯದಲ್ಲಿ ಹೀರೋಯಿನ್ಗೆ ಹೊಡೆದು ಬಿಟ್ಟು ಹೋಗಿದ್ದಾನೆ. ಅದನ್ನ ಬಿಟ್ಟು ನಾನು ಅವರನ್ನ ಸಾಯಿಸೋದಕ್ಕೆ ಹೋಗಿಲ್ಲ ಅಂತ ಇವನು ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಎಲ್ಲರೂ ಶಾಕ್ ಆಗ್ತಾರೆ. ಆವಾಗ ರಿಯಾನ್ ಹುಡುಗ ತುಂಬಾನೇ ಕೋಪ ಮಾಡ್ಕೊಂಡು, ಅಯ್ಯೋ ನಿನ್ನ ನಮ್ಮ ತಾಯಿಯನ್ನ ನನ್ನ ತಂದೆಯವರೇ ಕೊಂದಿದ್ದು ಅಂತ ಹೇಳಿ ನನ್ನನ್ನು ತುಂಬಾನೇ ಮ್ಯಾನಿಪುಲೇಟ್ ಮಾಡ್ತಾ ಇದೆಯಲ್ಲೋ, ನಿನ್ನ ಹತ್ರ ಎವಿಡೆನ್ಸ್ ಇದೆ ಅಂತ ಹೇಳ್ತಾ ಇದೆಯಲ್ಲ, ಹಾಗಾದ್ರೆ ನನ್ನ ಹತ್ರ ಸುಳ್ಳು ಹೇಳ್ದ ನೀನು, ಇವಾಗ ಬೇರೆ ಏನೇನೋ ನೀನು ಸುಳ್ಳು ಹೇಳ್ತಾ ಇದೆಯಲ್ಲ ಅಂತ ಅವನು ತುಂಬಾನೇ ಟೆನ್ಷನ್ ಆಗ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಕಣ್ಣು ರಿಯಾನ್ ಕಡೆ ತಿರುಗುತ್ತೆ. ಜಿಮ್ಮಿಯನ್ನ ಬಿಡು, ನೀನ್ ಮಾತ್ರ ಏನು ನಿಯತ್ತಾಗಿದೆಯಾ, ನೀನು ಏನಕ್ಕಾಗಿ ನಿಮ್ಮ ತಂದೆಯನ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡ್ದೆ ಅಂತ ಕೇಳ್ಬೇಕಾದ್ರೆ ಹುಡುಗ ಒಂಥರ ವಿಚಿತ್ರವಾಗಿ ನೋಡ್ತಾನೆ. ತುಂಬಾ ಶಾಕ್ ಆಗ್ಬೇಡ, ಅದಕ್ಕಾದ ಉತ್ತರ ನಿನ್ನ ಪಾಕೆಟ್ ಅಲ್ಲೇ ಇದೆ, ಚೆಕ್ ಮಾಡಿ ನೋಡು ಅಂತ ಹೇಳ್ಬೇಕಾದ್ರೆ ಇವಾಗ್ಲೇ ರಿಯಾನ್ ಅವನ ಟ್ವಿಸ್ಟ್ ಅನ್ನ ನಮಗೆ ತೋರಿಸ್ತಾರೆ. ಆ ಬರ್ತ್ಡೇ ಪಾರ್ಟಿ ಸ್ಟಾರ್ಟ್ ಆಗ್ಬೇಕಾದ್ರೆ ಏಕೆ ಅವರ ತಲೆ ಮೇಲೆ ದೊಡ್ಡ ಲ್ಯಾಂಪ್ ಲೈಟ್ ಬೀಳೋ ರೀತಿ ಸೀನ್ ಕ್ರಿಯೇಟ್ ಆಯ್ತಲ್ವಾ, ಅದನ್ನ ಮಾಡಿರೋದು ಬೇರೆ ಯಾರು ಇಲ್ಲ, ಈ ರಿಯಾನೇ. ಇವನೇನೆ ಅದನ್ನ ಕಟ್ ಮಾಡಿ ಬಿಟ್ಟಿರ್ತಾನೆ. ಅದಕ್ಕೆ ಕಾರಣವನ್ನ ಇವನು ಏನಂತ ಹೇಳ್ತಾನೆ ಅಂದ್ರೆ, ಎಲ್ಲದಕ್ಕೂ ಕಾರಣ ಈ ಜಿಮ್ಮಿನೇ. ಇಲ್ಲಿಯವರೆಗೂ ನನ್ನ ತಂದೆ ನನ್ನ ಹತ್ರ ಕ್ಲೋಸ್ ಆಗಿ ಇದ್ದಿದ್ದಿಲ್ಲ, ಆದ್ರಿಂದಾನೇ ಅವರ ಮೇಲೆ ನಾನು ತುಂಬಾನೇ ಕೋಪದಲ್ಲಿ ಇರ್ತಾ ಇದ್ದೆ. ನಿನ್ನೆ ಬೇರೆ ನಾನು ಎಣ್ಣೆ ಹೊಡೆದ ನಿಶೆಯಲ್ಲಿ ಇರ್ತಾ ಇರ್ಬೇಕಾದ್ರೆ ಈ ಜಿಮ್ಮಿ ನನ್ನನ್ನು ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡಿಬಿಟ್ಟ, ಆದ್ರಿಂದಾನೇ ನಾನು ಈ ರೀತಿ ಮಾಡ್ಬಿಟ್ಟೆ. ಇವನು ಏನನ್ನ ಮಾಡಿದಾನೆ ಅಂದ್ರೆ ಬೇಕು ಅಂತಾನೆ ಅವನ ಗರ್ಲ್ ಫ್ರೆಂಡ್ ಕೀಕಿಗೆ ಅವನ ತಾಯಿಯವರ ಡ್ರೆಸ್ ಅನ್ನ ಹಾಕಿ ಬರ್ಸಿ ಅದನ್ನ ನೋಡಿದ ಏಕೆ ಹಾಗೆ ಫ್ರೀಸ್ ಆಗಿ ಶಾಕ್ ಆಗಿ ನಿಲ್ಬೇಕಾದ್ರೆ ಆವಾಗ ಕರೆಕ್ಟ್ ಆಗಿ ಲೈಟ್ ಅನ್ನ ಕಟ್ ಮಾಡಿ ಬಿಟ್ಟಿದ್ದಾನೆ. ಆದ್ರೆ ಜಸ್ಟ್ ಮಿಸ್ ಅಲ್ಲಿ ಏಕೆ ಅವರು ಎಸ್ಕೇಪ್ ಆಗಿದ್ದಾರೆ. ಸೊ ಅದು ಮಾತ್ರನೇ ನಾನು ಮಾಡಿದ ಟ್ರೈ, ಬೇರೆ ಏನನ್ನೂ ನಾನು ಮಾಡಿಲ್ಲ ಅಂತ ಹೇಳಿ ಇವನು ಅಳೋದಕ್ಕೆ ಶುರು ಮಾಡ್ಬೇಕಾದ್ರೆ ಸಾಕು ನಿಲ್ಸಿ, ಇವನನ್ನ ತುಂಬಾ ಟಾರ್ಚರ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಗರ್ಲ್ ಫ್ರೆಂಡ್ ಹತ್ರ ಬಂದು ನಿಲ್ಬೇಕಾದ್ರೆ, ಬಾರಮ್ಮ ಬಾ ಗರ್ಲ್ ಫ್ರೆಂಡ್, ಇವಾಗ ನಿನ್ನ ಕಡೆ ಬರ್ತೀನಿ ಅಂತ ಇವಳಿಗೆ ಒಂದು ಟ್ವಿಸ್ಟ್ ಅನ್ನ ಮಡಗಿದ್ದಾರೆ ನಮ್ಮ ಹೀರೋಯಿನ್. ಏನು ಅಂತ ನೋಡಿದ್ರೆ ಇವಳು ನಾರ್ಮಲ್ ಆದ ಹುಡುಗಿನೇ ಇಲ್ಲ, ಇವಳೊಂದು ರಿಪೋರ್ಟರ್. ಮೂವಿ ಸ್ಟಾರ್ಟಿಂಗ್ ಇಂದ ತನ್ವೀರ್ ಮ್ಯಾನೇಜರ್ ಬಂದು ಇವಳ ಪಕ್ಕದಲ್ಲಿ ನಿಲ್ತಾ
ಅನಿಸ್ತಾ ಇದ್ದ ಅಲ್ವಾ. ಅದಕ್ಕೆ ಕಾರಣ ಏನು ಅಂದ್ರೆ ಇವಳು ಆ ಹುಡುಗನು ಇಬ್ಬರು ಒಟ್ಟಿಗೆನೆ ಕೆಲಸ ಮಾಡ್ತಾ ಇದ್ದಿದ್ದಾರೆ. ಇಬ್ಬರು ಜರ್ನಲಿಸ್ಟ್, ಇಬ್ಬರು ಒಂದೇ ಕಾರಣಕ್ಕಾಗಿ ಏಕೆ ಹತ್ರ ಬಂದಿರೋದು. ಈ ಹುಡುಗಿನೇ ರಿಯಾನ್ ಅವನ ಕಾರ್ ಬೀಗವನ್ನ ತೆಗೆದು ತನ್ವೀರ್ ಮ್ಯಾನೇಜರ್ ಕೈಗೆ ಕೊಟ್ಟಿರೋದು. ನಿನ್ನ ಮೇಲೆ ನನಗೆ ಯಾವಾಗ ಡೌಟ್ ಬಂತು ಗೊತ್ತಾ, ಡೈನಿಂಗ್ ಟೇಬಲ್ ಅಲ್ಲಿ ಇರ್ಬೇಕಾದ್ರೆ 8ನೇದಾಗಿ ತೀರೋಗಿದ್ದ ದೀಪಿಕಾ ಚೆಲ್ಲಂ ಬಗ್ಗೆ ನೀನು ಡೀಟೇಲ್ಡ್ ಆಗಿ ಪಿನ್ ಟು ಪಿನ್ ಎಲ್ಲವನ್ನು ಹೇಳ್ದೆ ನೋಡು, ಆವಾಗಲೇ ನನಗೆ ನಿನ್ನ ಮೇಲೆ ಡೌಟ್ ಆಯ್ತು. ಸೊ ನೀನೆ ಕಾರ್ ಬೀಗವನ್ನು ಕದ್ದು ತನ್ವೀರ್ ಕೈಗೆ ತಗೊಂಡು ಹೋಗಿ ಕೊಟ್ಟಿದೀಯಾ ಅನ್ನೋ ತರ ಹೇಳಿ ನಮ್ಮ ಹೀರೋಯಿನ್ ದೊಡ್ಡ ಬಾಂಬ್ ಅನ್ನ ಹಾಕ್ಬೇಕಾದ್ರೆ ಹುಡುಗಿ ತುಂಬಾನೇ ಶಾಕ್ ಆಗ್ತಾವಳೆ. ಅದಕ್ಕಾಗಿ ನಮ್ಮ ಹೀರೋಯಿನ್ ನಿನ್ನ ಲಾಸ್ಗೆ ತುಂಬಾನೇ ಸಾರಿ ಅಂತ ಹೇಳಿರ್ತಾರೆ ಈ ಹುಡುಗಿ ಹತ್ರ. ಇದನ್ನ ಕೇಳಿದ ರಿಯಾನ್ಗೆ ತುಂಬಾನೇ ಕೋಪ ಬರುತ್ತೆ. ಅಯ್ಯೋ ನಿನ್ನ ನನ್ನ ಈ ರೀತಿ ಮೋಸ ಮಾಡ್ಬಿಟ್ಟಿದ್ಯಲ್ಲ ಅಂತ ಜೋರಾಗಿ ಬೈಬೇಕಾದ್ರೆ ಆ ಹುಡುಗಿನ ಟೆನ್ಷನ್ ಆಗಿ ನಾನೇನೋ ಮೋಸ ಮಾಡಿದೆ, ಮೋಸ ಮಾಡಿದ್ದು ನಿಮ್ಮ ತಂದೆ 20,000 ಕೋಟಿ ಇಂಡಿಯಾಗೆ ಮೋಸ ಮಾಡಿಬಿಟ್ಟು ಇಲ್ಲಿಗೆ ಬಂದು ಈ ರೀತಿ ಒಂದು ಲೈಫ್ ಸ್ಟೈಲ್ ಅನ್ನ ಬದುಕ್ತಾ ಇದ್ದಿದ್ದಾರೆ ನಿಮ್ ತಂದೆ. ಅಲ್ಲಿ ಓದೋದಕ್ಕಾಗೂ ವ್ಯವಸಾಯ ಮಾಡೋದಕ್ಕಾಗೂ ಲೋನ್ ತಗೊಂಡವರ ಕೈಯಲ್ಲಿ ಅದನ್ನ ಕಟ್ಟೋಕೆ ಆಗದೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಗೊತ್ತಾ, ಎಷ್ಟು ಜನರು ಸೂಸೈಡ್ ಮಾಡಿ ತೀರೋಗ್ತಾ ಇದ್ದಾರೆ ಗೊತ್ತಾ. ಸೊ ಅದನ್ನ ಕಂಡುಹಿಡಿಯೋದಕ್ಕಾಗಿ ನಾನು ಇಲ್ಲಿಗೆ ಬಂದೆ ಅಂತ ಈ ಹುಡುಗಿ ಹೇಳ್ಬೇಕಾದ್ರೆ ಆವಾಗ ಸೈಲೆಂಟ್ ಆಗಿ ಸದ್ದು ಮಾಡದೆ ಸಿಂಪಲ್ ಆಗಿ ಕೂತಿರುವ ನೂರನ್ನೇ ನಮಗೆ ತೋರಿಸ್ತಾರೆ. ನಮ್ಮ ಹೀರೋಯಿನ್ ಡೈರೆಕ್ಟ್ ನೂರ್ ಹತ್ರ ಬಂದು ಏನಕ್ಕಾಗಿ ಏಕೆ ಅವರನ್ನ ನೀವು ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ರಿ, ಏನಕ್ಕಾಗಿ ಆ ಪಾಯ್ಸನ್ ಅನ್ನ ನೀವು ಮಿಕ್ಸ್ ಮಾಡಿದ್ರಿ ಅಂತ ಕೇಳ್ಬೇಕಾದ್ರೆ ಈ ಜಾಗದಲ್ಲಿ ನೆಕ್ಸ್ಟ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಕರೆಕ್ಟ್ ಆಗಿ ಆ ಬರ್ಡೇ ಪಾರ್ಟಿ ಟೈಮ್ ಅಲ್ಲಿ ಕೇಕ್ ಅನ್ನ ತಗೊಂಡು ಬರ್ಬೇಕಾದ್ರೆ 2-3 ಸೆಕೆಂಡ್ ಲೈಟ್ಸ್ ಆಫ್ ಆಗಿತ್ತಲ್ಲ, ಆ ಗ್ಯಾಪ್ ಅಲ್ಲಿ ಆ ಡಾಕ್ಟರ್ ಅವರ ಪೊಟ್ಯಾಷಿಯಂ ಕ್ಲೋರೈಡ್ ಅನ್ನ ಇವರೇನೆ ಏಕೆ ಅವರ ಡ್ರಿಂಕ್ಸ್ ಅಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿರೋದು. ಮಿಕ್ಸ್ ಮಾಡ್ಬಿಟ್ಟು ಅದನ್ನು ಅಲ್ಲೇ ಹೌಸ್ ಇಟ್ಟಿರ್ತಾರೆ. ಇವರೇನೆ ದೊಡ್ಡ ಕಲ್ಪ್ರಿಟ್. ಇದನ್ನ ನಮ್ಮ ಹೀರೋಯಿನ್ ಡಾಕ್ಟರ್ ಅನ್ನ ವಿಚಾರಿಸಬೇಕಾದ್ರೇನೆ ಕಂಡಿಡಿದು ಬಿಟ್ಟಿದ್ದಾರೆ ಅವರು ಪಾಯ್ಸನ್ ಅನ್ನ ಮಿಕ್ಸ್ ಮಾಡಿಲ್ಲ ಅಂತ. ಸೊ ಅದನ್ನ ಮಾಡಿದ್ದು ನೀವೇನೆ, ಏನಕ್ಕಾಗಿ ಮಾಡಿದ್ರಿ ಅನ್ನೋದು ನನಗೆ ಗೊತ್ತು, ಆದ್ರೂ ನಿಮ್ಮ ಬಾಯಾರೆ ನೀವೇ ಒಪ್ಕೊಳ್ಳಿ ಅದನ್ನ ಏನಕ್ಕಾಗಿ ಮಾಡಿದ್ರಿ ಅದನ್ನ ನೀವೇ ಹೇಳಿ. ಇವಾಗ್ಲೇ ಇವರು ಓಪನ್ ಅಪ್ ಆಗ್ತಾರೆ. ಫಸ್ಟ್ ಏಕೆ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇವರೇನೆ ಇದ್ದಿರೋದು, ಆದ್ರೆ ಆಮೇಲೆ ಏಕೆ ಅವರು ಇವರನ್ನ ದೊಡ್ಡದಾಗಿ ಕೇರ್ ಮಾಡಿಲ್ಲ. ಆಮೇಲೆ ನೋಡಿದ್ರೆ ಏಕೆ ಅವರ ಬೆಸ್ಟ್ ಫ್ರೆಂಡ್ ಆದ ಡಾಕ್ಟರ್ ಅನ್ನ ಇವರು ಮದುವೆ ಆಗ್ಬಿಟ್ಟಿದ್ದಾರೆ. ಆದ್ರೆ ಮದುವೆ ಆಗಿದ್ದ ದಿನದಿಂದ ಏಕೆ ಅವರ ಪಾಯಿಂಟ್ ಆಫ್ ವ್ಯೂ ಇವರ ಫ್ಯಾಮಿಲಿ ಮೇಲೆ ತುಂಬಾನೇ ಇದ್ದಿದೆ. ಇವರ ಹತ್ರ ಇರುವ ಎಲ್ಲ ವಿಷಯಗಳನ್ನು ಏಕೆ ಅವರು ಕೊಟ್ಟಿರೋದು, ಏನೋ ಇವರಿಗೆ ಏಕೆ ಅವರಿಗೆ ಗುಲಾಮರಾಗಿ ಇರೋ ತರ ಇವರಿಗೆ ಫೀಲ್ ಆಗಿದ್ದಿದೆ. ಇವು ಎಲ್ಲವನ್ನು ಹಲ್ಕೊಚ್ಕೊಂಡು ತಡ್ಕೊಂಡು ಇದ್ದಿದ್ದಾರೆ. ಆದ್ರೆ ಯಾವಾಗ ಇವರಿಗೆ ಕೊಟ್ಟಿರುವ ಮ್ಯಾನ್ಷನ್ ಅನ್ನ ಏಕೆ ಅವರು ರಿಟರ್ನ್ ಗೌರ್ಮೆಂಟ್ ಗೆ ಕೊಡ್ತಾ ಇದ್ದಾರೆ ಅನ್ನೋ ವಿಷಯ ಇವರಿಗೆ ಗೊತ್ತಾಯ್ತು, ತಕ್ಷಣವೇ ಏಕೆಯನ್ನ ಸಾಯಿಸೋಕೆ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಅಲ್ಲಿ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ಏಕೆ. ಆದ್ರೆ ಅವರ ಬದಲು ಪಾಪ ನಾಯಿ ಮರಿ ತೀರೋಗ್ಬಿಟ್ಟಿದೆ. ಆದ್ರೆ ನಾನು ಅವರನ್ನ ಬೆಟ್ಟದಿಂದ ಕೆಳಗಡೆ ತೊಳ್ಳಿಲ್ಲ ಅಂತ ಇವರು ಹೇಳ್ಬೇಕಾದ್ರೆ ಆ ಜಾಗದಲ್ಲಿ ಒಬ್ಬರು ಎದ್ದು ನಿಂತ್ಕೋತಾರೆ. ಯಾರು ಅಂತ ನೋಡಿದ್ರೆ ಆ ಚಿಕ್ಕ ಹುಡುಗಿ ಶಾಶಾ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾಳೆ. ಏನನ್ನ ಮಾಡಿಟ್ಟಿದ್ದೀರಾ ನೀವು, ಇಲ್ಲಿರೋ ಎಲ್ಲರೂ ನನ್ನ ಅಂಕಲ್ ಅನ್ನ ಸಾಯಿಸೋಕೆ ಪ್ಲಾನ್ ಮಾಡಿದ್ದೀರಾ, ಟ್ರೈ ಮಾಡಿದ್ದೀರಾ, ನನ್ನ ಅಂಕಲ್ ಏಕೆ ಅಂತ ಇವಳು ಓವರ್ ಆಗಿ ಆಕ್ಟ್ ಮಾಡ್ಬೇಕಾದ್ರೆ ನೀನ್ ಮಾತ್ರ ಏನಮ್ಮ ನಿಯತಾಗಿದ್ಯಾ ಅಂತ ನಮ್ಮ ಹೀರೋಯಿನ್ ಇವಾಗ ಆ ಹುಡುಗಿ ಕಡೆ ಟರ್ನ್ ಮಾಡ್ತಾರೆ. ಆ ಹುಡುಗಿ ಅಹಂಕಾರದಿಂದ ಮಾತಾಡೋದಕ್ಕೆ ಶುರು ಮಾಡ್ತಾವಳೆ. ಜೊತೆಗೆ ಲಿಸಾನು ಸೇರ್ಕೋಬಿಟ್ಟು ಏನ್ರಿ ಮೇಡಮ್ ಇವಳು ಚಿಕ್ಕ ಹುಡುಗಿ, ಇವಳ ಕೈಯಲ್ಲಿ ಏನನ್ನ ಮಾಡೋಕೆ ಸಾಧ್ಯ, ಇಲ್ಲ ಇಲ್ಲ ಪರವಾಗಿಲ್ಲ ಅವ್ರು ಹೇಳಲಿ ಬಿಡಿ, ಅವ್ರಂತದ್ದು ಏನನ್ನ ಹೇಳ್ಬಿಡ್ತಾರೆ ಅಂತ ನೋಡೋಣ, ಹೇಳಿ ನೋಡೋಣ ಅಂತ ಹುಡುಗಿ ನಮ್ಮ ಹೀರೋಯಿನ್ ಅನ್ನು ಹೆದರ್ಸ್ಬೇಕಾದ್ರೆ ನೀನ್ ತಾನೇ ಲಿಸಾನ ಬ್ಲಾಕ್ ಮೇಲ್ ಮಾಡ್ತಾ ಇದೀಯಾ ಅಂತ ಹೇಳಿದ ತಕ್ಷಣ ಹುಡುಗಿ ಗಪ್ ಚಿಪ್ ಆಗ್ಬಿಡ್ತಾವಳೆ. ಇದನ್ನ ಕೇಳಿದ ಲಿಸಾ ಏನು ನೀನಾ ಅಂತ ಶಾಕ್ ಆಗಿ ಆ ಹುಡುಗಿಯನ್ನ ನೋಡ್ಬೇಕಾದ್ರೆ ಇವಾಗ ಶಾಶಾಗಾದ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದು ಏನು ಅಂದ್ರೆ ಏಕೆ ಅವರ ಗರ್ಲ್ ಫ್ರೆಂಡ್ ಲಿಸಾ ಇದ್ದಾಳೆ ಅಲ್ವಾ, ಅವಳಿಗೆ ನಿಜವಾಗ್ಲೂ 36 ವರ್ಷ ಆಗ್ತಾ ಇದೆಯಂತೆ. ಆದ್ರೆ ಬರೀ 26 ವರ್ಷ ನನಗೆ ಆಗ್ತಾ ಇದೆ ಅಂತ ಹೇಳಿ ಏಕೆ ಅವರನ್ನ ಏಮಾರಿಸಿ ಅವರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ತಾ ಇದ್ದಿದ್ದಾಳೆ. ಅದನ್ನ ಈ ಶಾಶಾ ಹುಡುಗಿ ಕಂಡಿಡ್ದು ಲಿಸಾಲನ್ನ ಬ್ಲಾಕ್ ಮೇಲ್ ಮಾಡಿ ಬೇರೆ ಯಾರೋ ರೀತಿ ಮಾತಾಡಿ ಈ ಲಿಸಾ ಹುಡುಗಿ ಶಾಶಾ ಹತ್ರ ಇಂದ ತುಂಬಾ ಹಣವನ್ನ ಕಿತ್ಕೊಂಡಿರ್ತಾಳೆ. ಇದು ಗೊತ್ತಾಗಿದ್ದ ತಕ್ಷಣ ಲಿಸಾ ತುಂಬಾನೇ ಬೇಜಾರಾಗಿ ಇಲ್ಲಿರೋರು ಯಾರುವೇ ನಿಯತ್ತಾಗಿಲ್ವಾ, ಹಾಗಾದ್ರೆ ಏಕೆ ಅವರಿಗೆ ನಾನು ಮಾತ್ರನೇ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿದ್ದೀನಾ, ಪ್ರೀತಿಯನ್ನ ತೋರಿಸಿದೀನಾ ಅಂತ ಹೇಳಿ ಹತ್ತು ಇವರು ಭಯಂಕರವಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಅಮ್ಮ ಇರಮ್ಮ ಇನ್ನ ನಾನು ಕಥೆಯನ್ನೇ ಮುಗಿಸ್ಲಿಲ್ಲ ಅಷ್ಟರಲ್ಲಿ ನೀನೇ ಒಂದು ಕನ್ಕ್ಲೂಷನ್ ಅನ್ನು ಕೊಡ್ತಾ ಇದೆಯಲ್ಲ ಅಂತ ಇವಳಿಗೂ ಒಂದು ಟ್ವಿಸ್ಟ್ ಅನ್ನ ಮಡಗಿದ್ದಾರೆ ನಮ್ಮ ಹೀರೋಯಿನ್. ಈ ಲಿಸಾ ಸಾಮಾನ್ಯವಾದ ಹುಡುಗಿನೇ ಇಲ್ಲ, ನಮ್ಮ ಏಕೆ ಅವರ ಜೊತೆನೆ ತುಂಬಾ ವರ್ಷಗಳ ಕಾಲದಿಂದ ಇದ್ಕೊಂಡು ಅವರು ಏನೆಲ್ಲ ಪ್ಲಾನ್ ಮಾಡ್ತಾರೆ, ಏನೇನು ಡಿಸಿಷನ್ ನ ಮೇಕ್ ಮಾಡ್ತಾರೆ, ಇವು ಎಲ್ಲವನ್ನು ತಿಳ್ಕೊಂಡು ಇಂಡಿಯನ್ ಮಿನಿಸ್ಟರ್ ಆದ ರಾಜ್ ಚೌಧರಿ ಅವರು ಕೂಡ ಈ ಪಾರ್ಟಿಗೆ ಬರೋದಾಗಿತ್ತು. ಫೈನಲ್ ಟೈಮ್ ಅಲ್ಲಿ ಅವ್ರ ಕೈಯಲ್ಲಿ ಬರೋಕೆ ಆಗ್ಲಿಲ್ಲ ಅಂತ ಕ್ಯಾನ್ಸಲ್ ಆಯ್ತು. ಸೊ ಅವರಿಗೆ ಹೇಳ್ತಾ ಇದ್ದ ರಾಜ್ ಚೌಧರಿ ಅವರ ಕೈಯಿನ ಹುಡುಗಿನೇ ಈ ಲಿಸಾ. ಈ ವಿಷಯ ಗೊತ್ತಾಗಿದ್ದ ತಕ್ಷಣ ಎಲ್ಲರೂ ಶಾಕ್ ಆಗ್ತಾರೆ. ಇವಳು ಹಾಗೆ ಹಿಂಜರಿತಾಳೆ. ದಯವಿಟ್ಟು ಯಾರು ನನ್ನನ್ನು ತಪ್ಪು ತಿಳ್ಕೋಬೇಡಿ, ಆ ಚೌಧರಿ ಅವರು ಹೇಳಿನೇ ನಾನು ಏಕೆ ಹತ್ರ ಬಂದೆ, ಆದ್ರೆ ಏಕೆ ಅವರು ತೋರಿಸಿದ ಪ್ರೀತಿ ಪ್ರೇಮದಿಂದ ನಾನು ಅವರಿಗೆ ಫ್ಲಾಟ್ ಆಗೋದೆ, ನಿಜವಾಗ್ಲೂ ಅವರನ್ನ ನಾನು ಲವ್ ಮಾಡೋದಕ್ಕೆ ಶುರು ಮಾಡ್ಕೊಂಡೆ ಅಂತ ಇವಳು ಓವರ್ ಆಗಿ ನಾಟಕ ಮಾಡ್ಬೇಕಾದ್ರೆ ಆವಾಗ ಆ ಜಾಗದಲ್ಲಿ ಕೂತಿರುವ ಡಾಕ್ಟರ್ ಅವರ ಮಗ ಒಂದು ವಿಷಯವನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಹಾಗಾದ್ರೆ ಇಲ್ಲಿರೋರು ಎಲ್ಲರನ್ನು ಕಂಪೇರ್ ಮಾಡಿದ್ರೆ ನನ್ನ ತಂದೆ ಒಬ್ಬರು ಇನ್ನೋಸೆಂಟ್ ಅಲ್ವಾ ಅಂತ ಹೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ತಮ್ಮ ಇರೋ ನಿಮ್ಮ ತಂದೆಗೆ ಇನ್ನೊಂದು ಟ್ವಿಸ್ಟ್ ಅನ್ನ ಮಡಗಿದ್ದೀನಿ, ಆ ತನ್ವೀರ್ ಇದಾನಲ್ಲ ಮ್ಯಾನೇಜರ್ ಅವನನ್ನ ಕೊಂದಿದ್ದೆ ನಿಮ್ಮ ತಂದೆನೆ ಅಂತ ಹೇಳ್ಬೇಕಾದ್ರೆ ಹಾಗೆ ಕಟ್ ಮಾಡಿ ಇವಾಗ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸ್ತಾರೆ. ಈ ತನ್ವೀರ್ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಏಕೆ ಅವರ ರೂಮ್ ಇಂದ ಒಂದು ಪೆನ್ ಅನ್ನ ಕದ್ಕೊಂಡು ಹೋಗಿರ್ತಾನೆ. ಅದು ಏಕೆ ಅವರ ಪೆನ್ ಇಲ್ಲ, ಇವನು ಮಡಗಿದ್ದ ಸ್ಪೈ ಪೆನ್, ಅದರಲ್ಲಿ ಕ್ಯಾಮೆರಾ ಇದ್ದಿದೆ. ಸೊ ಅದ್ರ ಮುಖಾಂತರವೇ ಆ ಫೋಟೋ ಫ್ರೇಮ್ ಹಿಂದ್ಗಡೆ ಇದ್ದಿದ್ದ ಸೀಕ್ರೆಟ್ ಲಾಕರ್ ಮತ್ತೆ ಆ ಬ್ರೀಫ್ ಕೇಸ್ ಬಗ್ಗೆ ಇವನಿಗೆ ಗೊತ್ತಾಗಿದೆ. ಸೊ ಆ
ಬ್ರೀಫ್ ಕೇಸ್ ಅನ್ನು ಕದ್ಕೊಂಡು ಕೀಕಿ ಅವಳ ಹೆಲ್ಪ್ ಇಂದ ಕಾರ್ ಕೀಯನ್ನು ತಗೊಂಡು ಕಾರ್ ಜೊತೆಗೆ ಎಸ್ಕೇಪ್ ಆಗಿದ್ದಾನೆ ಈ ಮ್ಯಾನೇಜರ್. ಆವಾಗ ಕಾಡ್ ಒಳಗಡೆ ಬ್ರೀಫ್ ಕೇಸ್ ಗಾಗಿ ಆ ತನ್ವೀರ್ ಮ್ಯಾನೇಜರ್ ಅನ್ನು ಕೊಂದ್ಬಿಟ್ಟು ಬ್ರೀಫ್ ಕೇಸ್ ಅನ್ನು ತಗೊಂಡು ಬಂದ್ಬಿಟ್ಟಿದ್ದಾರೆ ಈ ಡಾಕ್ಟರ್. ಇವಾಗ ಈ ವಿಷಯವನ್ನ ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ. ಆದ್ರೂ ಅವರ ಪಕ್ಕದಲ್ಲಿ ಆ ಬ್ರೀಫ್ ಕೇಸ್ ಇರ್ತಾ ಇರ್ಲಿಲ್ವಲ್ಲ ಅಂತ ಕೇಳ್ಬೇಕಾದ್ರೆ ಆವಾಗ ಕೊಡ್ತಾರೆ ನೋಡಿ ನಮ್ಮ ಹೀರೋಯಿನ್ ನೆಕ್ಸ್ಟ್ ಟ್ವಿಸ್ಟ್ ಅನ್ನ. ಆ ಸೂಟ್ ಕೇಸ್ ಖಂಡಿತ ಈ ಕೆ ಹುಡುಗಿ ಹತ್ರನೇ ಇರಬೇಕು. ಅದು ಹೇಗೆ ನಿಮಗೆ ಗೊತ್ತು ಅಂತ ಕೇಳ್ಬೇಕಾದ್ರೆ ಕರೆಕ್ಟ್ ಆಗಿ ಅದಕ್ಕೆ ತಕ್ಕಿದಂತೆ ಆ ಕೆ ಹುಡುಗಿ ಆ ರೂಮ್ ಅಲ್ಲೇ ಇರ್ತಾ ಇಲ್ಲ, ಆ ಜಾಗದಲ್ಲೇ ಇಲ್ಲ. ಅದು ಮಾತ್ರ ಇಲ್ಲ, ನಮ್ಮ ಹೀರೋಯಿನ್ ಅನ್ನ ಡಾಕ್ಟರ್ ಒಂದು ರೂಮ್ ಒಳಗಡೆ ಹಾಕಿ ಕೂಡಾಕ್ಬಿಟ್ಟು ಅವರ ರೂಮಿಗೆ ಬಂದು ಬ್ರೀಫ್ ಕೇಸ್ ಅನ್ನ ಓಪನ್ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಚಾಕು ಜೊತೆ ಬಂದಿರೋದು ಆ ಕೆ ಹುಡುಗಿ. ಅವಳೇನೆ ಡಾಕ್ಟರ್ ಅನ್ನ ಚುಚ್ಚಿ ಸಾಯಿಸಿರೋದು. ಇದು ಹೇಗೆ ನಮ್ಮ ಹೀರೋಯಿನ್ ಗೆ ಗೊತ್ತಾಯ್ತು ಅಂದ್ರೆ, ನಾನು ಆಲ್ರೆಡಿ ಒಂದು ಸೀನ್ ಅಲ್ಲಿ ಹೇಳಿದ್ದೆ ಅಲ್ವಾ, ಈ ಕೆ ಹುಡುಗಿಗೆ ಸನ್ಫ್ಲವರ್ ಅಂದ್ರೆ ಅಲರ್ಜಿ ಅಂತ. ಆದ್ರಿಂದ ಸ್ನೀಸಿಂಗ್ ಮಾಡ್ತಾನೆ ಇದ್ದಿರ್ತಾಳೆ. ಆ ರೀತಿ ಬ್ರೀಫ್ ಕೇಸ್ ಅನ್ನ ತಗೊಂಡು ಹೋಗ್ಬೇಕಾದ್ರೆ ಸ್ನೀಸ್ ಮಾಡ್ಕೊಂಡೇ ಹೋಗಿರ್ತಾಳೆ. ಸೊ ಆ ಸದನ ನಮ್ಮ ಹೀರೋಯಿನ್ ಕೇಳಿಸ್ಕೊಬಿಟ್ಟಿರ್ತಾರೆ. ಸೊ ಇವಾಗ ಬ್ರೀಫ್ ಕೇಸ್ ಖಂಡಿತ ಕೆ ಹುಡುಗಿ ಹತ್ರನೇ ಇರಬೇಕು ಅನ್ನೋ ವಿಷಯವನ್ನ ನಮ್ಮ ಹೀರೋಯಿನ್ ಕಂಡು ಹಿಡಿದು ಹೇಳ್ಬೇಕಾದ್ರೆ ಇವಾಗ ತಕ್ಷಣ ಝಾರ್ ಅವರು ಮೇಲಿದ್ದು ಏನನ್ನ ಹೇಳ್ತಾ ಇದ್ದೀರಾ, ಹಾಗಾದ್ರೆ ಏಕೆ ಅವರನ್ನ ಕೊಂದಿದ್ದು ಆ ಕೆ ಹುಡುಗಿನ, ತಕ್ಷಣ ಅವಳನ್ನ ಹಿಡಿಲೇಬೇಕು, ನಿಮ್ಮ ಹತ್ರ ತಾನೇ ಗಣ್ಣಿದೆ, ನಡೀರಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಸರಿ ಅಂತ ತಲೆ ಅಲ್ಲಾಡಿಸಿ ಬಿಟ್ಟು ಒಂದೊಂದು ರೂಮ್ ಆಗಿ ಆ ಹುಡುಗಿಯನ್ನ ಹುಡುಕಿ ಹೊರಡ್ತಾರೆ. ಒಂದೊಂದು ರೂಮ್ ಆಗಿ ಹುಡುಕ್ತಾ ಇರ್ತಾರೆ. ಕೊನೆದಾಗಿ ಝಾರ್ ಅವರ ರೂಮಿಗೆ ಬಂದು ಹುಡುಕ್ಬೇಕಾದ್ರೆ ಅಲ್ಲಿರುವ ಟೇಬಲ್ ಅನ್ನ ನೋಡ್ತಾರೆ. ಇದಕ್ಕೂ ಮುಂಚೆ ಆ ಟೇಬಲ್ ಮೇಲೆ ತುಂಬಾ ರೂಮ್ ಫ್ರೆಶ್ನರ್ಸ್ ಇರ್ತಾ ಇತ್ತು, ಆದ್ರೆ ಇವಾಗ ಅದು ಇರ್ತಾ ಇಲ್ಲ. ತಕ್ಷಣ ನಮ್ಮ ಹೀರೋಯಿನ್ ಛೇ ಮಿಸ್ ಮಾಡಿ ಬಿಟ್ಟಿವಲ್ಲ ಅಂತ ಕೆಳಗಡೆ ಬಂದು ನೋಡ್ತಾರೆ. ಕೆಳಗಡೆ ಬಂದು ನೋಡಿದ್ರೆ ನಮ್ಮ ಹೀರೋಯಿನ್ಗೆನೆ ದೊಡ್ಡ ಟ್ವಿಸ್ಟ್. ಏನು ಅಂತ ನೋಡಿದ್ರೆ ಇಲ್ಲಿದ್ದ ಎಲ್ಲರೂ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬಿದ್ದೋಗಿದ್ದಾರೆ. ಆದ್ರೆ ಆ ಝಾರ್ ಅವರನ್ನ ಮಾತ್ರ ಕಾಣ್ತಾ ಇಲ್ಲ. ಹಾಗೆ ಎದ್ದು ಬಿದ್ದು ನಮ್ಮ ಹೀರೋಯಿನ್ ಹೊರಗಡೆ ಓಡಿ ಬಂದ್ರೆ ಕೈಯಲ್ಲಿ ಸೂಟ್ ಕೇಸ್ ಅನ್ನ ತಗೊಂಡು ಝಾರ್ ಅವರು ನಡೆದು ಹೋಗ್ತಾ ಇದ್ದಾರೆ, ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರನ್ನ ಗನ್ ಪಾಯಿಂಟ್ ಅಲ್ಲಿ ಹಿಡಿದು ನಿಲ್ಲಿಸ್ತಾಳೆ ನಮ್ಮ ಹೀರೋಯಿನ್. ಗಾಮಾ ಹೈಡ್ರಾಕ್ಸಿಯೇಟ್ ಅಂತ ಒಂದು ಕೆಮಿಕಲ್ ಹೆಸರನ್ನ ಹೇಳ್ತಾರೆ. ಇದನ್ನ ಕೇಳಿ ಝಾರ ತುಂಬಾನೇ ಶಾಕ್ ಆಗ್ತಾರೆ, ಹಾಗೆ ನಡ್ಗೋಗ್ತಾರೆ. ಈ ಕೆಮಿಕಲ್ ಅನ್ನ ತಾನೇ ನಿಮ್ಮ ರೂಮ್ ಅಲ್ಲಿ ಇದ್ದ ಫ್ರೆಶ್ನರ್ಸ್ ಅಲ್ಲಿ ಮಿಕ್ಸ್ ಮಾಡಿ ಮಡಗಿದ್ರಿ, ಅದೇ ತಾನೇ ನಿಮ್ಮ ಸೀಕ್ರೆಟ್ ವೆಪನ್. ಏನು ನಾನು ಹೇಳೋದು ಕರೆಕ್ಟಾ ಅಕ್ಕ ಅಂತ ನಮ್ಮ ಹೀರೋಯಿನ್ ಅಕ್ಕ ಅನ್ನೋ ವರ್ಡ್ ಅನ್ನ ಡೀಪ್ ಆಗಿ ಹೇಳ್ಬೇಕಾದ್ರೆ ಈ ಝಾರ ಅವರಿಗೆ ತುಂಬಾನೇ ಶಾಕ್ ಆಗುತ್ತೆ, ಕಣ್ಣೆಲ್ಲ ಹೊರಗಡೆ ಬರುತ್ತೆ. ಏನು ಅಂತ ನೋಡಿದ್ರೆ ಈ ಝಾರ ಅವರು ನಮ್ಮ ಏಕೆ ಅವರ ಸ್ವಂತ ಅಕ್ಕ ಅಂತೆ, ಓನ್ ಸಿಸ್ಟರ್. ಇದನ್ನ ಯಾವಾಗ ನಮ್ಮ ಹೀರೋಯಿನ್ ಕಂಡಿಡಿದ್ರು ಅಂದ್ರೆ ಫಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋಯಿನ್ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾರೆ. ಆದ್ರೆ ನಮ್ಮ ಹೀರೋಯಿನ್ ಗೆ ಯಾವಾಗ್ಲೂ ಎಚ್ಚರ ಆಗಿರುತ್ತೆ. ಅದು ಗೊತ್ತಿಲ್ಲದೆ ಏಕೆ ಮತ್ತೆ ಝಾರ ಇಬ್ಬರು ಕೂತು ಮಾತಾಡ್ತಾ ಇದ್ದಿರ್ತಾರೆ. ನೀನು ನನ್ನ ಅಕ್ಕ, ನಿನಗಾಗಿ ನಾನು 4 ವರ್ಷ ಜೈಲಲ್ಲಿ ಇದ್ದಿದ್ದೀನಿ, ಆಮೇಲೆ ನನ್ನ ಬೆಳವಣಿಗೆ ಇವೆಲ್ಲ ನಿನಗೆ ನೆನ್ಪಿದ್ಯಾ ಅಂತ ಇಬ್ಬರು ಮಾತಾಡ್ಕೋತಾ ಇದ್ದಿರ್ತಾರೆ. ಇವು ಎಲ್ಲವನ್ನೂ ನಮ್ಮ ಹೀರೋಯಿನ್ ಕೇಳಿಸ್ಕೊಬಿಟ್ಟಿದ್ದಾರೆ. ಆಮೇಲೆನೆ ಏನೋ ಕಂಡ್ಬಿಟ್ಟು ಎಚ್ಚರ ಆಗೋ ರೀತಿ ಆಕ್ಟ್ ಮಾಡಿರ್ತಾರೆ. ಆ ಜಾಗದಲ್ಲೇ ಇವರೇನೆ ನಮ್ಮ ಏಕೆ ಅವರ ಅಕ್ಕ ಅಂತಾನು ಗೊತ್ತಾಗ್ಬಿಟ್ಟಿದೆ ನಮ್ಮ ಹೀರೋಯಿನ್ಗೆ. ಆದ್ರೂ ಏನುವೆ ಗೊತ್ತಿಲ್ಲದೆ ಇರೋ ರೀತಿನೇ ಅದೇನೋ ಆವಾಗ ಸದ್ಯಕ್ಕೆ ಇಂಪಾರ್ಟೆಂಟ್ ಏನು ಇಲ್ಲ ಅಂತ ಬಿಟ್ಬಿಟ್ಟಿದ್ದಾರೆ. ಆದ್ರೆ ಇವಾಗ ಇವರೇನೆ ಏಕೆ ಅವರನ್ನ ಕೊಂದಿರೋದು ಅನ್ನೋ ರೀತಿ ಇವಾಗ ಗನ್ ಅಲ್ಲಿ ಪಾಯಿಂಟ್ ಮಾಡಿ ಅವರನ್ನ ಸರಿಯಾಗಿ ಹಿಡಿದು ಲಾಕ್ ಮಾಡಿದ್ದಾರೆ ನಮ್ಮ ಹೀರೋಯಿನ್. ಗನ್ ಪಾಯಿಂಟ್ ಅಲ್ಲಿ ಹಿಡಿದು ನಿಲ್ಲಿಸಬೇಕಾದ್ರೆ ಇದನ್ನ ನೋಡಿ ಹೆದರಿದ್ದ ಝಾರ ಕೈಯಲ್ಲಿರುವ ಸೂಟ್ ಕೇಸ್ ಅನ್ನು ಯೂಸ್ ಮಾಡಿ ನಮ್ಮ ಹೀರೋಯಿನ್ ಹಿಡಿದಿರುವ ಗನ್ ಮೇಲೆ ಹೊಡಿಬೇಕಾದ್ರೆ ಡುಮ್ ಅಂತ ಒಂದು ಗನ್ ಶಾಟ್ ಸದ್ದು ಮಾತ್ರ ಕೇಳುತ್ತೆ. ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ಬೆಟ್ಟದ ಮೇಲೆ ಇರುವ ಅರಮನೆಯನ್ನು ತೋರಿಸ್ಬಿಟ್ಟು ಹಾಗೆ ಆ ಬೆಟ್ಟದ ಕೆಳಗಡೆ ಇರುವ ಗುಹೆಯನ್ನ ನಮಗೆ ತೋರಿಸ್ತಾರೆ. ಈ ಜಾಗದಲ್ಲಿ ನಮಗೆ ಕೊಡ್ತಾರೆ ನೋಡಿ ದೊಡ್ಡ ಟ್ವಿಸ್ಟ್. ಯಾರು ಅಂತ ನೋಡಿದ್ರೆ ಏಕೆ ಇನ್ನ ಸತ್ತಿಲ್ಲ, ಜೀವಂತವಾಗಿದ್ದಾರೆ. ಅವರು ಆ ಅರಮನೆ ಕೆಳಗಡೆ ಇರುವ ಸೀಕ್ರೆಟ್ ದಾರಿಯಿಂದ ಈ ಗುಹೆಗೆ ಬಂದು ಹೊರಗಡೆ ಬಂದು ಅಕ್ಕ ಎಲ್ಲರನ್ನು ಮೇಂಟೈನ್ ಮಾಡಿ ಹೊರಗಡೆ ಬರೋದಕ್ಕೆ ನಿನಗೆ ಇಷ್ಟೊತ್ತು ಬೇಕಾಯ್ತಾ ಅಂತ ಕೇಳ್ಬೇಕಾದ್ರೆ ಇವಾಗ ಕೊಡ್ತಾರೆ ನೋಡಿ ಟ್ವಿಸ್ಟ್. ನಮ್ಮ ಹೀರೋಯಿನ್ ಬ್ರೀಫ್ ಕೇಸ್ ಅನ್ನ ತಗೊಂಡು ಬಂದು ನಿಂತಿದ್ದಾರೆ. ಇದನ್ನು ನೋಡಿ ಶಾಕ್ ಆಗೋಗ್ತಾನೆ. ಹಾಗೆ ಏನೇನು ಪೇಚಾಡೋದಕ್ಕೆ ಶುರು ಮಾಡ್ತಾನೆ. ಆವಾಗ ನಮ್ಮ ಹೀರೋಯಿನ್ ತುಂಬಾ ತೊದಲ್ಬೇಡಿ, ಎಲ್ಲವನ್ನು ನಾನೇ ಹೇಳ್ತೀನಿ ಅಂತ ಮೂವಿಯ ಸ್ಟಾರ್ಟಿಂಗ್ ಇಂದ ಇಲ್ಲಿಯವರೆಗೂ ಏನೆಲ್ಲ ಆಗಿದೆಯೋ ಎಲ್ಲವನ್ನು ಬಿಚ್ಚಿ ಇಡ್ತಾರೆ ನಮ್ಮ ಹೀರೋಯಿನ್. ಇವನೊಬ್ಬ ನಾರ್ಮಲ್ ಆದ ಫ್ರಾಡೇ ಇಲ್ಲ, ತುಂಬಾ ಬುದ್ಧಿವಂತಿಕೆಯಾದ ಫ್ರಾಡ್. ಸೊ ಇವನ ಮೇಲೆ ಕೇಸು ತುಂಬಾನೇ ಸ್ಟ್ರಾಂಗ್ ಆಗ್ಬಿಟ್ಟಿದೆ. ಇವನ ಹತ್ರ ಎಷ್ಟೇ ಹಣ ಇದ್ರೂ ಕೂಡ ಇವನು ಓಡೋಗ್ತಾನೆ ಇರಬೇಕು, ಊರ್ ಬಿಟ್ಟು ಊರು ಎಸ್ಕೇಪ್ ಆಗ್ತಾನೆ ಇರಬೇಕು. ಇವನ ಕೈಯಲ್ಲಿ ನೆಮ್ಮದಿಯಾಗಿ ಇರೋಕೆ ಆಗಲ್ಲ. ಯಾಕೆ ಅಂದ್ರೆ ಇವನನ್ನ ಹುಡುಕ್ತಾನೆ ಇರ್ತಾರೆ. ಆದ್ರಿಂದಾನೇ ಇವನೊಂದು ಡೀಟೇಲ್ಡ್ ಆದ ಕ್ಲೀನ್ ಆದ ಒಂದು ಪ್ಲಾನ್ ಅನ್ನ ಹಾಕ್ತಾನೆ. ಈ ಜಾಗದಲ್ಲಿ ಬರ್ಡೇ ಪಾರ್ಟಿ ಅಂತ ಇವನ ಫ್ರೆಂಡ್ಸ್ ಆದ ಪೆದ್ದು ಫ್ರೆಂಡ್ಸ್ ಅನ್ನ ಇಲ್ಲಿಗೆ ಇನ್ವೈಟ್ ಮಾಡಿದ್ದಾನೆ. ಇವನ ಆಸ್ತಿಗಳನ್ನ ಆಲ್ಮೋಸ್ಟ್ 20,000 ಕೋಟಿ ವರ್ತ್ ಇರುವ ಆಸ್ತಿಗಳನ್ನ ಪೇಪರ್ ಡಾಕ್ಯುಮೆಂಟ್ಸ್ ಆಗಿ ಚೇಂಜ್ ಮಾಡಿ ಆ ಸೂಟ್ ಕೇಸ್ ಅಲ್ಲೇ ಮಡಗಿದ್ದಾನೆ. ಸೊ ಇವನ ಪ್ಲಾನ್ ಪ್ರಕಾರ ಬರ್ಡೇ ಪಾರ್ಟಿ ನಡೆಯುತ್ತೆ. ಆ ಟೈಮ್ಗೆ ಇವನ ಅಕ್ಕ ಬಂದು ಪವರ್ ಕಟ್ ಅನ್ನ ಮಾಡ್ತಾರೆ. ಆ ಗ್ಯಾಪ್ ಅಲ್ಲಿ ಇವನ ಸೂಟ್ ಕೇಸ್ ಅನ್ನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಈ ಟನಲ್ ಅನ್ನು ಯೂಸ್ ಮಾಡಿ ಡೈರೆಕ್ಟ್ ಕೆಳಗಡೆ ಬಂದು ಸೂಸೈಡ್ ಮಾಡಿರೋ ರೀತಿ ಸೆಟ್ ಮಾಡಿ ಮಲ್ಕೋಬಿಟ್ಟಿರ್ತಾನೆ. ಸೊ ಇದನ್ನೆಲ್ಲ ನೋಡುವ ಇವನ ಪೆದ್ದು ಫ್ರೆಂಡ್ಸ್ ಎಲ್ಲ ಏಕೆ ಅವರು ಸೂಸೈಡ್ ಮಾಡ್ಕೋಬಿಟ್ಟಿದ್ದಾರೆ, ಅವರ ಡೆಡ್ ಬಾಡಿಯನ್ನ ಸಮುದ್ರ ನೀರು ಎಳ್ಕೋಬಿಟ್ಟಿದೆ, ಒಳಗಡೆ ತಗೊಂಡು ಹೋಗ್ಬಿಟ್ಟಿದೆ ಅಂತ ಅನ್ಕೋತಾರೆ, ಅಂತ ನಂಬ್ಕೋಬಿಡ್ತಾರೆ. ಅದೇ ತರ ಹೊರಗಡೆ ಪ್ರಪಂಚಕ್ಕೆ ಕೂಡ ಏಕೆ ಅವರು ತೀರೋಗ್ಬಿಟ್ಟಿದ್ದಾರೆ ಅಂತ ನಂಬಿಡ್ತಾರೆ ಜನ ಎಲ್ಲರೂ. ಸೊ ಏಕೆ ಡೆತ್ ಕನ್ಫರ್ಮ್ ಆಗ್ಬಿಡುತ್ತೆ. ಆಮೇಲೆ ಎಲ್ಲ ಹಣವನ್ನು ತಗೊಂಡು ಹೊಸ ಹೆಸರು, ಹೊಸ ಪಾಸ್ಪೋರ್ಟ್, ಹೊಸ ಲೈಫ್ ಅಂತ ಎಲ್ಲರಿಗೂ ಟೋಟಲ್ ಆಗಿ ಇಂಡಿಯಾದವರಿಗೆ ನಾಮ ಹಾಕ್ಬಿಟ್ಟು ರಾಜನ್ ತರ ಅಬ್ರಾಡ್ ಅಲ್ಲಿ ಜೀವನ ಮಾಡೋಣ ಅಂತ ಪ್ಲಾನ್ ಮಾಡ್ಕೋಬಿಟ್ಟಿದ್ದಾನೆ. ಆದ್ರೆ ಆ ಜಾಗದಲ್ಲೇ ಇವನು ಹಾಕಿದ್ದ ಪ್ಲಾನ್ ನಲ್ಲಿ ಚಿಕ್ಕದಾಗಿ ಫಾಲ್ಟ್ ಆಗ್ಬಿಟ್ಟಿದೆ. ಅದು ಏನು ಅಂದ್ರೆ ಇವರ ಮಗನಾದ ರಿಯಾನ್ ಇವರಿಗೆ ಹೊಡೆದಿದ್ದು. ಆ ಸಮಯದಲ್ಲಿ ಅಕ್ಕ ಝಾರ ಅವರು ಕರೆಕ್ಟ್ ಆಗಿ ಪವರ್ ಕಟ್ ಅನ್ನು ಮಾಡಿದ್ದಾರೆ. ಆ ಗ್ಯಾಪ್ ಅಲ್ಲಿ ಇವರು
ಸೂಟ್ ಕೇಸ್ ಅನ್ನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗಿರ್ಬೇಕಾಗಿತ್ತು. ಆದ್ರೆ ಎಲ್ಲರೂ ಆ ಸಮಯದಲ್ಲಿ ಇವರನ್ನೇ ಗಮನಿಸ್ತಾ ಇದ್ದಿದ್ರಿಂದ ಇವರ ಕೈಯಲ್ಲಿ ಸೂಟ್ ಕೇಸ್ ಅನ್ನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗೋಕೆ ಆಗ್ಲಿಲ್ಲ. ಆದ್ರಿಂದ ಇವರು ಬೇರೆ ದಾರಿನೇ ಇಲ್ಲದೆ ಪ್ಲಾನ್ ಅನ್ನ ಬೇರೆ ರೀತಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಪ್ಲಾನ್ ಪ್ರಕಾರ ಇವರು ಸೂಸೈಡ್ ಮಾಡಿ ಸತ್ತಿದ್ದ ರೀತಿನೇ ಕ್ರಿಯೇಟ್ ಮಾಡಾಯ್ತು. ಆಮೇಲೆ ಇವರು ನಿಜವಾಗ್ಲೂ ನಂಬುವ PA ಹುಡುಗಿ ಕೆ ಅವಳನ್ನ ಇಟ್ಟು ಹೇಗಾದ್ರೂ ಆ ಸೂಟ್ ಕೇಸ್ ಅನ್ನ ಈ ಜಾಗಕ್ಕೆ ತಂದು ಬಿಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಅದೇ ತರ ಹುಡುಗಿ ಡಾಕ್ಟರ್ ಅನ್ನ ಕೊಂದ್ಬಿಟ್ಟು ಸೂಟ್ ಕೇಸ್ ಅನ್ನ ತಗೊಂಡು ಬಂದಿದ್ದಾಳೆ. ಆದ್ರೆ ಅವಳು ಆ ರೀತಿ ತಗೊಂಡು ಬರ್ಬೇಕಾದ್ರೆ ಟೋಟಲ್ ಆಗಿ ಎಲ್ಲರಿಗೂ ನಾಮ ಹಾಕೋ ರೀತಿ ಝಾರಾ ಅವರು ಅಂದ್ರೆ ಏಕೆ ಅವರ ಅಕ್ಕ ಆ ಹುಡುಗಿಗೆ ಹೊಡೆದು ಅವಳ ಹತ್ರ ಇಂದ ಸೂಟ್ ಕೇಸ್ ಅನ್ನ ಕಿತ್ತು ಏಕೆಗೂ ನಾಮ ಹಾಕ್ಬಿಟ್ಟು ಅಲ್ಲಿಂದ ಟೋಟಲ್ ಆಗಿ ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಆದ್ರೆ ನಮ್ಮ ಹೀರೋಯಿನ್ ಅವರನ್ನ ಶೂಟ್ ಮಾಡಿ ಹಿಡಿದು ಬಿಟ್ಟಿದ್ದಾರೆ. ಸೊ ಈ ತರ ಎಲ್ಲ ಟ್ವಿಸ್ಟ್ ಅನ್ನು 1 by 1 ನಮ್ಮ ಹೀರೋಯಿನ್ ರಿವೀಲ್ ಮಾಡಬೇಕಾದ್ರೆ ಏಕೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾರೆ. ಅವನ ನಿಜ ಮುಖವನ್ನು ತೋರಿಸ್ತಾನೆ. ಆ ಟನಲ್ ಒಳಗಡೆನೆ ನಮ್ಮ ಹೀರೋಯಿನ್ ಅನ್ನು ಹೊಡೆದಾಕ್ಬಿಟ್ಟು ಆ ಸೂಟ್ ಕೇಸ್ ಅನ್ನು ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ನಮ್ಮ ಹೀರೋಯಿನ್ ಅವನನ್ನು ಚೇಸ್ ಮಾಡ್ಕೊಂಡೆ ಹಿಂದೆನೆ ಬರ್ತಾರೆ. ಮೇಲ್ಗಡೆ ಬಂದ್ಬಿಡ್ತಾರೆ. ಬೆಟ್ಟದ ಟಾಪಿಗೆ ಬಂದಾಯ್ತು. ಆ ಜಾಗದಲ್ಲಿ ಇಬ್ಬರ ಮಧ್ಯ ದೊಡ್ಡ ಜಗಳ ನಡೆಯುತ್ತೆ. ಆ ಜಗಳದಲ್ಲಿ ನಮ್ಮ ಹೀರೋಯಿನ್ ಏಕೆ ಹತ್ರ ಇಂದ ಆ ಸೂಟ್ ಕೇಸ್ ಅನ್ನ ಕಿತ್ಕೋಬೇಕಾದ್ರೆ ಹಾಗೆ ಲೆಗ್ ಸ್ಲಿಪ್ ಆಗಿ ನಿಜವಾಗ್ಲೂ ಏಕೆ ಈ ಸಲ ಕೆಳಗಡೆ ಬಿದ್ದು ನಿಜವಾಗ್ಲೂ ಸಾಯ್ತಾನೆ. ಹಾಗೆ ಫೇಡ್ ಔಟ್ ಮಾಡಿದ್ರೆ ಅರಮನೆ ಒಳಗಡೆ ಅನ್ಕಾನ್ಶಿಯಸ್ ಆಗಿ ಬಿದ್ದವರು ಎಲ್ಲರೂ ಇವಾಗ ಎಚ್ಚರಿಯಾಗಿ ಎದ್ದೇಳ್ತಾರೆ. ಹಾಗೆ ಎದ್ದೇಳ್ಬೇಕಾದ್ರೆ ಇವಾಗ ಸ್ಕಾಟ್ಲ್ಯಾಂಡಿನ ಪೊಲೀಸರ್ಸ್ ಎಲ್ಲರೂ ಅರಮನೆಗೆ ಬಂದಿದ್ದಾರೆ. ಅವರು 1 by 1 ಎಲ್ಲರನ್ನು ಎಬ್ಬಿಸ್ತಾ ಇರಬೇಕಾದ್ರೆ ಆ ಜಾಗಕ್ಕೆ ಒಬ್ಬರು ಲೇಡಿ ಬರ್ತಾರೆ. ಅವರು ಬಂದು ನಿಂತಿದ್ದ ತಕ್ಷಣ ಅವರನ್ನ ನೋಡಿ ಈ ಸ್ಕಾಟ್ಲ್ಯಾಂಡ್ ಆಫೀಸರ್ಸ್ ಎಲ್ಲರೂ ಸಲ್ಯೂಟ್ ಮಾಡ್ತಾರೆ. ಏನು ಅಂತ ನೋಡಿದ್ರೆ ಈ ಜಾಗದಲ್ಲಿ ಮಡುಗ್ತಾರೆ ನೋಡಿ. ದೊಡ್ಡ ಟ್ವಿಸ್ಟ್, ನಮ್ಗೇನೆ ತಲೆ ತಿರುಗೋಗ್ಬಿಡುತ್ತೆ. ಈ ಲೇಡಿ ಯಾರು ಅಂತ ನೋಡಿದ್ರೆ ಐ ಆಮ್ ಫ್ರಮ್ CBI ಮೀರಾ ರಾವ್ ಅಂತ ಹೇಳ್ತಾರೆ. ಏನಿದು ದೊಡ್ಡ ಟ್ವಿಸ್ಟ್. ನಿಜ ಹೇಳಿ ನೀವು ಯಾರು ಈ ಟ್ವಿಸ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಲ್ವಾ? ಖಂಡಿತ 100% ಯಾರು ಈ ಟ್ವಿಸ್ಟ್ ಅನ್ನ ಗೆಸ್ ಮಾಡಿರಲ್ಲ. ನಾನೇ ಗೆಸ್ ಮಾಡಿರ್ಲಿಲ್ಲ. ಇವಾಗ ಹಾಗೆ ಕಟ್ ಮಾಡಿ ನಮ್ಮ ಹೀರೋಯಿನ್ ಅವರ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸ್ತಾರೆ. ನಮ್ಮ ಹೀರೋಯಿನ್ ಬೇರೆ ಯಾರು ಇಲ್ಲ, ಏಕೆ ಅವರಿಂದ ಸೂಸೈಡ್ ಮಾಡಿ ತೀರೋಗಿದ್ದ ಆ 8ನೇ ವಿಕ್ಟಮ್ ದೀಪಿಕಾ ಚೆಲ್ಲಂ ಅವರ ಗರ್ಲ್ ಫ್ರೆಂಡೇ ನಮ್ಮ ಹೀರೋಯಿನ್. ಇಬ್ಬರುವೆ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಿರ್ತಾರೆ. ಇಬ್ಬರುವೆ ಮದುವೆ ಆಗೋಣ ಅಂತ ಕೂಡ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಏನಿದು ಕೇಳೋದಕ್ಕೇನೆ ವ್ಯತ್ಯಾಸವಾಗಿದೆಯಲ್ಲ, ಡಿಫ್ರೆಂಟ್ ಆಗಿದೆಯಲ್ಲ ಅಂತ ನಾವು ಫೀಲ್ ಮಾಡಬಹುದು. ಹೌದು, ನಮ್ಮ ಕಲ್ಚರ್ಗೆ ಇದು ಹೊಸದಾಗಿದ್ರೇನೆ ಅದಕ್ಕೆ ಎಷ್ಟು ಒಪೋಸಿಷನ್ ಇರುತ್ತೆ ಅಂತ ಗೊತ್ತು. ಆದ್ರೂ ಪರವಾಗಿಲ್ಲ, ಎಲ್ಲವನ್ನೂ ನಾವು ಫೇಸ್ ಮಾಡಿ ನಮ್ಮ ಲೈಫ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ ಇವರಿಬ್ಬರು ಅನ್ಕೋಬೇಕಾದ್ರೆ ಆವಾಗಲೇ ಆ ದೀಪಿಕಾ ಚೆಲ್ಲಂ ಹುಡುಗಿ ಸೂಸೈಡ್ ಮಾಡಿ ತೀರೋಗ್ಬಿಟ್ಟಿದ್ದಾಳೆ. ಅದಕ್ಕೆ ಕಾರಣ ಏನು ಅಂದ್ರೆ ಈ ಏಕೆ ಅನ್ನೋ ಆಶಿಶ್ ಕಪೂರೇ. ಸೊ ಅವನನ್ನ ರಿವೆಂಜ್ ತಗೋಬೇಕು ಅಂತಾನೆ ನಮ್ಮ ಹೀರೋಯಿನ್ ದೊಡ್ಡದಾಗಿ ಸ್ಕೆಚ್ ಹಾಕೊಂಡು ಆ ಸ್ಕೆಚ್ ಅಲ್ಲಿ CBI ಆಗಿ ಒಳಗಡೆ ಬಂದು ಅವನನ್ನ ಸಾಯಿಸಬೇಕು ಅಂತಾನೆ ಪ್ಲಾನ್ ಮಾಡಿರ್ತಾರೆ. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಆದ್ರೂ ಆ ಸಿಚುವೇಶನ್ ಅನ್ನ ಯೂಸ್ ಮಾಡ್ಕೊಂಡು ಮಾಸ್ ತೋರಿಸ್ಬಿಟ್ಟಿದ್ದಾರೆ ನಮ್ಮ ಹೀರೋಯಿನ್. ಸೊ ಹಾಗಾದ್ರೆ ಇವಾಗ 20,000 ಕೋಟಿ ಹಣ ಯಾರ ಹತ್ರ ಇದೆ ಅಂತ ನೋಡಿದ್ರೆ ಹಾಗೆ ಸ್ಕ್ರೀನ್ ಅನ್ನ ಬ್ಲಾಂಕ್ ಔಟ್ ಮಾಡಿ ಈ ಮೂವಿಯ ಡೈರೆಕ್ಟರ್ ಹೆಸರನ್ನ ಹಾಕಿ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೀಗಿತ್ತು ಮೂವಿ. ನಿಮಗೆ ಇಷ್ಟ ಆಯ್ತಾ? ಟ್ವಿಸ್ಟ್ ಗಳ ಮಳೆ ಸುರಿತಾ? ಸೊ ಈ ತರ ಡಿಫ್ರೆಂಟ್ ಆದ ಮೂವೀಸ್ ಅನ್ನ, ಸೂಪರ್ ಆದ ಮೂವೀಸ್ ಅನ್ನ, ಟ್ವಿಸ್ಟ್ ಗಳು ತುಂಬಾ ಇರುವ ಮೂವೀಸ್ ಅನ್ನ ನಿಮಗಾಗಿ ತಂದು ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ ಗೆ, ಫ್ಯಾಮಿಲಿಗೆ ಈ ರೀತಿ ಒಂದು ಚಾನೆಲ್ ಇದೆ ಮತ್ತೆ ವಿಡಿಯೋಸ್ ಅನ್ನ ಹಾಕೋದಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾರೆ, ಬೇಗ ನೋಡು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೋ. ಇನ್ ಮುಂದೆ ಮೂವೀಸ್ ಕಂಟಿನ್ಯೂಸ್ ಬರ್ತಾನೆ ಇರುತ್ತೆ. ಸೂಪರ್ ಮೂವೀಸ್ ಬರುತ್ತೆ. ಎಲ್ಲಾ ಲ್ಯಾಂಗ್ವೇಜ್ ಮೂವೀಸ್ ಕನ್ನಡದಲ್ಲಿ ಬರುತ್ತೆ ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.